ಈಗಾಗಲೇ ಚಿಂತನ ಮಂಥನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಇವತ್ತು ಭಾಳ ವಿಶೇಷವಾಗಿ 4ನೇ ದಿನದ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಇವತ್ತು ನಮಗೆ ಎಲ್ರಿಗೂ ಕೂಡ ಭಜನ ಒಂದು ತರಬೇತಿಯನ್ನು ನೀಡಲಿಕ್ಕಿರುವಂತಹ ಶ್ರೀ ರಾಘವೇಂದ್ರ ಆಚಾರ್ಯ ಮಣಿಪಾಲ ಇವರು ನಮ್ಮ ಜೊತೆಲಿ ಈಗಾಗಲೇ ಸೇರಿಕೊಂಡಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಶಿಬಿರಾರ್ಥಿಗಳ ಪರವಾಗಿ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಿಮ್ಮೇಳದಲ್ಲಿ ಭಾಗವಹಿಸುವವರು ಶ್ರೀ ಮಂಗಲ್ದಾಸ್ ಗುಲ್ವಾಡಿ ಮಂಗಳೂರು ಹಾಗೂ ಶ್ರೀ ಎಂ ನಾಗೇಶ್ ಶೆಣೈ ಮಂಗಳೂರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿ ಇವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಧಾರಪೂರ್ವಕವಾಗಿ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಾನಿಟರ್ ಅಲ್ಲ, ಒಂದು ನಾನು ಹಿಂದೆ ಕೂತ್ಕೊಳ್ತೀನಿ. ಒಂದು ಸ್ವಲ್ಪ ಮುಂದೆ ಹೆಂಗೆ ಮೇರೆ ಅಡ್ಡ ಹಾಕೋಣ, ಮಾನಿಟರಿಗೆ ಅಡ್ಡ ಹಾಕೋಣ. ಹೌದಾ? ಹಾಂ ಅದು ತೊಂದರೆ ಬಟ್ ಹೆಂಗೆ ಕೇಳಿ ನೋಡಿದೆ ಅವ ಆರು ಕುಳ್ಳಿ ಅಡ್ಡ ಹಾಕೋಣ ಮಿಕ್ಸ್ ಮಾಡಿ. ಓಕೆ. ಬೆಳಿಗ್ಗೆ ಎಲ್ಲ ಯೋಗ ಮಾಡಿ ಫ್ರೆಶ್ ಆಗಿದ್ದೀರಿ ಈಗ? ಗುಡ್. ಶುಭ ಮುಂಜಾನೆ. ನಿನ್ನ ಹಾಗೆ ಶ್ರುತಿಯೊಂದಿಗೆ ಪ್ರಾರಂಭ ಮಾಡೋಣ. ಮೊದಲಿಗೆ ಶ್ರುತಿ ಹಿಡಿಯೋಣ. ನಿಮಗೆ ಕೇಳ್ತಾ ಇರಬೇಕು. ಸಾ ಸಾ ಪಾ ಪಾ
ಸಾ ಬಾಯಿ ಓಪನ್ ಮಾಡಿ ಹೇಳಬೇಕು, ಕಚ್ಚಿ ಆಡಬೇಡಿ. ಸಾ ಪಾ ಸಾ ಪಾ ಸಾ ನೀ ನೀ ರೇ ನೀ ರೇ ಸಾ ನೀ ರೇ ಗ ನೀ ರೇ ಗ ಮಾ ನೀ ರೇ ಗ ಮ ಪ ನೀ ರೇ ಗ ಮ ಪ ದ ನೀ ನೀ ರೇ ಗ ಮ ಪ ದ ನೀ ಸಾ ಸಾ ನೀ ದ ಪ ಸಾ ನೀ ದ ಪ ಮ ಗ ರೇ ಮ ಗ ರೇ ಸಾ ಪ ಪ ಪ ಪ ಮ ರೇ ಗ ಗ ni ni ri 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 ga ma ga ma da ni da pa ga ma da
ni sa 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 ni pa pa ma re ga pa pa ma re pa ma re sa कराग्रे वसते लक्ष्मी करमध्ये सरस्वती कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् प्रभाते करदर्शनम् प्रभाते करदर्शनम् प्रभाते करदर्शनम् इष्टे ಫಸ್ಟ್ ಲೈನ್ 2 ಸತಿ, ಸೆಕೆಂಡ್ ಲೈನ್ 2 ಸತಿ ಹಾಡಿ ಮತ್ತೆ 2 ಸತಿ ಅದನ್ನು ಫಿನಿಶ್ ಮಾಡೋದು. कराग्रे वसते लक्ष्मी करमध्ये सरस्वती ಅಷ್ಟು ಹಾಡಿ. सरस्वती सा ಸಾಕು ಬಲಿಕಲ್ಲ ಗ ಮೇಲೆ ನಿಲ್ಬೇಕು. ಫಸ್ಟ್ 2 ಸಲ ಸಾ कराग्रे वसते लक्ष्मी करमध्ये सरस्वती सरस्वती 2 ಸಲ ಹಾಗೆ ಓಕೆ. कराग्रे वसते लक्ष्मी करमध्ये सरस्वती कराग्रे वसते लक्ष्मी करमध्ये सरस्वती 2 ಸಲ ಹಾಡಿ. सरस्वती करमूले स्थिते गौरी प्रभाते करदर्शनम् करमूले स्थिते गौरी प्रभाते करदर्शनम् ಸೆಕೆಂಡ್ ಲೈನ್ 2 ಸತಿ ಹಾಡಬೇಕು. ನಾನು 2 ಸತಿ ಹಾಡ್ತೇನೆ, ಆಮೇಲೆ ನೀ ಹಾಡಿ. कराग्रे करमूले स्थिते गौरी प्रभाते करदर्शनम् करमूले स्थिते गौरी प्रभाते करदर्शनम्
ಎರಡು ಲೈನ್ ಸಹ ಎರಡು ಸತಿ ಹಾಳೆ ಆದಮೇಲೆ ಖಾಲಿ ಪ್ರಭಾತೆ ಕರದರ್ಶನಂ ಎರಡು ಸತಿ ಹಾಳೆಗೆ. ಪ್ರಭಾತೆ ಕರದರ್ಶನಂ, ಇದು ಒಂದು ಸಲ. ಪ್ರಭಾತೆ ಕರದರ್ಶನಂ, ಸೊ ಲಾಸ್ಟ್ ಎರಡು ಸಲ ಒಂದು ನೋಡ್ಕೊಳ್ಳ. ಪ್ರಭಾತೆ ಕರದರ್ಶನಂ, ಪ್ರಭಾತೆ ಕರದರ್ಶನಂ ಹಾಡಿ. ಪ್ರಭಾತೆ ಕರದರ್ಶನಂ. ಲಾಸ್ಟ್ ಒಂದು ಡೌಟ್ ಉಂಟಲ್ವಾ? ಸಸಾನಿ ಪಾ ಫಸ್ಟಿಗೆ ಪ್ರಭಾತೆ ಕರದರ್ಶನಂ, ನೆಕ್ಸ್ಟ್ ಪ್ರಭಾತೆ ಕರದರ್ಶನಂ ಹಾಡಿ. ಈಗ ವಿದ್ಯುತ್ ತಾಳದೊಟ್ಟಿಗೆ ಹಾಡೋಣ. ನಾನೊಮ್ಮೆ ಹಾಡ್ತೀನಿ, ಅದನ್ನು ರಿಪೀಟ್ ಮಾಡಿ. कराग्रे वसते लक्ष्मी, करमध्ये सरस्वती. कराग्रे वसते लक्ष्मी, करमध्ये सरस्वती. ಕೇಳ್ಕೊಳ್ಳಿ. कराग्रे वसते लक्ष्मी, करमध्ये सरस्वती. कराग्रे वसते लक्ष्मी, करमध्ये सरस्वती. ನೋಡಿ, कराग्रे ಇಲ್ಲಿ ಬರ್ತದೆ. कराग्रे वसते लक्ष्मी, कराग्रे वसते लक्ष्मी, करमध्ये सरस्वती. कराग्रे वसते लक्ष्मी, करमध्ये सरस्वती. कराग्रे वसते लक्ष्मी, करमध्ये सरस्वती. करमूले स्थिते गौरी, प्रभाते करदर्शनम्. करमूले स्थिते गौरी, प्रभाते करदर्शनम्. प्रभाते करदर्शनम्, प्रभाते करदर्शनम्, प्रभाते करदर्शनम्, प्रभाते करदर्शनम्. ಇನ್ನೊಂದು ಸತಿ ಹಾಡುವ, ಮತ್ತೆ ಸಾಕು. ಓಕೆ, ನನ್ನೊಟ್ಟಿಗೆ ಹಾಡ್ತೀರಲ್ಲ? ಫಸ್ಟ್ ಲೈನ್ ಎರಡು ಸತಿ, ಸೆಕೆಂಡ್ ಲೈನ್ ಎರಡು ಸತಿ, ಪ್ರಭಾತೆ ಕರದರ್ಶನ ಮತ್ತೆ ಎರಡು ಸಲ. 1 2 3 4. कराग्रे वसते लक्ष्मी, करमध्ये सरस्वती. कराग्रे वसते लक्ष्मी, करमध्ये सरस्वती. करमूले स्थिते गौरी, प्रभाते करदर्शनम्. करमूले स्थिते गौरी, प्रभाते करदर्शनम्. प्रभाते करदर्शनम्, प्रभाते करदर्शनम्. ಮುಂದಕ್ಕೆ ಹೋಗೋಣ. ರಾಮ ಮಂತ್ರವ ಜಪಿಸು. ರಾಗ ದರ್ಬಾರಿ ಕನ್ನಡದಲ್ಲಿ ಉಂಟು. ನಿಮ್ಮ ಜಸ್ಟ್
ತಿಳುವಳಿಕೆಗೋಸ್ಕರ ಅದರ ಆರೋಹಣ ಅವರನ್ನ ಹೇಳ್ತೇನೆ, ಒಂದು ಸತಿ ರಿಪೀಟ್ ಮಾಡಿ ಅದನ್ನು. ಸಾ ಸರಿ ಸರಿ ಗ ಸರಿ ಗ ಮ ಸರಿ ಗ ಮ ಪ ಸರಿ ಗ ಮ ಪ ಧ ಸರಿ ಗ ಮ ಪ ಧ ನೀ ಸರಿ ಗ ಮ ಪ ಧ ni sa ಸದಾ ಸದಾ ನಿ ಪ ಸದಾ ನಿ ಪ ಮ ಪ ಸದಾ ನಿ ಪ ಮ ಪ ಗ ಮ ಸದಾ ನಿ ಪ ಮ ಪ ಗ ಮ ರೇ ಸದಾ ನಿ ಪ ಮ ಪ ಗ ಮ ರೇ ಸಾ ಸರಿ ಗ ಮ ಪ ಧ ni sa ಸದಾ ನಿ ಪ ಮ ಪ ಗ ಮ ರೇ ಸಾ. ವೆರಿ ಗುಡ್. ಸರಿ ಗ ಮ ಪ ಧ ni sa ಸದಾ ನಿ ಪ ಮ ಪ ಗ ಮ ರೇ ಸಾ. ಇದು ರಾಗದ ಛಾಯೆ. ತಾಳ ಆದಿತಾಳ ಗೊತ್ತುಂಟಲ್ಲ, ಅದು ನೀವು ಏಕತಾಳ ಹಾಕ್ಬೋದು. ಚತುರಶ್ರ ನಡೆ 4 ಅಕ್ಷರ 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 ಹಾಕಿ ಹೇಳುವ. ಬಾಯಲ್ಲಿ ಹೇಳ್ಕೊಂಡು ಹಾಡಿ. ತಕ್ಕ ಧಿಮ್ಮಿ ತಕ್ಕ ಜಣ್ಣು ತಕ್ಕ ಧಿಮ್ಮಿ ತಕ್ಕ ಜಣ್ಣು ತಕ್ಕ ಧಿಮ್ಮಿ ತಕ್ಕ ಜಣ್ಣು ತಕ್ಕ ಧಿಮ್ಮಿ ತಕ್ಕ ತಾಳ. ರಾಮ ಮಂತ್ರವ ಜಪಿಸೋ ಫಸ್ಟ್ ಒನ್ನೇ ಹೀಗೆ ಬಿಡಬೇಕು, ಅದು ತಾಳದಲ್ಲಿರಬೇಕು ಮಾತ್ರ. ಹೇಗೆ ನೋಡ್ಕೊಡಿ, ಒಂದು ಆಫ್ಟರ್ ಬೀಟ್ ತಗೊಳ್ತೇವೆ, ಒಂದು ಬೀಟ್ ತಗೊಳ್ಳಿಕ್ಕೆ. ರಾಮ ಮಂತ್ರವ ಜಪಿಸೋ ಇಷ್ಟು ಬಿಡಬೇಕು. ರಾಮ ಮಂತ್ರವ ಜಪಿಸೋ ಹಡಿ. ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ. ಸೆಕೆಂಡ್ ಟೈಮ್. ರಾಮ ಮಂತ್ರವ ಜಪಿಸೋ ಹೇ ಮನುಜ. ಸೆಕೆಂಡ್ ಟೈಮ್ ಹಾಡುವಾಗ ಹೇ ಮನುಜ ಸೇರಿಸ್ಬೇಕು. ಹಾಡಿ. ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ
ರಾಮ ಮಂತ್ರವ ಜಪಿಸೋ. ಇದು ಪಲ್ಲವಿ. ಹೇಗೆ ಬರ್ತಂತ ಅಂತ ಹೇಳಿದ್ರೆ ನಾನು ಹಾಡ್ತೀನಿ ನೋಡ್ಕೊಳ್ಳಿ. ರಾಮ ಮಂತ್ರವ ಜಪಿಸೋ ಒಂದು ಹಾಡಿ ನಿಲ್ಲಿಸಲಿಕ್ಕೆ, ಆಮೇಲೆ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ಪುನಃ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಫಸ್ಟ್ ಒನ್ ಹಾಡ್ತಿರಲಿ ಹಾಗೆ. ಒಮ್ಮೆ ನಾನು ಹಾಡ್ತೇನೆ ಫುಲ್ಲು ಪಲ್ಲವಿ ಕೇಳ್ಕೊಳ್ಳಿ. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಹಾಡಿ 1 2 3 4. ಸಮಕ್ಕಲ್ಲ, ಇಲ್ಲಿ ಬಿಟ್ಟು ತಗೊಳ್ಬೇಕು. 1 ನೋಡ್ಕೊಳ್ಳಿ, 1 2 3 4 ತ. ರಾಮ ಮಂತ್ರ ಎಳಿಬೇಕು, ಫಸ್ಟ್ ಒನ್ ಎಳಿಬೇಕು. ಡೌಟ್ ಉಂಟಾ? 1 2 3 4. ನೋಡ್ಕೊಳ್ಳಿ. ಈಗ ಆದಿತಾಳ ಹಾಕುದಾದ್ರೆ ಈಗ 1 2 3 4 5 6 7 8 ತ. ರಾಮ ತಕ್ಕ ಬಿಡ್ಬೇಕು, ತಕ್ಕ ರಾಮ, ತಕ್ಕ ರಾಮ, ಅಷ್ಟು ಬಿಡ್ಬೇಕು. ರಾಮ ಅಲ್ಲ, ನೀವು ಸಮ ತಗೊಂಡ್ರೆ ಏನಾಗ್ತದೆ, ರಾಮ ಮಂತ್ರ ಆಗ್ತದೆ, ಅದು ಸರಿಯಾಗಲ್ಲ. ರಾಮ ಮಂತ್ರವ ಅದು ಮಾತ್ರ ಅಭ್ಯಾಸ ಮಾಡಿ. 1 2 3 4 ತ. ರಾಮ ಅದು ಮಾತು ತಗೊಳ್ಳಿ, ಆ ಲಿಂಕ್ ಮಾತು ತಗೊಳ್ಳಿ, ನಿಮಗೆ ಕಷ್ಟ ಆಗೋದು ಅದಲ್ವಾ. 1 2 3 4 ರಾಮ. ರಾಮ ಮಂತ್ರ ಗೊತ್ತಾಯ್ತಾ ಈಗ ಏನು? ಹೌದು, ಎಂಡ್ ಮಾಡುವ ಸಹ ಫಸ್ಟಿಗೆ ಸಹ ಅದು ಆವತ್ತು ಕಂಪ್ಲೀಟ್ ಮಾಡಬೇಕು. ನೋಡ್ಕೊಳ್ಳಿ, ಇನ್ನೂ ಬೇಗ ನೋಡ್ಕೊಳ್ಳಿ ಕರೆಕ್ಟಾಗಿ. 1 2 3 4 ಒಂದು ಬಿಟ್ಟು. ರಾಮ ಮಂತ್ರವ ಜಪಿಸೋ, ಆಯಿತು. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕ್ಲಿಯರ್ ಆಯ್ತಾ ಈಗ? ಒಮ್ಮೆ ಹಾಡ್ತೀರಾ? ಮತ್ತೆ ಅನುಭವಕ್ಕೆ ಹೋಗೋಣ. 1 2 3 4 ತ. ರಾಮ ರಾಮ ಮಂತ್ರ ಆ ಮಂತ್ರ ಈ ಮಂತ್ರ, ಇಲ್ಲಿಯೂ ಅಷ್ಟೇ. ಈ ಹಾಡು ಎಲ್ಲ ಸಹ ಒಂದು ಬಿಟ್ಟೆ ತಗೊಳ್ತದೆ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಸೋಮಶೇಖರ ತನ್ನ, ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ. ಫಸ್ಟ್ ಟೈಮ್
ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ. ಫಸ್ಟ್ ಟೈಮ್. ಸೆಕೆಂಡ್ ಟೈಮ್ ಹಾಡುವಾಗ ಸತಿಗೆ ಅಲ್ಲಿವರೆಗೆ ಸೇಮ್. ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ಸತಿಗೆ ಬೆಳೆದ ಮಂತ್ರ ರಾಮ ಮಂತ್ರವ. ಇನ್ನೊಮ್ಮೆ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಅದು ಫಿಕ್ಸ್ ಆಗುವವರೆಗೆ ಫಸ್ಟ್ ಲೈನನ್ನು 2 ಟೈಮ್ಸ್ ಹಾಡಿ, ನಾನು ಹಾಡ್ತೇನೆ, ಮತ್ತೆ ಒಟ್ಟಿಗೆ ಹಾಡುವ. ಫಸ್ಟ್ ಲೈನ್ ಮಾತ್ರ 2 ಸತಿ ಹಾಡಿ. ಈಗ ನಾನೊಮ್ಮೆ ಹಾಡ್ತೇನೆ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, 2 ಸಲ ಹಾಡಿ. ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ಸೆಕೆಂಡ್ ಸಂಗತಿ. ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ರಾಮ ಮಂತ್ರವ. ಬಟ್ ಇದು ನಾನೀಗ ಹಾಡಿಸುವ ಮಾತ್ರ 2 ಸತಿ ಹಾಡಿಸಿದ್ದು. ಆ ಸಂಗತಿ 2 ಒಂದು ಯಾವುದು? ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ಫಸ್ಟ್ ಸಂಗತಿ. ಸೆಕೆಂಡ್ ಸಂಗತಿ. ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ ರಾಮ ಮಂತ್ರವ ಜಪಿಸೋ. ಓಕೆ, ಫಸ್ಟ್ ಲೈನ್ ಮಾತ್ರ 2 ಸತಿ. ಇದು ಸಂಗತಿ ಬೇರೆ ಉಂಟು. ಈಚ್ ಲೈನ್ 2 ಸತಿ ಮಾತ್ರ ಹಾಡಲಿಕ್ಕೆ. ಒಮ್ಮೆ ನಾನು ಹಾಡ್ತೇನೆ, ಆಮೇಲೆ ನೀವು ಹಾಡ್ತೀರಾ? ಫಸ್ಟ್ ನಾನು ಹಾಡೋ ಕರೆಕ್ಟ್ ಕೇಳ್ಕೊಳ್ಳಿ. ನೀವು ಹಾಡ್ಲಿಕ್ಕೆ ಹೋಗ್ಬೇಡಿ, ಹಾಡುವುದು ಮೆಲ್ಲ ಹಾಡಿ, ಬೇರೆಯವ್ರು ಡಿಸ್ಟರ್ಬ್ ಆಗಬಾರ್ದು. ಕರೆಕ್ಟ್ ಕೇಳ್ಕೊಳ್ಳಿ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಇಷ್ಟು ಹಾಡ್ಬೇಕೀಗ. ಓಕೆ, 1 2 3 4. ಆ ಮಂತ್ರ ಸೋಮ ಮಂತ್ರ ಬೆಳೆದ ಮಂತ್ರ ರಾಮ. ಕ್ಲಿಯರ್ ಆಯ್ತಾ? ಚರಣಕ್ಕೆ ಹೋಗೋಣ. ಸೊ ಈಗ ನಿಮಗೆ ಒಂದು ಬಿಟ್ಟು ತಗೊಳ್ಳಿ ಗೊತ್ತಾಯ್ತಲ್ವಾ? ಅದು ಮುಖ್ಯ, ಯಾಕಂದರೆ ಇಡೀ ಹಾಡು ಹಾಗೆ ಬರ್ತಾರೆ, ಚರಣ ಸಹ ಅಷ್ಟೇ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಇನ್ನೊಮ್ಮೆ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೋಳು ನುಡಿವ ಮಂತ್ರ,
ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಲಯ ನೋಡ್ಕೊಳ್ಳಿ 1 2 3 4 1 2 3 4 1 2 3 4 1 2 ಹೋಗ್ತಾ ಇರ್ತದೆ ಸಲೆ ಬೀದಿ ಬೀದಿಯೋಳು ನುಡಿವ ಮಂತ್ರ 1 2 3 1 2 3 1 2 3 4 1 2 3 4 1 2 3 1 2 3 1 2 3 4 1 2 3 4 ಎಲ್ಲ ಲಯದೇ ಹೋಗ್ಬೇಕು ಸಲೆ ಬೀದಿ ಬೀದಿಯೋಳು ನುಡಿವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ಇಲ್ಲಿ ನೋಡಿ ಪ್ರತಿ ಚರಣದಲ್ಲಿ ಸಹ ಕೊನೆದು 2 ಲೈನ್ ಉಂಟಲ್ವಾ ಕೊನೆದು ಪ್ರತಿ ಚರಣದಲ್ಲಿ ಕೊನೆ 2 ಲೈನ್ ಅದು ಹೇಗೆ ಹೇಳ್ತಂದ್ರೆ ಆ ಮಂತ್ರ ಈ ಮಂತ್ರ ಅನುಪಲ್ಲವಿ ಉಂಟಲ್ವಾ ಅದರ ಹಾಗೆ ತುಂಬ ಸುಲಭ ಫಸ್ಟ್ 2 ಲೈನ್ ಮಾತ್ರ ಬೇರೆ ಮತ್ತೆ ಅದೇ ಸಂಗತಿ ಆ ಮಂತ್ರ ಈ ಮಂತ್ರ ಹಾಗೆ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ಓಕೆ ಈಗ ವಿದ್ಯುತ್ ಮಾಡೋಣ 1 2 3 4 ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಸೊ ಈ 2 ಲೈನ್ ಒಟ್ಟಿಗೆ 2 ಸತಿ ಹಾಡಬೇಕು ನಾನು 1 ಸತಿ ಹಾಡ್ತೇನೆ ನಾನು ಹಾಡಿದ ಮೇಲೆ ನೀವು 2 ಸತಿ ಹಾಡಬೇಕು ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ರಾಮ ಮಂತ್ರವ ಈಗ ಒಟ್ಟಿಗೆ ಹಾಡೋಣ ಫಸ್ಟ್ 2 ಲೈನ್ 2 ಸತಿ 3rd ಲೈನ್ 2 ಸಲ 4th ಲೈನ್ 2 ಸತಿ 1 2 3 4 ಕುಲಹೀನನಾದರೂ
ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸುಮುರೆಗೊಂಬುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸುಮುರೆಗೊಂಬುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ. ಇಷ್ಟು ಗೊತ್ತಾದ ನಿಮಗೆ ಇನ್ನು 2 ಚರಣ ಭಾಳ ಸುಲಭ, ಸೇಮ್ ಇದೇ ರೀತಿ ಬರ್ತದೆ. ಒಂದೊಂದು ಸತಿ ಹಾಡ್ತೇನೆ, ನೀವು ಹಾಡ್ಕೊಡಿ. ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ ಏನೆಂಬೆ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ ಏನೆಂಬೆ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ ಏನೆಂಬೆ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ. ಹಾಡಿ ಸೆಕೆಂಡ್ ಸಂಗತಿ. ಏನೆಂಬೆ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ ಗೊತ್ತಾಯ್ತಾ? ಇನ್ನೊಮ್ಮೆ ಹಾಡು ಒಟ್ಟಿಗೆ, ಅಲ್ಲಿ ನೀವು ಹಾಡ್ತೀರಮ್ಮೆ. ಓಕೆ, ನನ್ನೊಟ್ಟಿಗೆ ಹಾಡಿ ಹೇಳಿ. ಹಾಂ, ಪಟ್ಟದ ಪಟ್ಟ ಗಟ್ಟಿದವಂತಲ್ಲ, ಏನೆಂಬ ವಿಷಯ ಪಟ್ಟ ಗಟ್ಟಿದ ಗಟ್ಟಿದ ಹೌದು, ಪಟ್ಟ ಗಟ್ಟಿದ ಪಟ್ಟ ಗಟ್ಟಿದ. ಡೌಟ್ ಉಂಟಾ? ಹಾಂ, ಪಟ್ಟ ಕಟ್ಟುವುದು ವಿಭೀಷಣಗೆ ಸಿಂಹಾಸನ ಕೂರಿಸೋದು. ರಾವಣ ಕೊಂದ್ಮೇಲೆ ಅವನಿಗೆ ಪಟ್ಟ ಕೊಡ್ತಾರಲ್ವ, ಪಟ್ಟವನ್ನು ಕೊಡುವಂಥದ್ದು ಪಟ್ಟ ಕಟ್ಟುವುದು. 1 2 3 4 ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಧ್ಯಾನಿಪ ಮಂತ್ರ ತ್ರ ಮೇಲೆ ಹೋಗಬಾರ್ದು. ಧ್ಯಾನಿಪ ಮಂತ್ರ ಹಾಡಿ. ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಈಗ ಹಾಡಿ ಹಾಡೊಟ್ಟಿಗೆ 1 2 3 4 ಸ್ನಾನ
ನೋಡಿ ಪುನಃ ಮೇಲೆ ಹೋಗಿದ್ರಿ. ಮಂತ್ರ ಮೇಲೆ ಹೋಗ್ಲಿಕ್ಕಿಲ್ಲ, ಮಂತ್ರ ಅದು ಮತ್ತೆ ಹೋಗ್ಲಿಕ್ಕೆ ಅಲ್ಲಿ ಪಟಗಟ್ಟಿದ ಮಂತ್ರ ಅಲ್ಲಿ ಹೋಗ್ಲಿಕ್ಕೆ, ಇಲ್ಲಿ ಹೋಗ್ಲಿಕ್ಕಿಲ್ಲ. ಧ್ಯಾನಿಪ ಮಂತ್ರ ಹಾಡಿ. ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ, ಗೊತ್ತಾಯ್ತಾ? ಒಂದ್ಸತಿ ಹಾಡ್ತೀರಾ? ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಸ್ನಾನ ಹೀನ ಗುಣಗಳ ಹಿಂಗಿಸುವ ಮಂತ್ರ, ನೋಡಿ ಇಲ್ಲಿ ಮೇಲೆ ಹೋಗ್ಲಿಕ್ಕೆ, ಸಾ ಇಲ್ಲಿ ಹೋಗ್ಲಿಕ್ಕೆ. ನೀವು ಅದಕ್ಕೆ ಮುಂಚೆ ಹೋಗ್ಬಿಟ್ರೆ ಮತ್ತೆ ಆ ಸಂಗತಿ ಸಿಗುವುದಿಲ್ಲ. ಹೀನ ಗುಣಗಳ ಹಿಂಗಿಸುವ ಮಂತ್ರ, ಏನೆಂಬೆ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ, ಏನೆಂಬೆ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ. ಓಕೆ, ಒಮ್ಮೆ ಹಾಡ್ತೀರಾ? 1 2 3 4. ಸ್ನಾನ ಮುಗಳಿಗೆ ಸಾಧನದ ಮಂತ್ರ, ಜ್ಞಾನಿಗಳು ಮನದಿ ಜ್ಞಾನಿಪ ಮಂತ್ರ. ಸ್ನಾನ ಮುಗಳಿಗೆ ಸಾಧನದ ಮಂತ್ರ, ಜ್ಞಾನಿಗಳು ಮನದಿ ಜ್ಞಾನಿಪ ಮಂತ್ರ. ಹೀನ ಗುಣಗಳ ಹಿಂಗಿಸುವ ಮಂತ್ರ, ಹೀನ ಗುಣಗಳ ಹಿಂಗಿಸುವ ಮಂತ್ರ. ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ, ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ. ರಾಮ ಮಂತ್ರವ ಜಪಿಸೋ, ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ, ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ. ಅಲ್ಲೋಡಿ, ಮುಕುತಿ ಮಾರ್ಗಕ್ಕೆ ಇದೆ, ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ. ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ, ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ. ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ, ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ. ಸುಖ ನಿಧಿ ಪುರಂದರ ವಿಠಲನ ಮಂತ್ರ, ಸುಖ ನಿಧಿ ಪುರಂದರ ವಿಠಲನ ಮಂತ್ರ. ಮತ್ತೆ ರಾಮ ಮಂತ್ರವ. ಈಗ
ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಸಕಲ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ಹಾಡೊಟ್ಟಿಗೆ ಫುಲ್ ಚರಣ 1 2 3 4 ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ನಿ ಕೆಡಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ನಿ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಎಂಡ್ ಗೊತ್ತಾದ ಹೇಗಂತೇಳಿ 3 ಚರಣ ಆದಮೇಲೆ ಮತ್ತೆ ಪುನಃ ಹಾಡುವಾಸ ಆ ಮಂತ್ರ ಈ ಮಂತ್ರ ಅನುಪಲ್ಲವಿ ಹಾಡಬೇಕು. ಅದಾದಮೇಲೆ ರಾಮ ಮಂತ್ರ ಜಪಿಸು ಹೇ ಮನುಜ ರಾಮ ಮಂತ್ರ ಜಪಿಸೋ ರಾಮ ಮಂತ್ರ ಜಪಿಸೋ ರಾಮ ಮಂತ್ರ ಜಪಿಸೋ 3 ಸತಿ ಹೇಳಿ ನಿಲ್ಲಿಸೋದು ಎಂಡಿಗೆ ಆಗುವಾಗ. ಒಂದ್ಸತಿ ಫುಲ್ ನೋಡ ಸ್ಟಾರ್ಟಿಂದ ಎಂಡ್ವರೆಗೆ ಓಕೆ. ಪ್ರತಿಯೊಂದು ಆದ್ಕೊಂಡು ನಾನು 1 2 3 4 ಅಷ್ಟು ಗ್ಯಾಪ್ ಕೊಡ್ತೇನೆ. ಸಡನ್ನಾಗಿ ತಗೊಳ್ಬೇಡಿ, ಯಾಕಂದರೆ ಮೃದಂಗ ತಬಲಕ್ಕೆ ಪ್ರಾಬ್ಲಮ್ ಆಗ್ತದೆ. ರಾಮ ಮಂತ್ರ 1 2 3 4 ರಾಮ ಮಂತ್ರವ ಜಪಿಸೋ. ನೆನಪೋಯ್ತಾ?
ಸತಿ ಬಿಡಬೇಕು. 1 2 3 4. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ, ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. 1 2 3 4. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ. ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ, ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ. ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. 1 2 3 4. ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ, ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ. ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ, ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ. ಹೀನ ಗುಣಗಳ ಹಿಂಗಿಸುವ ಮಂತ್ರ, ಹೀನ ಗುಣಗಳ ಹಿಂಗಿಸುವ ಮಂತ್ರ. ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ, ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. 1 3 4. ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ, ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ. ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ, ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ. ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ, ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ. ಸುಖ ನಿಧಿ ಪುರಂದರ ವಿಠಲನ ಮಂತ್ರ, ಸುಖ ನಿಧಿ ಪುರಂದರ ವಿಠಲನ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಹೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ
ಸತಿಗೆ ಬೇಡಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ. ಲಾಸ್ಟಿದು ನೀವು ಮೂಸತಿ ಹೇಳಿಕೊಂಡಲ್ಲ, ಆಗ ನೀವು ಹಿಡಿಯೋದಕ್ಕಿಲ್ಲ. ಲಾಸ್ಟಿಗೆ ಮಾತ್ರ ನೋಡಿ, ನಾನು ಹೇಳ್ತೇನೆ ಫಸ್ಟಿಗೆ. ಬೇರೆ ಟೈಮಲ್ಲಿ ಹೇಗೆ ಹೇಳ್ತೀನಿ ನೀವು? ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ. ಇಲ್ಲಿ ಸೋ ಹಿಡಿಯೋದಕ್ಕಿಲ್ಲ. ರಾಮ ಮಂತ್ರವ ಜಪಿಸೋ ಕಟ್ಟಲ್ಲಿಗೆ. ಯಾಕೆ? ತ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ. ಆ ಮೂರು ಗೊತ್ತಾಯ್ತಲ್ಲ? ಫಸ್ಟ್ ಸೆಕೆಂಡ್ ಮತ್ತು ಥರ್ಡನ್ನು ಹಾಡುವಾಗ ನೀವು ಅಲ್ಲಿ ಕಟ್ ಮಾಡಬೇಕು, ಎಳಿಲಿಕ್ಕಿಲ್ಲ. ಅದು ಮಾತ್ರ ಸತಿ ನೋಡ್ಕೊಳ್ಳೋಣ. 1 2 3 4 ಲಾಸ್ಟ್ ಇದು. ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ. ಈಗಯಾ ಶಿವ ಶಿವ ಎಂದರೆ ಭಯವಿಲ್ಲ. 1 2 3 4 ಶಿವ ಶಿವ ಎಂದರೆ ಭಯವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ. ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ. ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ಜನುಮ ಜನುಮಗಳ ಕಾಟವೇ ಇಲ್ಲ. ಜನುಮ ಜನುಮಗಳ ಕಾಟವೇ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ. ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. 1 2 3 4 ಅನ್ನದಾನವ ಮರೆಯದಿರು. ನಾನು ನನ್ನದು ಎಂದದಿರು. ಅನ್ನದಾನವ ಮರೆಯದಿರು. ನಾನು ನನ್ನದು ಎಂದದಿರು. ಉನ್ನತಿ ಸಾಧಿಸೆ ಹಗಲಿರುಳು. ಉನ್ನತಿ ಸಾಧಿಸೆ ಹಗಲಿರುಳು. ದೀನಾನಾಥನ ಮರೆಯದಿರು. ದೀನಾನಾಥನ ಮರೆಯದಿರು. ಶಿವ
ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. 1 2 3 4. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು, ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. 1 2 3 4. ಜ್ಞಾನವೇ ಜಗದುಳು ತಪವಯ್ಯ, ಜ್ಞಾನವೇ ಘನಕರ ಜಪವಯ್ಯ, ಜ್ಞಾನವೇ ಜಗದುಳು ತಪವಯ್ಯ, ಜ್ಞಾನವೇ ಘನಕರ ಜಪವಯ್ಯ. ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ, ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ, ಶಿವನಾಮಕ್ಕೆ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮೇಲೆ ಇವರು ಈ ಸೈಡಿಂದ, ಈ ಸೈಡಿಂದ ಇವರಿಗೆ ರಾಮನ ಮಂತ್ರ ಹೇಳುವ, ಅವರಿಗೆ ಶಿವ ಶಿವ ಹೇಳುವ. ಇಲ್ಲಿ ಶುರು ಮಾಡುವ. ಹಾಂ, ನಾನು ಎತ್ತಿ ಕೊಡ್ತೇನೆ. ಹಾಂ, 1 2 3 4. ರಾಮ ಮಂತ್ರವ, ನಿಮಗೆ ರಾಮ ಮಂತ್ರವ. ನಾನು ನೀವು ಹುಷಾರಂತೇಳಿ ನಿಮ್ಗೆ ಹೇಳಿದ್ದೆ. ನಾನು ಇವತ್ತು ಹೇಳಿಕೊಡ್ತಲ್ಲ, ನೀವು ಬೇಗ ಕಲ್ತಿದ್ದೀನಿ ನಾನು ನಿಮ್ಗೆ ಹೇಳಿದೆ. ಇದು ನಾನು ಅವ್ರಿಗೆ ಹೇಳ್ತಿದ್ದೆ, ಪಾಪ ಸುಲಭ ಇರಲಿ ಅಂತೇಳಿ. ಒಂದು ಬಿಟ್ಟು ಆಫ್ಟರ್ ಬಿಟ್ಟು ತಗೊಳ್ಬೇಕು. 1 2 3 4 ರಾಮ ಹಾಗೆ ತಗೊಳ್ಬೇಕಾಯ್ತಾ? ನಾನು ತೆಗೆದು ಎತ್ತಿ ಕೊಡ್ತೇನೆ, ಏನು ಗಾಬರಿ ಬಳಿ, ತಪ್ಪದನ್ನು ಮತ್ತೆ ಮಾಡ್ಕೊಳ್ಳೋಣ. ಧೈರ್ಯವಾಗಿ ಹಾಡಿ. 1 2 3 4. ರಾಮ ಮಂತ್ರ
ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ 1 2 3 4 ಕುಲಹೀನನಾದರು ಕೂಗಿ ಜಪಿಸುವ ಮಂತ್ರ ಕುಲಹೀನನಾದರು ಕೂಗಿ ಜಪಿಸುವ ಮಂತ್ರ ಅಲ್ಲ ಕುಲಹೀನನಾದರು ಕೂಗಿ ಜಪಿಸುವ ಮಂತ್ರ ಹಾಂ ಹಾಡಿ ಹಾಡಿ ಓಕೆ 1 2 3 4 ಕುಲಹೀನನಾದರು ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಹಲವು ಪಾಪಂಗಳ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರ್ಯಗೊಂಬುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ 1 2 3 4 ಸ್ನಾನ ಮೌನಗಳಿಗೆ ಸಾಲ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಹೀನ ಗುಣಗಳು ಹಿಂಗಿಸುವ ಯಾರದು ಯಾರು ಮೇಲೆ ಯಾರು ಹೋಗುದು ಹೀನ ಗುಣ ಹಾಗೆ ಹೇಳ್ಕೊಟ್ಟಿದ್ದೇನೆ ಯಾರದು ಹಾಡುದು ಹೀನ ಹೀನ ಗುಣಗಳ ಹಾಗೆ ಹೇಳಿದ್ರೆ ಸಾಹಿತ್ಯಕ್ಕೆ ತಪ್ಪಾಗ್ತದೆ ಸಾಹಿತ್ಯ ಅರ್ಥಕ್ಕೆ ತಪ್ಪಾಗ್ತದೆ ನೀವು ನಿಮ್ಮ ಖುಷಿ ಬಂದಾಗ ಹಾಡಬಾರ್ದು ನಿಮ್ಮ ಮುಂಚೆ ಕಲ್ತಿರ್ಬೋದು ನೀವು ಬಟ್ ಇಲ್ಲಿ ನೀವು ನಾವು ಹೇಳಿದಾಗೆ ಹಾಡಬೇಕು ಹೀನ ಗುಣ ಹೇಳಿಬಿಟ್ಟು ತಪ್ಪಾಗ್ತದೆ ಹೀನ ಗುಣಗಳ ಹಿಂಗಿಸುವ ಮಂತ್ರ ಹಾಡಿ ಹೀನ ಗುಣಗಳ ಹಿಂಗಿಸುವ ಮಂತ್ರ ಏನೆಂದು ಭೀಷಣಗೆ ಪಾಠಗಟ್ಟಿದ ಮಂತ್ರ ಏನೆಂದು ಭೀಷಣಗೆ ಪಾಠಗಟ್ಟಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ 1 2 3 4 ಸಕಲ ವೇದಂಗಳಿಗೆ ಸಾರವೆನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಸಕಲ ವೇದಂಗಳಿಗೆ ಸಾರವೆನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ Correct. ಮಂತ್ರ ಭಕ್ತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಭಕ್ತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖನಿಧಿ ಪುರಂದರ ವಿಠಲನ ಮಂತ್ರ ಸುಖನಿಧಿ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಜಪಿಸೋ ಜಪಿಸಿ ಕೆಡಬೇಡ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮಶೇಖರ ತಂದ ಸತಿಗೆ ಬೇಡಿದ ಮಂತ್ರ ಸೋಮಶೇಖರ ತಂದ ಸತಿಗೆ ಬೇಡಿದ ಮಂತ್ರ ಮಂತ್ರ ರಾಮ ಮಂತ್ರವ ಜಪಿಸೋ
ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ. ಸರ್ ಇನ್ನೊಂದ್ಸರಿ ಹೇಳ್ತೀವಿ ನೀಟಾಗಿ. ಯಾವುದು? ಹಾಂ ಬನ್ನಿ, ಅಲ್ಲಿ ಹತ್ತಿರ ಮೇಲೆ ಮಾಡ್ತೀರಾ? ಶಿವ ಶಿವ ಅಲ್ಲ. 1 2 3 4. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. 1 2 3 4. ಅನ್ನದಾನವ ಮರೆಯದಿರೋ, ನಾನು ನನ್ನದು ಎನ್ನದಿರೋ, ಅನ್ನದಾನವ ಮರೆಯದಿರೋ, ನಾನು ನನ್ನದು ಎನ್ನದಿರೋ. ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರೋ, ದೀನಾನಾಥನ ಮರೆಯದಿರೋ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಳೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಳೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು, ಆತ್ಮಾನಂದವ ಪಡೆಯುತ್ತಿರು, ಆತ್ಮಾನಂದವ ಪಡೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. 4. ದಾನವೇ ಜಗದೊಳು ತಪವಯ್ಯ, ದಾನವೇ ಘನತರ ಜಪವಯ್ಯ, ದಾನವೇ ಜಗದೊಳು ತಪವಯ್ಯ, ದಾನವೇ ಘನತರ ಜಪವಯ್ಯ. ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ, ಕೈಲಾಸವನು ಸಿಗದಯ್ಯ, ಕೈಲಾಸವನು ಸಿಗದಯ್ಯ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ, ಶಿವನಾಮಕ್ಕೆ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ರಾಮ ಮಂತ್ರವ ನಿಮಗೆ ಡೌಟ್ ಉಂಟು ಕಾಣ್ತದೆ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಹಾಂ, ಒಂದು ಚರಣ ನೀವು ಹಾಡಿ, ಒಂದು ಚರಣ ನೀವು ಅವ್ರು ಹಾಡೋ ಕರೆಕ್ಟಾಗಿ ಕೇಳ್ಕೊಳ್ಬೇಕು ನೀವು. ಫಸ್ಟಿಗೆ ಇವ್ರು ಹಾಡ್ತಾರೆ, ಆಯಿತಾ? ಫಸ್ಟ್ ಹಾಡೋ ಯಾವ ಸಂಗತಿ ಎಲ್ಲಿ ಹೋಗಿ ನಿಲ್ತದೆ, ಎಲ್ಲಿ ಮೇಲೆ ಹೋಗಬೇಕು. ನೀವು ಸಡನ್ ಸೆಕೆಂಡ್ ಸಂಗತಿ ಸಾಂತ ಮೇಲೆ ಹೋಗಿ ಟ್ರೈ ಮಾಡಬೇಡಿ. ಯಾರು ಎಲ್ಲಿ ಹೋಗಿ ನಿಲ್ಲಬೇಕು ಅಲ್ಲಿಯೇ ನಿಲ್ಲಬೇಕು. ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಬೇಕು. ನೀವು ಸಡನ್ ಇಲ್ಲಿಂದ ಸೆಕೆಂಡ್ ಫ್ಲೋರ್ ಹಾಡಿದರೆ ಹೇಗಾಗ್ತದೆ? ಫಸ್ಟ್ ಫ್ಲೋರ್ ಹೋಗಿ ಮತ್ತೆ ಸೆಕೆಂಡ್ ಫ್ಲೋರ್ ಹೋಗಬೇಕಲ್ವಾ? ಅಲ್ವಾ? ಸಡನ್ನ ಸೆಕೆಂಡ್ ಫ್ಲೋರ್ ಹೋಗಬಾರ್ದು, ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಪಲ್ಲವಿ ಮತ್ತು ಅನುಪಲ್ಲವಿ ಒಟ್ಟಿಗೆ ಹಾಡೋಣ. ಆಮೇಲೆ ಫಸ್ಟ್ ಚರಣ ಇವ್ರು ಹಾಡ್ತಾರೆ, ಸೆಕೆಂಡ್ ಚರಣ ಇವರು, ಥರ್ಡ್ ಚರಣ ಇವರು, ಮತ್ತೆ ಒಟ್ಟಿಗೆ ಹಾಡೋಣ. ಒಬ್ಬರು ಹಾಡೋ ಮತ್ತೊಬ್ಬರು ಕರೆಕ್ಟಾಗಿ ಕೇಳಬೇಕು, ಎಲ್ಲಿ ಹೋಗಿ ನಿಲ್ತದೆ, ಸೆಕೆಂಡ್ ಲೈನ್ ಎಲ್ಲಿ ಹೋಗಿ ನಿಲ್ತದೆ ಅಂತ ಹೇಳ್ಕೊಂಡು. ನಾನು ಒಂದು ಸತಿ ಹಾಡ್ತೇನೆ, ಮತ್ತು ನೀವು ರಿಪೀಟ್ ಮಾಡ್ತಾರೆ, ನಾನೇ ಜಾಯ್ನ್ ಆಗಬೇಕಾ? ನೀವು ಹಾಡ್ತೀರಿ, ಓಕೆ. ನಾನು ಒಂದು ಸತಿ ಹಾಡಿ ತೋರಿಸ್ತೇನೆ ಪಲ್ಲವಿ, ನೀವು ಮತ್ತೆ ಅದು ಪಲ್ಲವಿ ಮಾತ್ರ ಹಾಡಬೇಕು. ನಾನು ಹಾಡೋ ನೀವು ಹಾಡಬೇಡಿ, ಕರೆಕ್ಟ್ ಕೇಳ್ಕೊಳ್ಳಿ. 1 2 3 4. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಇದು ಪಲ್ಲವಿ ಹಾಡಿ. 1 2 3 4. ಪರ್ಫೆಕ್ಟ್ ಆಯ್ತು ಪಲ್ಲವಿ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಇಲ್ಲಿವರೆಗೂ ಹಾಡು ನೋಡೋಣ. ಪಲ್ಲವಿ ಅನುಪಲ್ಲವಿ ನೀವೇ. 1 2 3 4. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೊಳು
ನುಡಿವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ರಾಮ ಮಂತ್ರ ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ ರಾಮ ಮಂತ್ರ ಸಕಲ ವೇದಂಗಳಿಗೆ ಸಾರವೆನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಸಕಲ ಅಲ್ಲಿ ಮೂಲ ಬೇಗ ಮೂಲ ಅಷ್ಟೊತ್ತುಂಟು ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಮೂಲಮ ಇಲ್ಲಿ ಬಂದ್ಬಿಡ್ಬಾರ್ದು ಮೂಲ ಮಂತ್ರ ಮುಕುತಿ ಕರೆಕ್ಟ್ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ಇದನ್ನು ಹಾಡೋಣ ಲಾಸ್ಟ್ ಚರಣ ಸಕಲ ವೇದಂಗೆ ಹಾಡಿ ಮತ್ತೆ ಪಲ್ಲವಿಗೆ ಹೋಗ್ಬೇಕು 1 2 3 4 ಸಕಲ
ಜಪಿಸೋ ರಾಮ ಮಂತ್ರವ ಜಪಿಸೋ. ಬೇಡ ಅಂತ ಯಾವುದು ಅಲ್ಲ ಇನ್ನು 2 ಹಾಂ ಹೌದು. ಒಂದು ಪಲ್ಲವಿ ನೀವು ಹಾಡಿ, ಅನ್ನು ಪಲ್ಲವಿ ನೀವು ಹಾಡ್ತಾರೆ. ಯಾವುದು ಆ ಮಂತ್ರ ನೀವು ಹಾಡಬೇಕು. ರಾಮಂತ್ರ ಜಪಿಸ ಪಲ್ಲವಿ ಅವರು, ಅನು ಪಲ್ಲವಿ ನೀವು, ಫಸ್ಟ್ ಚರಣ ನೀವು, ಸೆಕೆಂಡ್ ಚರಣ ನೀವು, ಥರ್ಡ್ ಚರಣ ಅವರು, ಮತ್ತೆ ಒಟ್ಟಿಗೆ ಹಾಡಿ. ಓಕೆ, 1 2 3 4 ರಾಮ ಆ ಮಂತ್ರ. ಆ ಮಂತ್ರ ವೆರಿ ಗುಡ್. ರಾಮ ಮಂತ್ರವ 1 2 3 4 ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. 1 2 3 4 ನಾನ ಮೌನಗಳಿಗೆ ಧ್ಯಾನಿಪ ಮಂತ್ರ. ಹಲವು ಪಾಪಂಗಳಿಗೆ ಸಾಧನದ ಮಂತ್ರ. ಜ್ಞಾನಿಗಳು ಮನದಿ ಹಾಗೆ ಬರ್ಬೇಕಲ್ಲ, ಹಾಡಿ ಇನ್ನೊಮ್ಮೆ. ಅಲ್ಲ ಅದನ್ನು ಹಾಡಿ, ಅದನ್ನು ಮಾಡಿ. ಹಲೋ ಪಾಪಂಗಳಿಗೆ ಹಾಡಿ, ಹಲೋ ಪಾಪಂಗಳಿಗೆ. 1 2 3 4 ಹಲವು ಪಾಪಂಗಳಿಗೆ ಸಾಧನದ ಮಂತ್ರ. ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ. ನೀವು ಡೈರೆಕ್ಟ್ ನೀವು ಮೇಲೆ ಹೋಗ್ತಾ ಇದ್ದೀರಿ. ನೀವು ಫಸ್ಟಿಗೆ ಮೇಲೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ಮೇಲೆ ಹೋಗ್ತೀರಾ, ಅದಾಗುವುದಿಲ್ಲ. ಅಲ್ಲಿ ಹೇಗುಂಟು? ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ. ನೀವು ಅಲ್ಲಿ ನಿಲ್ಬೇಕು. ನೀವು ಧ್ಯಾನಿಪ ಮಂತ್ರ ಮತ್ತೆ ಅದಕ್ಕೆ ಮೇಲೆ ಹೋಗ್ತೀರಿ ನೀವು, ಅದು ಮತ್ತೆ ಬರೋದು ಸಂಗತಿ. ಡೈರೆಕ್ಟ್ ಸಡನ್ ಮೇಲೆ ಹೋಗ್ಲಿಕ್ಕೆ ಇಲ್ಲ, ನೀವು ಅಲ್ಲೇ ನಿಲ್ಬೇಕು. ಆಗ ನಾನು ಹೇಳ್ತಾರೆ ನಾನು ಅದನ್ನೇ
ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಅಲ್ಲಿ ನಿಲ್ಲಬೇಕು. ಮತ್ತೆ ನಿಮ್ಮ ಮೇಲೆ ಹೋಗ್ಲಿಕ್ಕೆ ಉಂಟು. ಯಾವು ಹಲವು ಪಾಪಂಗ ಅಲ್ಲ ಹೀನ ಗುಣಗಳ ಹಿಂಗಿಸುವ ಮಂತ್ರ. ಮತ್ತೆ ಸುಖ ನಿಧಿ ಮತ್ತೆ ಮೇಲೆ ಹೋಗ್ಲಿಕ್ಕೆ. ಅದು ನೀವು ಇಲ್ಲೇ ಹೋಗಿಬಿಟ್ರೆ ಮತ್ತೆ ಏನು ಮಾಡ್ತೀರಿ? ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಹಾಡ್ತೀರಾ? ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ. ಕರೆಕ್ಟ್ ನೋಡಿ, ಅಲ್ಲಿ ಒಬ್ರು ಧ್ಯಾನ ಮಂತ್ರ ಮೇಲೆ ಹೋಗಿದ್ರಿ. ಯಾಕೆ ಮೇಲೆ ಹೋಗಬಾರ್ದು? ಮೇಲೆ ಹೋಗ್ಲಿಕ್ಕಿಲ್ಲ. ಧ್ಯಾನಿಪ ಮಂತ್ರ ನೀವು ಅಲ್ಲಿರಬೇಕು. ಹಾಡಿ ಹಾಡಿ. ಕರೆಕ್ಟ್ ಅಲ್ಲಲ್ಲ, ಅದು ಮತ್ತೆ ಬರ್ತದೆ. ನೀವು ಅದನ್ನು ಸತಿ ಹಾಡಿ ಮತ್ತೆ ಮುಂದೆ ಹೋಗೋಣ. ಹಲವು ಪಾಪಂಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ. ಮನದಿ ಧ್ಯಾನಿಪ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ. ಏನೆಂಬ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ. ಏನೆಂಬ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. 1 2 3 4. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಹೆಚ್ಚಿನಿ ಕೆಡಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ. ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ.
ಬರೋದು ಹಾಗೆ, ಬಟ್ ಇದರಲ್ಲಿ ಸತಿಗೆ ಎಂದಿತ್ತು. ಹೌದು, ಭಾಮೆ ಕರೆಕ್ಟ್ ಆಯ್ತು. ಅಲ್ಲಿ ಸೋಮಶೇಖರ ತನ್ನ ಆ ಪುಸ್ತಕದ ಸತಿಗೆ ಅಂತ ಉಂಟು, ಆ್ಯಕ್ಚುಲಿ ಅದು ಭಾಮೆ. ಸೋಮಶೇಖರ ತನ್ನ ಭಾಮೆಗೆ ಭಾಮೆಗಳಿದ ಮಂತ್ರ ಭಾಮೆ ಪೇಡಿದ ಮಂತ್ರ, ಭಾಮೆ ಪೇಡಿದ ಮಂತ್ರ. ಹಾಗೆ ಓಕೆ. ಈಗ ನಾನು ಮಾತಾಡ್ತಿದ್ದೇನೆ, ಸರಿಯಾಗಿ ಕೇಳ್ಕೊಳ್ಳಿ. ಈಗ ನಿಮಗೆ ಟ್ಯೂನ್ ಬಂತು, ತಾಳ ಉಂಟು, ಎಲ್ಲ ಉಂಟು. ಆದರೆ ಆ ಸಾಹಿತ್ಯದ ಒಟ್ಟಿಗೆ ಬರುವಂಥ ಭಾವನೆ ಮತ್ತು ಅದರ ಏನು ಹೇಳ್ತೇವೆ, ಒಂದು ಜೀವ ಉಂಟಲ್ಲ, ಅದನ್ನು ಸಾಧ್ಯ ಆದಷ್ಟು ಕೇಳಿ ನಿಮಗೆ ಗೊತ್ತಾಗ್ತದೆ. ಸಾಧ್ಯ ಆದರೆ ಮತ್ತು ಅದನ್ನು ಅನ್ನಿಸ್ಕೊಳ್ಕೊಳ್ಳಿ. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ, ಸೋಮಶೇಖರ ತನ್ನ ಭಾಮೆ ಹೇಳಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ. ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ, ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ. ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸ್ನಾನ ಮೌನಗಳಿಗೆ
ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ ಏನೆಂಬ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ ಏನೆಂಬ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಭಕುತಿ ರಸಕ್ಕೆ ಪಟ್ಟೆ ಒಮ್ಮೆ ತೋರುವ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ ಸೋಮಶೇಖರ ತನ್ನ ಭಾಮೆಗೆಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ನಮ್ಮ ಇಂದಿನ ಈ ಭಜನಾ ಕಮ್ಮಟದ 4ನೇ ದಿವಸ ಮಾತುಶ್ರೀ ಅಮ್ಮನವರು ಬಂದಿದ್ದಾರೆ. ಅವರಿಗೆ ದೊಡ್ಡದಾದಂಥ ಒಂದು ಚಪ್ಪಾಳೆಯೊಂದಿಗೆ ಸ್ವಾಗತ. ಹಾಗೆ 15 ನಿಮಿಷಗಳ ಕಾಲ ಪಾನೀಯ ವಿರಾಮ. ಎಲ್ಲ ಶಿಬಿರಾರ್ಥಿಗಳು ಕೂಡ ಪಾನೀಯವನ್ನು ಸ್ವೀಕರಿಸಿ ಇಲ್ಲಿ ಬಂದು ಈ ಸಭಾಂಗಣದಲ್ಲಿ ಸೇರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಆಯಿತಾ? ಅದಾದಮೇಲೆ ಅಂಗಡಿ ಮುಂಗಟ್ಟು ನೋಡಿ ಕುಂಟೆ ತುದಿಗೆ ಉಂಟಲ್ಲ ಎರಡು ಇದು ಅದಿಲ್ಲ. ನೆಕ್ಸ್ಟ್ ಬೆಲ್ಲದಂತೆ ಸೆಕೆಂಡ್ ಚರಣ ಸಿಕ್ಕಿತ ನಿಮಗೆ? ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರುಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 2 ಲೈನ್. ಅದಾದಮೇಲೆ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಕೊಟ್ಟಣವೂ ಇಲ್ಲ. ಅರ್ಥ ಆಯ್ತಾ? ನೋಡ್ಕೊಳ್ಳಿ ಅಷ್ಟೇ, ಮತ್ತೇನು ಚೇಂಜ್ ಇಲ್ಲ. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರುಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಲಾಸ್ಟ್ ಚರಣ ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ. ಅಷ್ಟೇ. ಗೊತ್ತಾಯ್ತಲ್ಲ? ಯಾವ್ದು ಬಿಟ್ಟು ಏನು ಗೊತ್ತಾಯ್ತಲ್ಲ? ನಿಮ್ಮ ಮಾರ್ಕೊಂಡ್ರಲ್ಲ? ಓಕೆ.
ಸ್ವಲ್ಪ ಕೊಟ್ಟರೆ ಒಳ್ಳೆ. ಬೇಡ ಇಲ್ಲಿ ಮಾಡಿ ಮಾಡ್ಕೊಡ್ತೀನಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. 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 1 2 3 4. ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಖಂಡ ಭಟರಾಗಿ ನಡೆದು ಕತ್ತಿ ಢಾಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಚಂಡ ಭಟರಾಗಿ ನಡೆದು ಕತ್ತಿ ಢಾಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. 1 2 3. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ತೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. 1 2 3 4. ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಉನ್ನತಕ್ಕಾಗಿ ನೆನೆಯಾದಿ ಕೇಶವನ ಜ್ಞಾನವನ್ನು, ಕೇಶವ 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 ಕೇಶವ. ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ. ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇದರ ಅರ್ಥ ಗೊತ್ತಾಯ್ತಾ? ಎಲ್ಲರೂ ಮಾಡುವಂಥ ಎಲ್ಲ ಕಸುಬುಗಳು ಸಹ ಯಾವುದಕ್ಕೋಸ್ಕರ ಖಾಲಿ ಹೊಟ್ಟೆಗೋಸ್ಕರ, ಗೇಣು ಬಟ್ಟೆಗಾಗಿ.
ದೇವರನ್ನು ಧ್ಯಾನ ಮಾಡಿ ಅಂದರೆ ನಿಮಗೆ ಪರಮ ಸುಖ ಪರಮ ಆನಂದ ಸಿಗ್ತದೆ. ಆದರೆ ಅದು ಯಾರಿಗೂ ಬೇಡ, ನನ್ನನ್ನು ಸೇರಿಸಿ ಹೇಳ್ತಾ ಇರೋದು. ಎಲ್ಲರೂ ಮಾಡೋದು ಅವರವರ ಹೊಟ್ಟೆಗೆ ಅವ್ರಿಗೆ ಏನು ಬಟ್ಟೆಗೆ. ಯಾರ್ಯಾರು ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಮಾಡ್ತಾರೆ ಅವರು ಸಹ ಅವರ ಹೊಟ್ಟೆಗೋಸ್ಕರ ಬೋಧನೆ ಮಾಡ್ತಾರೆ, ಆದರೆ ಎಲ್ಲವೂ ಹೊಟ್ಟೆಗೋಸ್ಕರ. ಚಂಡಭಟರಾಗಿ ಕ್ಷತ್ರಿಯರು ಚಂಡಭಟರಾಗಿ ಕತ್ತಿಡಲು ಕೈಲಿ ಹಿಡಿದು ಅವರು ಏನು ಮಾಡ್ತಾರೆ, ತುಂಡು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಮಾಡ್ತಾರೆ. ಬೆಲ್ಲದಂತೆ ಮಾತನಾಡಿ ಎಲ್ಲರೂ ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ, ಸುಳ್ಳು ಹೇಳ್ಕೊಂಡು. ಕಳ್ಳತನ ಮಾಡ್ತಾನೆ, ಅವನು ಯಾಕೆ ಮಾಡ್ತಾನೆ ಕಳ್ಳತನ? ಅವನು ಮಾಡೋದು ಹೊಟ್ಟೆಗಾಗಿ. ಮಾಡೋದವ್ರು ಕೆಟ್ಟ ಕೆಲಸ ಆಗಲಿ, ಅದು ಅವ್ನು ಮಾಡೋ ಉದ್ದೇಶ ಎಂಥದ್ದು? ಹಾಗಾದರೆ ವೇದಶಾಸ್ತ್ರ ಮಾಡಿದವರು ಮಾಡೋದು ಯಾಕೆ ಹೊಟ್ಟೆಗೆ, ಕಳ್ಳತನ ಮಾಡಿದ ಯಾರು? ಅವರು ಹೊಟ್ಟೆಗೆ. ಹಾಗಾದರೆ ಶ್ರೇಷ್ಠ ಯಾರು? ದೇವರನ್ನು ಧ್ಯಾನ ಮಾಡಿ ಆನಂದ ಪಡಿತಾರೆ ಅವರು ಮಾತ್ರ ಶ್ರೇಷ್ಠರು. ಇವರೆಲ್ಲ ಏನು ಮಾಡೋದು? ಎಲ್ಲರೂ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಅದರ ತಾತ್ಪರ್ಯ ಏನು? ದೇವರನ್ನು ಧ್ಯಾನ ಮಾಡಬೇಕು ಅಂತ ಅಷ್ಟೇ. ನಿಮಗೆ ಪರಮ ಸುಖ ಪರಮಾತ್ಮನ ಆನಂದ ಸಿಗಬೇಕು ಅಂತಾದರೆ ದೇವರನ್ನು ಧ್ಯಾನ ಮಾಡಿವಿ. ಲಾಸ್ಟಿಗೆ ಹೇಳ್ತಾನೆ, ಉನ್ನತಕ್ಕಾಗಿ ನೆಲೆಯಾದ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ. ಮುಕ್ತಿ ಬೇಕೋ ನೀವು ಅವನನ್ನು ಧ್ಯಾನ ಮಾಡಿ ಅಂತೇಳಿ. ಪ್ರಾರಂಭ ಮಾಡೋಣ. ಇದು ಸಹ ಆಯ್ತಾಳ ಎಂಟು. 1 2 3 4 1 2 3 4 1 2 3 4 1 2 3 4 1 2 3 4 1 2 3 1 2 3 4 1 2 3 4. ಓಕೆ, ಇದು ರಾಗದೊಂದು ಸತಿ ನಾನು ಆರೋಹಣವನ್ನು ಹೇಳ್ತೇನೆ. ರಾಗ ಚಕ್ರವಾಕ ಅಥವಾ ಹಿಂದೂಸ್ತಾನಿ ಆಹಿರ್ ಬೇರೆ ಹೇಳ್ತೇವೆ. ಒಂದು ಸತಿ ಅದರ ಆರೋಹಣ ಮೇಲೆ ಹೋಗುವಂಥ ಕೆಳಗೆ ಬರೋ ಸ್ವರಗಳನ್ನು ಹೇಳ್ತೇನೆ, ಜಸ್ಟ್ ನೀವು ರಿಪೀಟ್ ಮಾಡಿ. ಸರಿ ಸರಿ ಗ ಸರಿ ಗ ಮಾ ಸರಿ ಗ ಮ ಪ ಸರಿ ಗ ಮ ಪ ದ ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಆ ಸ ಪ ಪ ಸ ಪ ಪ ಮ ಪ ಮ ಪ ಗ ಮ ಪ ಮ ಗ ಮ ಪ ಮ ಗ ಮ ಗ ರಿ ಸ ಸ ಪ ಪ ಮ ಪ ಮ ಪ ಗ ಮ ಪ ಮ ಗ ಮ ಗ ರಿ ಸ ನಿ ಸ ಸ ರಿ ನಿ ಸ ಸ ಸ ರಿ ಗ ಗ ರಿ ಗ ರಿ ಸ ಸ ಸ ಪ ಪ ಸ ಪ ಮ ಪ. ಇದು ಫಸ್ಟ್. ಮತ್ತೊಂದು ಸಂಗತಿ ಹಾಗೆ
ನೀ ಸಾರಿ 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 ನೀ ಸಾರಿ 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 ಅಷ್ಟೇ. ಅದು ಎಲ್ಲರೂ ಮಾಡುವುದು ಫಸ್ಟ್ ಟೈಮ್ ಹಾಗೆ ಬರ್ತದೆ. ಸೆಕೆಂಡ್ ಟೈಮ್ ಹಾಡುವಾಗ ಎಲ್ಲರೂ ಮಾಡುವುದು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಅದು ನಾನು ಇಲ್ಲಿ ಹೇಳ್ತೇನೆ. ಫಸ್ಟ್ ಇದು ಸಾಧಿನ ಪಾಗೆ ಸ ಪ ಪ ಹಾಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗುಡ್. ಇದು ಫಸ್ಟ್ ಸಂಗತಿ 2 ಸತಿ ಹೇಳಬೇಕು. ಮತ್ತು ಇದನ್ನೇ ಸೆಕೆಂಡ್ ಸತಿ 2 ಸತಿ ಹೇಳಿ. ಅದು ಹೇಗೆ ಸ್ಟಾರ್ಟ್ ಮಾತ್ರ ಚೇಂಜ್, ಮತ್ತೆಲ್ಲ ಸೇಮ್. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹಾಡಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗುಡ್. ವೆರಿ ಗುಡ್. ಇದು ಇಷ್ಟು ಪಲ್ಲವಿ ಆಯಿತಾ. ಫಸ್ಟ್ ಸಂಗೀತ ಹೇಳಿದ್ದನ್ನು 2 ಸತಿ, ಪುನಃ ಕೆಳಗಿಂದ ಎಲ್ಲರೂ ಅದು 2 ಸತಿ, ಅಲ್ಲಿಗೆ ಪಲ್ಲವಿ ಆಯ್ತು. ಒಟ್ಟಿಗೆ ಹಾಡೋ ಒಂದು ಸತಿ ಮತ್ತೆ ನೀವು ಹೇಳಬೇಕು. 1 2 3 4. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಏನು ಬಟ್ಟೆಗಾಗಿ. 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 1 2 3 4 ಚರಣ. ವೇದಶಾಸ್ತ್ರ ಪಂಚಾಂಗವ ನಾನು ಹೋಗ್ತೇನೆ, ಬೇಡ ನೀವು ಕಲ್ತಾಗಿದೆ. ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಗುಡ್. ಚಂಡಭಟರಾಗಿ ನಡೆದು ಕತ್ತಿ ಢಾಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಚಂಡ ಎಲ್ಲರೂ ಎಲ್ಲ 1 2 3 4. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಹಾಡಿ 2 ಸಲ. ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ.
ಸೆಕೆಂಡ್ ಸಂಗತಿ, ಎಲ್ಲರೂ ಮಾಡುವುದು ಮತ್ತೆ ಸೇಮ್ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. 1 2 3 4. ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಉನ್ನತಕ್ಕಾಗಿ ನೆಲೆಯಾದೆ ಕೇಶವನ ಧ್ಯಾನವನ್ನು, ಅಡಿ ಉನ್ನತಕ್ಕಾಗಿ ನೆಲೆಯಾದೆ ಕೇಶವನ ಧ್ಯಾನವನ್ನು. ಕೇಶವ 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 ಕೇಶವ. ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು. ಕೇಶವ 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 ಕೇಶವ. ಅಷ್ಟಾಡಿ, ಒಂದು ನಿಮಿಷ. 1 2 3 4. ಇನ್ನೊಮ್ಮೆ ಉನ್ನತ ಉನ್ನತಕ್ಕಾಗಿ ನೆಲೆಯಾದೆ ಕೇಶವನ ಧ್ಯಾನವನ್ನು, ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ. ಉನ್ನತಕ್ಕಾಗಿ ನೆಲೆಯಾದೆ ಕೇಶವನ ಧ್ಯಾನವನ್ನು, ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ. ಉನ್ನತಕ್ಕಾಗಿ 1 2 3 4. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಇಷ್ಟೇ ನಾನೀಗ. ಈಗ ಒಂದ್ಸತಿ ಒಟ್ಟಿಗೆ ಹಾಡೋಣ. ಮತ್ತೆ ಒಂದ್ಸತಿ ನೀವು ಒಂದ್ಸತಿ ಅವ್ರು ಹಾಡಬೇಕು. 1 2 3 4. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಎಲ್ಲರೂ ಮಾಡುವುದು ಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು. ಚಂಡಭಟರಾಗಿ ನಡೆದು ಕತ್ತ
ಕತ್ತಿ ಢಾಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ ಏಳು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ ಏಳು ಬಟ್ಟೆಗಾಗಿ. 1 2 3 4 ಬೆಲ್ಲದಂತೆ ಹಳ್ಳದಲ್ಲಿ ಎಲ್ಲರೂ ಎಲ್ಲರೂ 1 2 3 4 ಅಂದಣ ಪಲ್ಲಕ್ಕಿ ಏರಿ ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಕೇಶವ 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 ಕೇಶವ. ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ. ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ ಏಳು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ ಏಳು ಬಟ್ಟೆಗಾಗಿ. ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ. ಈಗ ನಾವು ಕ್ಲಾಸ್ ಪಟ್ಟುವಾಗೆ ಆಗಬೇಕು. ನೀವು ಹಾಡಬೇಕು ಫಸ್ಟ್ ನೀವು. ಹಾಂ ಲೇಡೀಸ್ ಫಸ್ಟಾ? ಸರಿ ಓಕೆ. ಓಕೆ ಪ್ರತಿ ಚರಣಕ್ಕೆ 1 2 3 4 ಅಷ್ಟು ಗ್ಯಾಪ್ ಕೊಡಿ. ಒಟ್ಟಿಗೆ ಹಾಕೊಂಡು ಹೋಗಬೇಡಿ. ಮತ್ತು ಆದಷ್ಟು ಸಾಹಿತ್ಯ ನೋಡ್ಕೊಳ್ಳಿ. ಅಲ್ಲಿ ಬೆಲ್ಲದಂತೆ ಮಾತನಾಡಿ ಅಂತ ಹಾಡಿದ್ವಿ. ಬೆಲ್ಲದಂತೆ ಮಾತನಾಡಿ ಮತ್ತೆ ಎಲ್ಲಿ ನೋಡಿ ವೇದಶಾಸ್ತ್ರ ಪಂಚಾಂಗವ ಚಂಡಭಟರಾಗಿ ನಡೆದು ಖಂಡ ತುಂಡ ಖಂಡ ತುಂಡ ಅಲ್ಲಿ ಕಟ್ ಮಾಡೋದ ಖಂಡ ತುಂಡ ಮಾಡು ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಆ ಸಾಹಿತ್ಯಕ್ಕೆ ಒತ್ತು ಕೊಡ್ಬೇಕು. ಖಂಡ ತುಂಡ ಅಂದಣ ಪಲ್ಲಕ್ಕಿ ಏರಿ ಅಂದಣ ಅಂದಣ ಪಲ್ಲಕ್ಕಿ ಏರಿ ಹಾಡಬಾರ್ದು. ಪಲ್ಲಕ್ಕಿ ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ ಚಂದದಿಂದ 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 ಅಲ್ವಾ ಚಂದದಿಂದ ಅದೆಲ್ಲ ಕೊಡ್ಬೇಕು. ಇದು ಸಾಹಿತ್ಯ ತುಂಬ ಸಿಂಪಲ್ ಉಂಟು. ಅದಕ್ಕೆ ಪಂಚ್ ಬರಬೇಕಾದ್ರೆ ಅಂಥದ್ದೆಲ್ಲ ಕೊಟ್ಟರೆ ಮಾತ್ರ ಚೆಂದ ಆಗುತ್ತೆ. ಚಂದದಿಂದ ಹಾಗೆಲ್ಲ ಆದಷ್ಟು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ 1 2 ಸಾರಿ ಹಾಗೆ 1 2 3 4 ಎಲ್ಲರೂ
1 2 3 4. ಒಂದು ನಿಮಿಷ, ಅಲ್ಲಿ ಚೂರು ಡೌಟ್ ಇದ್ದಂಟ ನಿಮಗೆ. ಎಲ್ಲರೂ ಮಾಡುವುದಲ್ಲ, ಎಲ್ಲರೂ ಮಾಡುವುದು. ಹಾ ಹಾಡಿ ಸ ಪ ಪ ಮಾಪ ಮಾಪ. ಹಾ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಫಸ್ಟ್ ಒಂದು ಹಾಗೆ. ನೆಕ್ಸ್ಟ್ ಒನ್ ಎಲ್ಲರೂ ಮಾಡುವುದು ನೀ ಸಾರಿ ಸಾರಿ ಸಾರಿ. ಅಷ್ಟೇ ಡಿಫರೆನ್ಸ್. ಎಲ್ಲರೂ ಮಾಡುವುದು. ಹಾಡಿ ಒಮ್ಮೆ ಹಾಗೆ ಬರಬೇಕು. ಓಕೆ, ನೆಕ್ಸ್ಟ್ ಚರಣ. 1 2 3 4. ಎಲ್ಲ ಉನ್ನತಗಾಗಿ ಕೇಶವ 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 ಉನ್ನತ ಎಲ್ಲರೂ ಆ ಪಲ್ಲವಿ ಮಾತೊಂದು ಚೂರು ಇನ್ನೂ ಡೌಟ್ ಉಂಟು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಈಗ 1 2 3 4. ಎಲ್ಲರೂ ಎಲ್ಲರೂ
ಜಾಟರಾಗಿ ನಡೆದು ಕತ್ತೆ ಡಾಲು ಕೈಲಿ ಹಿಡಿದು ಎಲ್ಲರೂ ಮಾಡುವುದು ಎಲ್ಲರೂ ಒನ್ ಟೂ ತ್ರೀ ಫೋರ್ ಎಲ್ಲರೂ ಮಾಡುವುದು ಒನ್ ಟೂ ತ್ರೀ ಫೋರ್ ಅಂದಣ ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ ಹೊಟ್ಟೆಗಾಗಿ ಏಳು ಬಟ್ಟೆಗಾಗಿ ಅಲ್ಲ ವಚನ ಹಾಡು ಬಿಡಬೇಕಾ ವಚನ ಹಾಂ ಸರಿ ಸರಿ ವಚನ ಬೇಡಲ್ಲ ಹಾಗಾದರೆ ಸರಿ ಸರಿ ಹಾಂ ಅದೇ ಇಷ್ಟೊತ್ತಾದಲ್ವಾ ಅದೇ ಸೊ ಅದೇ ಹೌದಾ ಹೌದು ಹೌದು ಹಾಕು
ಈಗ ಅದು ಇನ್ನೊಂದು ವಚನ ಉಂಟು, ಅದು ಇವತ್ತು ಟೈಮ್ಸ್ ಇಲ್ಲ, ಹೇಳ್ಕೊಡ್ತಾ ಇಲ್ಲ. ಇಷ್ಟೊತ್ತಾದರೂ ನಾನು ಈಗ ಹಾಡ್ತೇನೆ, ಅದನ್ನು ರೆಕಾರ್ಡ್ ಮಾಡ್ತಾರೆ. ಇದು ಶ್ಲೋಕ ಮತ್ತು ವಚನ ಉಂಟಲ್ಲ, ನಾನು ಒಂದು ಸರ್ತಿ ಹಾಡ್ತೇನೆ, ಆಮೇಲೆ ನೀವು ಸಹ ನನ್ನೊಟ್ಟಿಗೆ ಮತ್ತೊಂದು ಸರ್ತಿ ಹಾಡುವ. ಯಾಕಂದರೆ ನಿಮಗೆ ಅದು ಕ್ಲಾರಿಟಿ ಇರ್ತದೆ. ಒಟ್ಟಿಗೆ ಹಾಡುವ ಏನು ತಪ್ಪು ಮಾಡೋದು ಅದೇ ಉಳಿದು ಬಿಡ್ತದೆ. ಅದಕ್ಕೋಸ್ಕರ ಶ್ಲೋಕ ಒಂದು ಸರ್ತಿ ನಾನು ಹಾಡ್ತೇನೆ, ಆಮೇಲೆ ನಾನು ಹೇಳ್ತೇನೆ, ಆಗ ನೀವು ಅದನ್ನು ನನ್ನೊಟ್ಟಿಗೆ ಪುನಃ ಒಮ್ಮೆ ಹಾಡಿ. ಶ್ಲೋಕ ಮಾತ್ರ, ಶ್ಲೋಕ ಮತ್ತು ವಚನ ಮಾತ್ರ. ಓಕೆ, ಫಸ್ಟ್ ನಾನು ಹಾಡೋ ನೀವು ಹಾಡಬೇಡಿ, ಕರೆಕ್ಟ್ ಕೇಳಿ ಅಷ್ಟೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ. ಇಷ್ಟು. ಈಗ ಇದನ್ನು ಈಗ ಶ್ಲೋಕದ ರೀತಿ ಬೇಡ, ವಿದ್ ರಿದಮ್ ಹಾಡು ಉಂಟಲ್ಲ ಅದನ್ನು ಹಾಡಿ ನನ್ನೊಟ್ಟಿಗೆ. ಹಾಂ, ಮೃದಂಗದೊಟ್ಟಿಗೆ ತಬಲದೊಟ್ಟಿಗೆ ಹಾಡುವಾಗ ಹೇಗೆ ಹಾಕಬೇಕು. 1 2 3 4. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ. ಸೊ ಇಲ್ಲಿ ಒಂದು ಶ್ಲೋಕ ಆಯಿತು. ಎರಡನೇ ಶ್ಲೋಕ, ಎರಡು ಶ್ಲೋಕ ಮುಗಿದಿದೆ. ಹಾಂ, ಶ್ಲೋಕ ಒಟ್ಟಿಗಿರಲಿ. ಶ್ಲೋಕ ಎರಡು ಒಟ್ಟಿಗೆ ಮುಗಿದಿದೆ, ರೆಕಾರ್ಡಿಂಗ್ ಅಲ್ಲ, ಒಟ್ಟಿಗಿರಲಿ. ಆಯ್ತಲ್ಲ. ಈಗ ಸೆಕೆಂಡ್ ಇದು ಹಾಗೆ ನಾನು ಒಮ್ಮೆ ಸ್ಲೋವಲ್ಲಿ ಮತ್ತು ವಿದ್ ರಿದಮ್ ಹಾಡ್ತೇನೆ. ಆನಂತರ ನೀವು ವಿದ್ ರಿದಮ್ ನಾನು ಡಿಸ್ಕೊಂಡು ಸರಿ, ಆಗ ನಿಮಗೆ ನಾನು ಹಾಡು ಕೇಳಿ ಕಲಿತುಕೊಳ್ಬೋದು. कराग्रे वसते लक्ष्मी करमध्ये सरस्वती कराग्रे वसते
वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् प्रभाते करदर्शनम् प्रभाते करदर्शनम् कराग्रे वसते लक्ष्मी करमध्ये सरस्वती कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् गगने स्थिते गौरी प्रभाते करदर्शनम् प्रभाते करदर्शनम् प्रभाते करदर्शनम् ಇನ್ನೊಂದು ಹಾಡ್ತೀರಾ ವಿತ್ ಲಯರ್ 1 2 3 4 कराग्रे वसते लक्ष्मी करमध्ये सरस्वती कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् करमूले स्थिते गौरी प्रभाते करदर्शनम् प्रभाते करदर्शनम् प्रभाते करदर्शनम् ಇವನಾರವ ವಚನ ಇವನಾರವ 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 ಎಂದೆಣಿಸದಿರಯ್ಯ ಇವನಾರವ 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 ಎಂದೆಣಿಸದಿರಯ್ಯ ಇವನಮ್ಮವ 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 ಎಂದೆಣಿಸಯ್ಯ ಇವನಮ್ಮವ 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 ಎಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಇವನಾರವ 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 ಎಂದೆಣಿಸದಿರಯ್ಯ ಇವನಾರವ ಎಂದೆಣಿಸದಿರಯ್ಯ
ಎಂದೆಣಿಸದಿರಯ್ಯ ಇವನಾರವ ಎಂದೆಣಿಸದಿರಯ್ಯ. ಹಾಡ್ತಾರೆ ಈಗ ಒಟ್ಟಿಗೆ ಹೌದು ಹೌದು. ಇದು ಸಾಕಲ್ಲ ನೀವು ಹಾಡ್ಬೇಕು ಬೇಡಲ್ಲ, ಕಲಿಗೆ ಸಾಕಲ್ಲ. ಹಾಂ ಬೇಡಲ್ಲ. ಹಾಂ ಅಲ್ಲ ಹಾಗಲ್ಲ, ಒಟ್ಟಿಗೆ ಕ್ಲಾಸ್ ಆಗ್ತದೆ. ಇದು ಆಫ್ ಮಾಡ್ತೇನೆ. ಅವರು ಹಾಡ್ತಾರೆ ಒಟ್ಟಿಗೆ ಹಾಡಿ. ಈಗ ನಮ್ಮೊಟ್ಟಿಗೆ ಹಾಡಿ ಇದಕ್ಕೆ. ಸೊ ಆಗದಾಗೆ ಪ್ರತಿ ಚರಣಕ್ಕೂ ನಾಲ್ಕು ಗ್ಯಾಪ್ ಕೊಡ್ತೇನೆ, ಒಟ್ಟಿಗೆ ಹಾಡ್ಕೊಂಡು ಹೋಗೋಣ. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿಲಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿಲಿ ಕೆಡಬೇಡ. ಸೋಮಶೇಖರ ತಂದ ಸತಿಗೆ ಬೇಡಿದ ಮಂತ್ರ, ಸೋಮಶೇಖರ ತಂದ ಬಾಮೆಗೆಳಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. 1 2 3 4 ಕುಲಹೀನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ. ಕುಲಹೀನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ. ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ, ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ. ಸುಲಭದಿಂದಲೇ ಸ್ವರ್ಗ ಸುಗುರೆಗೊಂಬುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸುಗುರೆಗೊಂಬುವ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. 1 2 3 4 ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ, ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ. ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ, ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ. ಹೀನ ಗುಣಗಳ ಹಿಂಗಿಸುವ ಮಂತ್ರ, ಹೀನ ಗುಣಗಳ ಹಿಂಗಿಸುವ ಮಂತ್ರ. ಏನೆಂಬೆ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ, ಏನೆಂಬೆ ವಿಭೀಷಣಗೆ ಪಗಟ್ಟಗಟ್ಟಿದ ಮಂತ್ರ. ರಾಮ
ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ 1 2 3 4 ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮಶೇಖರ ನನ್ನ ಭಾಮೆ ಹೇಳಿದ ಮಂತ್ರ ಸೋಮಶೇಖರ ನನ್ನ ಭಾಮೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಒಟ್ಟಿಗೆ ಹೇಳೋಣಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಜನುಮ ಜನುಮಗಳ ಕಾಟವೇ ಇಲ್ಲ ಜನುಮ ಜನುಮಗಳ ಕಾಟವೇ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ 1 2 3 4 ಅನ್ನದಾನವ ಮರೆಯದಿರು ನಾನು ನನ್ನದು ಎಂದದಿರು ಅನ್ನದಾನವ ಮರೆಯದಿರು ನಾನು ನನ್ನದು ಎಂದದಿರು ಉನ್ನತಿ ಸಾಧಿಸೆ ಹಗಲಿರುಳು ಉನ್ನತಿ ಸಾಧಿಸೆ ಹಗಲಿರುಳು ದೀನಾನಾಥನ ಮರೆಯದಿರು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ 1 2 3 4
ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು ಆತ್ಮಾನಂದವ ಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ 1 3 4 ಜ್ಞಾನವೇ ಜಗದೊಳು ತಪವಯ್ಯ ಧ್ಯಾನವೇ ಘನಕರ ಜಪವಯ್ಯ ದಾನವೇ ಜಗದೊಳು ತಪವಯ್ಯ ಧ್ಯಾನವೇ ಘನಕರ ತಪವಯ್ಯ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ 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 ಸಾಟಿ ಬೇರಿಲ್ಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ 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 1 2 3 4 ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಚಂಡ ಭಟರಾಗಿ ನಡೆದು ಕತ್ತಿ ಢಾಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಚಂಡ ಭಟರಾಗಿ ನಡೆದು ಕತ್ತಿ ಢಾಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ 1 2 3 4 ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ತುಂಬುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ತುಂಬುವುದು ಹೊಟ್ಟೆಗಾಗಿ ಅಗೇಣು ಬಟ್ಟೆಗಾಗಿ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ತೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ ಅಗೇಣು ಬಟ್ಟೆಗಾಗಿ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ತೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ 1 2 3 4 ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಗ
ಮಾರ್ಬಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ ಅದೇನು ಬಟ್ಟೆಗಾಗಿ ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ ಜೇನು ಬಟ್ಟೆಗಾಗಿ ಉನ್ನತಗಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಉನ್ನತಗಾಗಿ 1 2 3 4 ಉನ್ನತಗಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಕೇಶವ 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 ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನ ಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ 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 ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇಲ್ಲ ಇತ್ತು ಕಲಿಸಲಿಲ್ಲ. ನಮಗೆ ಈವರೆಗೆ ಬಹಳ ಉತ್ತಮ ರೀತಿಯಲ್ಲಿ ತರಬೇತಿ ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಶ್ರೀ ರಾಘವೇಂದ್ರ ಆಚಾರ್ಯ ಮಣಿಪಾಲ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಸ್ವಾಮೀಜಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಶಿಬಿರಾರ್ಥಿಗಳ ಗಮನಕ್ಕೆ, ತಾವೆಲ್ಲರೂ ಕೂಡ ನಿಮ್ಮ ಪುಸ್ತಕ ಹಾಗೂ ತಾಳವನ್ನು ಬ್ಯಾಗಿಗೆ ಹಾಕಿಕೊಂಡು ಎದ್ದು ನಿಂತು ಜಮಖಾನನ್ನು ತೆಗೆದುಕೊಂಡು ಚೇರನ್ನು ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಇವರಿಗೆ ನಮ್ಮ ಸಮಿತಿಯ ಶಶಿಧರ್ ಉಪಾಧ್ಯಾಯ ಇವರು ಶಾಲನ್ನು ಹೊದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಭಜನಾ ಕಮ್ಮಟದ ರಾಜ್ಯ ಸಂಚಾಲಕರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಬಹುಶಃ ನಮಗೆಲ್ಲರೂ ಕೂಡ ತಿಳಿದಿರುವಂತೆ ಭಗವಾನ್ ಶ್ರೀ ಬಾಹುಬಲಿಯ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ಒಂದು ಸವಿನೆನಪಿಗಾಗಿ ಪೂಜ್ಯ ಕಾವಂದರ ಆಶಯದೊಂದಿಗೆ ಬಡತನ ನಿರ್ಮೂಲನೆಗಾಗಿ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ಕಾರ್ಯಕ್ರಮವು 1982ನೇ ಇಸವಿಯಲ್ಲಿ ಪ್ರಾರಂಭಗೊಂಡು ಸುಮಾರು 42 ವರ್ಷದ ಒಂದು ಆಲದ ಮರದಂತೆ ಇವತ್ತು ಬೆಳೆದು ನಿಂತಿದೆ. ಪೂಜ್ಯ ಕಾವಂದರ ಕನಸಿನ ಕೂಸಾಗಿ ಇರುವಂತಹ ಈ ಒಂದು ಯೋಜನೆ, ಈ ಸಂಸ್ಥೆ ಬಗ್ಗೆ ನಾವೆಲ್ಲರೂ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇದು ಪ್ರತಿ ಮನೆ, ಹಳ್ಳಿ ಹಾಗೂ ಗ್ರಾಮದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಅದ್ಭುತ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವವರು ಶ್ರೀಯುತ ಅನಿಲ್ ಸರ್ ಅವರು. ಇವರು ಚಿಕ್ಕಮಗಳೂರು ಜಿಲ್ಲೆಯ ಹರಿಹರದಲ್ಲಿ ಜನಿಸಿದರು. ಇವರು 2006ರಲ್ಲಿ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ MBA ಪದವಿಯನ್ನು ಪಡೆದವರು ಹಾಗೂ ಭಾರತೀಯ ಪ್ರತಿಷ್ಠಿತ ಅರ್ಹತಾ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಉತ್ತೀರ್ಣಗೊಳಿಸಿಕೊಂಡು ಸುಮಾರು 13 ವರ್ಷಗಳ ಕಾಲ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಆದ ವಿಜಯ ಬ್ಯಾಂಕ್ನಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಮಾನವ ಸಂಪನ್ಮೂಲ, ತಂತ್ರಜ್ಞಾನ ಹಾಗೂ ರಿಟೇಲ್ ಬ್ಯಾಂಕ್ಗಳಲ್ಲಿ ವಿಶೇಷ ಅನುಭವಗಳನ್ನು ಹೊಂದಿರುತ್ತಾರೆ. ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಭಾಗವಹಿಸಿ ಕೆಲವು ವಿಶೇಷಗಳನ್ನು ಮಂಡಿಸಿರುತ್ತಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವಾಗಲೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಹಾಗೂ ಅನೇಕ ಪ್ರದೇಶಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿರುತ್ತಾರೆ. ಪೂಜ್ಯರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆದರ್ಶವನ್ನಾಗಿಸಿಕೊಂಡು ಬ್ಯಾಂಕ್ ಕ್ಷೇತ್ರದಲ್ಲಿ ಹಿರಿಯ ಹುದ್ದೆಯನ್ನು ತೊರೆದು 2022ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಯೋಜನೆಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಮಾನ್ಯ ಡಾಕ್ಟರ್ LH ಮಂಜುನಾಥ್ ರವರ ಮಾರ್ಗದರ್ಶನದಲ್ಲಿ ಯೋಜನೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಯೋಜನೆಯ ಎಲ್ಲ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಕಳೆದ 4 ವರ್ಷಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಯೋಜನೆಯ ಕಾರ್ಯಕ್ರಮಗಳಲ್ಲಿ ಅಳವಡಿಸಲು ವಿಶೇಷವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಈ ವಿನೂತನ ವ್ಯವಸ್ಥೆಗಳನ್ನು ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದದೊಂದಿಗೆ ದಿನಾಂಕ 1/6/2024ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಇರುವಂತಹ ವಿಚಾರಗಳ ಬಗ್ಗೆ ಇವತ್ತು ನಮ್ಮ ಮುಂದೆ ಮಾಹಿತಿ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥ ಸ್ವಾಮಿ ಕಿ, ಓಂ ಶ್ರೀ ಅಣ್ಣಪ್ಪ ಸ್ವಾಮಿ ಕಿ, ಓಂ ಶ್ರೀ ಚಂದ್ರನಾಥ ಸ್ವಾಮಿ ಕಿ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ವಂದಿಸಿಕೊಳ್ಳುತ್ತಾ ಬಹಳ ಸುಯೋಗದಿಂದ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ಒಂದು ಪವಿತ್ರ
ಆಂತರಿಕ ಸಾಧನೆಗಾಗಿ ನೀವು ಬಂದಿದ್ದೀರಿ. ಇದು ಬಹುಶಃ ನಿಮ್ಮ ಜನ್ಮದ ಸುಯೋಗ ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಯಾಕಂದರೆ ಇವತ್ತು ಎಷ್ಟೋ ಜನರಿದ್ದಾರೆ, ಯೋಜನೆ ಮೂಲಕ, ಪೂಜ್ಯರ ಶಿಕ್ಷಣ ಸಂಸ್ಥೆ ಮೂಲಕ ಅಥವಾ ಅನೇಕ ಸಂಸ್ಥೆಗಳ ಮೂಲಕ ಇವತ್ತು ಕೋಟ್ಯಾಂತರ ಜನರು ಕ್ಷೇತ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಆದರೆ ಇಂತಹ ಕೋಟ್ಯಾಂತರ ಜನರಲ್ಲಿ ಕೇವಲ 179 ಜನ ವಿಶೇಷವಾಗಿ ಸ್ವಾಮಿಯಿಂದ ಸ್ವಾಮಿಯ ಕ್ಷೇತ್ರಕ್ಕೆ, ಸ್ವಾಮಿಯ ಕಡೆಗೆ ಆಯ್ಕೆ ಆಗಬೇಕಂದ್ರೆ ಬಹುಶಃ ನಿಮ್ಮೆಲ್ಲರ ಜನ್ಮಾಂತರದ ಸುಯೋಗ ಇದು ಇರ್ಬೋದಂತ ನಾನು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಮಾನವ ಜನ್ಮ ಏನು ಬಲು ದೊಡ್ಡದು. ಇವತ್ತು 84 ಲಕ್ಷ ಯೋನಿಗಳು ಅಂತ ಹೇಳ್ತಾರೆ. ಅಂದರೆ 84 ಲಕ್ಷ ಜೀವರಾಶಿಗಳು ಈ ಒಂದು ಸೃಷ್ಟಿಯಲ್ಲಿ ಇದೆ. ಅದರಲ್ಲಿ 21 ಲಕ್ಷ ಅಣು ತೃಣ ಅಂದರೆ ಕ್ರಿಮಿ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಅಂತಹ ಅನೇಕ ಆಯಾಮಗಳಲ್ಲಿರ್ತಕ್ಕಂಥದ್ದು. ಇನ್ನೊಂದು 21 ಲಕ್ಷ ಜೀವಿಗಳು ಜಲಚರ ಇತರೆ ರೂಪದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು 21 ಲಕ್ಷ ಜೀವಿಗಳು ಸಸ್ತನಿಗಳು, ಪ್ರಾಣಿಗಳು, ಇತರ ರೂಪದಲ್ಲಿರ್ತಕ್ಕಂಥದ್ದು. ಇನ್ನೂ ಒಂದು 21 ಲಕ್ಷ ಯೋನಿಗಳು, ಅದರಲ್ಲಿ ಎಷ್ಟನ್ನು ನಮ್ಮ ಸಂಶೋಧನೆಗೆ ಸಿಲುಕ್ತೇ ಇರತಕ್ಕಂಥ ಜೀವರಾಶಿಗಳು ಕೂಡ ಇಲ್ಲಿ ಇರ್ತಕ್ಕಂಥ. ಒಟ್ಟು 84 ಲಕ್ಷ ಜೀವರಾಶಿಗಳು ಇದೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಜೀವಿ ಯಾವುದು ಅಂದರೆ ಯಾವುದು? ಮನುಷ್ಯ, ಮಾನವ. ಯಾಕಂದರೆ ಉಳಿದಿರ್ತಕ್ಕಂಥ 83,99,999 ಜೀವ ಸಂಕುಲಗಳಿಗೆ ವಿವೇಚನೆ ಅನ್ನೋದು ಇರೋದಿಲ್ಲ. ವಿವೇಚನೆ ಅನ್ನೋದು ಇಲ್ಲದೆ ಇರೋದರಿಂದ ಸೃಷ್ಟಿಯ ಒಂದು ಸಮತೋಲನಕ್ಕಾಗಿ ಮಾತ್ರ ಅದು ಒಂದು ಭಾಗವಾಗಿರುತ್ತದೆ. ಆ ಸೃಷ್ಟಿಯಲ್ಲಿ ಒಂದು ಸಮತೋಲನ, ಅದು ಆಹಾರ ಸರಪಳಿ ಇರ್ಬೋದು, ಪ್ರಕೃತಿಯ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಒಂದು ಭಾಗವಾಗಿರುತ್ತೆ. ಆದರೆ ಮನುಷ್ಯ ಜೀವಿ ಅನ್ನುವುದನ್ನು ಭಗವಂತ ಯಾಕೆ ಸೃಷ್ಟಿ ಮಾಡಿದ್ದಾನೆಂದರೆ ವಿವೇಚನೆ ಶಕ್ತಿ ಕೊಟ್ಟು ಈ ಸೃಷ್ಟಿಯು ಮುಂದುವರಿಬೇಕಂದ್ರೆ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು, ಪುಣ್ಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡುತ್ತಾ ಈ ಸೃಷ್ಟಿಯನ್ನು ಇನ್ನೂ ಉನ್ನತೀಕರಿಸಬೇಕಂತ. ವಿವೇಚನೆ, ನಾನು 1 ಅವರ್ಲೇ ನಿಮಗೆ ಅನೇಕ ವಿಷಯಗಳನ್ನ ಹೇಳಬೇಕು, ಹಾಗಾಗಿ ಬಹಳ ನಾನು ಇದನ್ನು ಟಚ್ ಮಾಡೋದಿಲ್ಲ. ವಿವೇಚನೆ ಅನ್ನುವುದನ್ನು ಬಹಳ ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಆತ್ಮಸಾಕ್ಷಿಗೆ ನಡೆದುಕೊಳ್ತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೇ ಎಜುಕೇಷನ್ ಬೇಡ, ಕ್ವಾಲಿಫಿಕೇಷನ್ ಬೇಡ, ಸ್ಕಿಲ್ ಬೇಡ, ಕೆಪಾಸಿಟಿ ಬೇಡ, ಕ್ಯಾಲಿಬರ್ ಬೇಡ. ಆದರೆ ಅವನೇನಾದರೂ ತಪ್ಪು ಮಾಡ್ತಾ ಇದ್ದರೆ ಅವನಲ್ಲಿರುವ ಆತ್ಮಸಾಕ್ಷಿ ಒಂದು ಸೆಕೆಂಡಲ್ಲೇ ಅವನನ್ನು ಎಚ್ಚರಿಸ್ತೆ, ನೀನು ತಪ್ಪು ಮಾಡ್ತಾ ಇದ್ದೀಯ, ಹೌದಲ್ವಾ? ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾ ಇರುವಾಗಲೇ ಹೇಳುತ್ತೆ, ನೀನು ಸುಳ್ಳು ಹೇಳ್ತಾ ಇದ್ದೀಯ. ಮೋಸ ಮಾಡುವಾಗ ಹೇಳುತ್ತೆ, ನೀನು ಮೋಸ ಮಾಡ್ತಾ ಇದ್ದೀಯ. ಕಳ್ತನ ಮಾಡುವಾಗ ಹೇಳುತ್ತೆ, ನೀನು ಕಳ್ತನ ಮಾಡ್ತೀಯ. ಕಳ್ಳತನ ಮಾಡ್ತಾನೆ, ಆದರೆ 1 ಸೆಕೆಂಡ್ ಆದರೆ ಅವನ ಆತ್ಮಸಾಕ್ಷಿ ಕಳ್ಳತನ ಮಾಡೋದಿಲ್ಲ, ಅವನಿಗೆ ಹೇಳುತ್ತೆ ನೀನು ತಪ್ಪು ಮಾಡ್ತಾ ಇದ್ದೀಯ ಅಂತ. ಒಬ್ಬ ಅನಕ್ಷರಸ್ಥನಿಗೂ ಹೇಳುತ್ತೆ, PhD ಮಾಡಿದವನಿಗೂ ಹೇಳುತ್ತೆ, ಸಾಮಾನ್ಯದವನಿಗೂ ಹೇಳುತ್ತಾನೆ. ಯಾವ ಒಬ್ಬ ಆಸ್ತಿ, ಅಂತಸ್ತು, ಜಾತಿ, ಲಿಂಗ ಏನು ಬೇಡ, ಜ್ಞಾನನೂ ಬೇಡ, ಆದರೆ ಆತ್ಮಸಾಕ್ಷಿ ಎಲ್ರಿಗೂ ತಿಳಿಸುತ್ತೆ ಯಾವುದು ಸರಿ ಯಾವುದು ತಪ್ಪು. ಯಾಕಂದರೆ ಇದು ಇನ್ಬಿಲ್ಟ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಭಗವಂತನ ಸೃಷ್ಟಿಯಲ್ಲಿ ಅದು ಮನುಷ್ಯನಿಗೆ ಅದು ಪ್ರಾಪ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಒಬ್ಬ ಮನುಷ್ಯ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ಅವನು ಬೇರೆಯವರಿಂದ ತಿಳ್ಕೊಳ್ಬೇಕಾಗಿಲ್ಲ, ಅವನ ಆತ್ಮಸಾಕ್ಷಿ ಅವನು ನಡ್ಕೊಂಡ್ರಾಯ್ತು. ಯಾಕೆ ಈ ಎಲ್ಲ ಹಿನ್ನೆಲೆಗಳನ್ನು ನಾನು ಹೇಳ್ತಾ ಇದ್ದೇನೆಂದರೆ ಉದ್ದೇಶ ಇಷ್ಟೇ, ಭಗವಂತನನ್ನು ಭಜಿಸುವಂಥದ್ದು ನಮ್ಮ ಅಂತರಂಗವನ್ನು ಶುದ್ಧಿ ಮಾಡುತ್ತಾ ನಮ್ಮ ಆತ್ಮಸಾಕ್ಷಿಯನ್ನು ಸದಾ ಜೀವಂತವಾಗಿರುತ್ತೆ, ಕ್ರಿಯಾಶೀಲವಾಗಿರುತ್ತೆ. ಎಷ್ಟು ನೀವು ಭಗವಂತನ ಭಜಿಸ್ತೀರಿ, ಭಜನೆ ಮಾಡ್ತೀರಿ, ನಿಮ್ಮ ಅಂತರಂಗ ಶುದ್ಧಿ ಆಗುತ್ತೆ, ನಿಮ್ಮ ಆತ್ಮಸಾಕ್ಷಿ ಅತ್ಯಂತ ಪ್ರಕಾಶಮಾನವಾಗಿರುತ್ತೆ. ಒಬ್ಬ ಮನುಷ್ಯನಿಗೆ ಆತ್ಮಸಾಕ್ಷಿ ಅಂತರಂಗ ಶುದ್ಧಿ ಇದ್ದರೆ ಅವನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯಾ ಚಟುವಟಿಕೆಗಳು ಎಲ್ಲವೂ ಅತ್ಯಂತ ಶುದ್ಧವಾಗಿರುತ್ತದೆ. ಯಾವಾಗ ಶುದ್ಧ ಮೂಲದಿಂದ ಒಂದು ಕೆಲಸವನ್ನು ಮಾಡ್ತೇವೆ, ನಮ್ಮ ಜೀವನದ ಎಲ್ಲ ಕ್ರಿಯಾ ವಿಚಾರ ಎಲ್ಲವನ್ನು ನಾವು ಮಾಡ್ತೇವೆ, ಇಡೀ ನಮ್ಮ ಜೀವನ ಶೈಲಿಯೇ ಒಂದು ಶುದ್ಧವಾಗಿರುತ್ತೋ ಆಗ ನಮ್ಮಿಂದ ಆಗಿರ್ತಕ್ಕಂಥ
ಕೆಲಸದ ಪ್ರತಿಫಲಗಳು ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದು ಭಗವಂತನ ಪ್ರಸಾದವಾಗಿರ್ತಕ್ಕಂಥದ್ದು. ಆ ಸಂಸಾರ ಚೆನ್ನಾಗಿರುತ್ತೆ, ಸುಖದಲ್ಲಿರುತ್ತೆ, ನೆಮ್ಮದಿಯಲ್ಲಿರುತ್ತೆ. ಅವನು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲಿ ಅವನಿಗೆ ಆತ್ಮತೃಪ್ತಿ ಇರುತ್ತೆ, ಯಾಕಂದರೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿರ್ಬೋದು, ಆದರೆ ಯಾರು ನೆಮ್ಮದಿಯಲ್ಲಿಲ್ಲ. ಯಾಕಂದರೆ ಅದು ಶುದ್ಧದಿಂದ ಬಂದದ್ದಲ್ಲ, ಶುದ್ಧ ಮೂಲದಿಂದ ಬಂದಿರೋದಲ್ಲ. ಎಲ್ಲಿ ಅಶುದ್ಧ ಇದೆಯೋ ಅಲ್ಲಿ ನೆಮ್ಮದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಹಾಲ್ ಇಷ್ಟು ಕ್ಲೀನಾಗಿದೆ, ಇಲ್ಲಿ ಎಲ್ಲ ಕಸಗಳು ದುರ್ಗಂಧಗಳಿದ್ದರೆ ನೆಮ್ಮದಿಯಲ್ಲಿರ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇಲ್ಲಿ ಶುದ್ಧತೆ ಇದ್ದರೆ ಮಾತ್ರ ನೆಮ್ಮದಿಯಲ್ಲಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅಂತರಂಗವನ್ನು ಆತ್ಮಸಾಕ್ಷಿಯ ಶುದ್ಧದಲ್ಲಿಡಬೇಕಂದ್ರೆ ಅವನು ಭಜಿಸಬೇಕು. ಭಜಿಸುವಾಗ ತನ್ನನ್ನು ತಾನು ಆತ್ಮಾವಲೋಕನ ಮಾಡ್ತಾನೆ. ಭಗವಂತನ ಭಜಿಸುವಾಗ ಶುದ್ಧ ಲಹರಿಗಳು ಪ್ರಕ್ಷೇಪಿತವಾಗುತ್ತೆ, ಅದು ಅವನನ್ನು ಶುದ್ಧೀಕರಣಕ್ಕೆ ಕೊಂಡೊಯ್ಯುತ್ತೆ. ಬಹುಶಃ ಇವತ್ತು ಈ ನಮ್ಮ ಭಜನಾ ಕಮ್ಮಟದಲ್ಲಿ ನಿಮ್ಮ ಅಂತರಂಗವನ್ನು ಹೇಗೆ ಶುದ್ಧೀಕರಿಸ್ತಾ ಇದ್ದಾರೆ ಅಂದರೆ, ಇದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನೂ ಸಾವಿರಾರು ಜನರಿಗೆ ಈ ಕ್ಷೇತ್ರದ ಪ್ರಸಾದವನ್ನು, ಈ ಅಂತರಂಗ ಶುದ್ಧಿ ಪ್ರಕ್ರಿಯೆಗಳನ್ನು ನೀವು ತಿಳಿಸ್ತಕ್ಕಂಥದ್ದು, ಇಡೀ ಸಮಾಜವನ್ನೇ ನೀವು ಶುದ್ಧೀಕರಣ ಮಾಡ್ತಕ್ಕಂತಹ ರಾಯಭಾರಿಗಳು ಆಗಲಿಕ್ಕೂ ಸಾಧ್ಯ ಇದೆ. ನಿಮ್ಮಿಂದ ಒಂದಿಷ್ಟು ಭಜನಾ ತಂಡಗಳು ಆಗ್ತಕ್ಕಂಥದ್ದು, ಆ ಊರಿನಲ್ಲಿ ಒಂದು ಒಳ್ಳೆಯ ಮನೋಭಾವನೆ ಬರ್ತಕ್ಕಂಥದ್ದು, ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂಘಟನಾ ಶಕ್ತಿ ಬರ್ತಕ್ಕಂಥದ್ದು, ಆಧ್ಯಾತ್ಮಿಕ ಒಂದು ರೂಪುರೇಷೆಗಳು ಇಡೀ ಚೌಕಟ್ಟನ್ನು ಕಾಪಾಡ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನೀವು ಹೋಗುವಾಗ ಬಹುಶಃ ಆ ಊರೇ ಅತ್ಯಂತ ಒಳ್ಳೆಯ ಊರಾಗುತ್ತೆ, ಮಾದರಿ ಊರಾಗುತ್ತೆ, ಗ್ರಾಮಗಳಾಗುತ್ತೆ. ಗ್ರಾಮದಿಂದಾಗಿ ಒಂದು ತಾಲೂಕು ಮಾದರಿ ಆಗುತ್ತೆ, ನಂತರ ಜಿಲ್ಲೆ ಮಾದರಿ ಆಗುತ್ತೆ, ರಾಜ್ಯ ಮಾದರಿ ಆಗುತ್ತೆ, ದೇಶ ಮಾದರಿ ಆಗುತ್ತೆ. ಇದೇ ರಾಮರಾಜ್ಯ. ಪೂಜ್ಯರ ಮಹಾತ್ಮರ ಎಲ್ಲ ಕನಸು ರಾಮರಾಜ್ಯ. ಈ ರಾಮರಾಜ್ಯ ಯಾವುದೋ ಒಂದು ವ್ಯವಸ್ಥೆಯಿಂದ, ಆಡಳಿತದಿಂದ ಆಗತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಿಂದ, ಕಟ್ಟಕಡೆಯ ವ್ಯಕ್ತಿಯಿಂದ ಅದು ಪ್ರಾರಂಭವಾಗಬೇಕು. ಆ ಕಟ್ಟಕಡೆಯ ವ್ಯಕ್ತಿಯಿಂದ ಅದು ಪ್ರಾರಂಭ ಆಗಬೇಕಂದ್ರೆ ನಿಮ್ಮಂತಹ ಅನೇಕ ಸತ್ಪುರುಷರು, ಭಜಕರು ಈ ಭಜನೆಯನ್ನು ಕೂಡ ಒಂದು ಸತ್ಕಾರ್ಯವನ್ನು ನಿರ್ಮಿಸ್ತಕ್ಕಂಥ, ರಾಮರಾಜ್ಯ ನಿರ್ಮಿಸ್ತಕ್ಕಂಥ ಒಂದು ವ್ಯವಸ್ಥೆಯ ಒಂದು ದಾರಿ ಅಂತ ತೋರಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ, ಈ ಭಜನೆಯಲ್ಲಿ ಹೇಳಿಕೊಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನು, ಜ್ಞಾನಗಳನ್ನು, ಕೌಶಲ್ಯಗಳನ್ನು ನೀವು ಕೇವಲ ಈ ಒಂದು ಶಿಬಿರಕ್ಕಾಗಲ್ಲದೆ ಜೀವನದುದ್ದಕ್ಕೂ ಅದನ್ನು ಅಳವಡಿಸ್ಕೊಳ್ಬೇಕು, ಅನೇಕರಿಗೆ ಪ್ರೇರಣೆ ಆಗಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಇನ್ನು ನಾನು ಕೊಟ್ಟಿರ್ತಕ್ಕಂಥ ವಿಷಯ, ಪೂಜ್ಯರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಎಂತಹ ಪರಿವರ್ತನೆ ತಂದಿರತಕ್ಕಂಥದ್ದು, ಕ್ಷೇತ್ರದಿಂದ ನಡೆದಿರ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಬಹುಶಃ 1 ಗಂಟೆ ಇಲ್ಲ, ಇಡೀ 1 ವಾರ ಮಾತಾಡಿದರೂ ಮುಗಿಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂತಹ ಅಗಾಧವಾದ ಪರಿವರ್ತನೆ ಪೂಜ್ಯರು ಮಾಡಿದ್ದಾರೆ. ನಾನು ಇವತ್ತು ನಿಮ್ಗೆ ಏನು ಹೇಳ್ಬೋದಂದರೆ, ವೇದ, ಉಪನಿಷತ್ತು, ಸ್ಮೃತಿ, ಸಂಹಿತೆ, ಗೀತೆ ಟೈಟಲನ್ನಷ್ಟೇ ಹೇಳ್ಬೋದು. ಇನ್ನೂ ಹೆಚ್ಚಂದರೆ ವೇದದಲ್ಲಿ 4 ವೇದಗಳಿದೆ ಅಂತ ಟೈಟಲ್ ಅಷ್ಟೇ ಹೇಳ್ಬೋದು. ಅದರ ಒಳಗಡೆ ಅಂತೂ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಕೇವಲ ಟೈಟಲ್ಗಳನ್ನು ಕೂಡ ಸಂಕ್ಷಿಪ್ತವಾಗಿ ಹೇಗೆ ಹೇಳ್ಬೋದು ಅನ್ನೋದು ಒಂದು ಬಹಳ ಕಷ್ಟ ಪ್ರಯತ್ನ. ಯಾಕಂದರೆ ನಮಗೆ ದೊಡ್ಡ ದೊಡ್ಡ ಸಚಿವಾಲಯಗಳು, ದೊಡ್ಡ ದೊಡ್ಡ ಇಲಾಖೆಗಳು ಕೇಳ್ತಾರೆ, ನಮಗೊಂದು ಸಣ್ಣ ಬ್ರೀಫ್ ವರದಿ ಕೊಡ್ತೀರಾ ಪೂಜ್ಯರ ಸಾಧನೆಗಳ ಬಗ್ಗೆ. ನಮಗೆ ಬಹಳ ಕಠಿಣ ಸವಾಲು ಅಂದರೆ ಪೂಜ್ಯರ ಬಗ್ಗೆ ಬ್ರೀಫ್ ವರದಿ ಕೊಡೋದು ಹೇಗಂತ. ಪೂಜ್ಯರ ಬಗ್ಗೆ ಪುಸ್ತಕ ಬರೆದ್ರೆ ಸಾವಿರಾರು ಪೇಜ್ಗಳು ಹೋಗುತ್ತೆ. ಯಾವುದನ್ನು ಬಿಡುದು? ಹೆಸರನ್ನು ಹಾಕಿದರೆ, ಕೇವಲ ಹೆಸರು, ಇಂತಿಂಥ ಕಾರ್ಯಕ್ರಮ ಹೆಸರು ಹಾಕಿದರೆ ಎಷ್ಟೋ ಪೇಜ್ ಆಗುತ್ತೆ, ಬ್ರೀಫ್ ವರದಿ ಕೊಡಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ಆ ಕಾರ್ಯಕ್ರಮಗಳ ಪಟ್ಟಿಯನ್ನು ನಿಮ್ಗೆ ಹೇಳುವಾಗ 1 ಗಂಟೆ ಆಗ್ಬೋದೇನು ಪೂಜ್ಯರು ಮಾಡಿರ್ತಕ್ಕಂಥದ್ದು. ಆದರೂ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಮಿತ್ರರೇ, ಕ್ಷೇತ್ರದ ಬಗ್ಗೆ ನಿಮ್ಗೆ ಗೊತ್ತಿದೆ, 8 ಶತಮಾನದ ಇತಿಹಾಸ ಇರತಕ್ಕಂಥದ್ದು. ಪೂಜ್ಯರು 21ನೇ ಧರ್ಮಾಧಿಕಾರಿಗಳು. ಹಿಂದಿನ 20 ಶ್ರೇಷ್ಠ ಧರ್ಮಾಧಿಕಾರಿಗಳು ಕ್ಷೇತ್ರದ ಪರಂಪರೆಯನ್ನು ಬೆಳೆಸಿ ಕೀರ್ತಿಯನ್ನು ಮೇಲೆತ್ತಿದ್ದಾರೆ. ಆದರೆ ಎಷ್ಟು ವಿಶೇಷ ಅಂದರೆ, ಈ 21 ಅಂತಕ್ಕಂಥ ಸಂಖ್ಯೆ ಎಷ್ಟು ವಿಶೇಷ ಇದೆ ನೋಡಿ, ಅದನ್ನೇ ಗಮನಿಸಿ ನೀವು. ಈ ಒಂದು ಶ್ರೇಷ್ಠ ಪರಂಪರೆಯ 21ನೇ ಧರ್ಮಾಧಿಕಾರಿಗಳು ಯಾರು? ಪೂಜ್ಯ ಕಾವಂದರು. ಎಷ್ಟನೇ ಧರ್ಮಾಧಿಕಾರಿಗಳು? 21ನೇ ಧರ್ಮಾಧಿಕಾರಿಗಳು. ತಮ್ಮ ಎಷ್ಟನೇ ವಯಸ್ಸಿಗೆ ಈ ಒಂದು ದೊಡ್ಡ ಶ್ರೇಷ್ಠ ಪಟ್ಟವನ್ನು ಏರಿದ್ರು? ಎಷ್ಟನೇ ವಯಸ್ಸಿಗೆ? 21ನೇ ವಯಸ್ಸಿಗೆ.
ಈ ಪರಂಪರೆಯ 21ನೆಯ ಶ್ರೇಷ್ಠ ಧರ್ಮಾಧಿಕಾರಿಗಳು ತಮ್ಮ 21ನೇ ವಯಸ್ಸಿಗೆ ಪಟ್ಟವನ್ನು ಏರಿದ್ರು. ಅದು 21ನೇ ಶತಮಾನದ ಪ್ರಾರಂಭದಲ್ಲಿ. ನೋಡಿ ಎಂಥ ಅದ್ಭುತ. 21ನೇ ಶತಮಾನದ ಪ್ರಥಮ ಪಾದದಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ಕ್ಷೇತ್ರದ 8 ಶತಮಾನದ ಪರಂಪರೆ 21ನೇ ಹೆಗ್ಗಡೆಯವರಾಗಿ ತಮ್ಮ 21ನೇ ವಯಸ್ಸಿನಲ್ಲಿ ದೇವರ ಧರ್ಮಾಧಿಕಾರಿಗಳಾದರು. ಪ್ರಾರಂಭದಲ್ಲಿ ಎಂಥ ವಿಸ್ಮಯ ಇದೆ ನೋಡಿ, ಎಂಥ ಅದ್ಭುತ ಇದೆ ನೋಡಿ. ಆ 21ಗಳು ಅನೇಕ 21 ಆಯಾಮಗಳನ್ನ ಪಡೆದುಕೊಂಡು ಕ್ಷೇತ್ರದ ಒಂದು ಧಾರ್ಮಿಕ ಒಂದು ಸಾನ್ನಿಧ್ಯ ಇವತ್ತು ಜಿಲ್ಲೆ, ರಾಜ್ಯ, ದೇಶವನ್ನು ಅನೇಕ ಆಯಾಮಗಳಲ್ಲಿ ತಲುಪಲಿಕ್ಕೆ ಸಾಧ್ಯವಾಯಿತು. ಇವತ್ತು ಅನೇಕ ಧರ್ಮಕ್ಷೇತ್ರಗಳು ನಾವು ನೋಡಿದ್ದೇವೆ. ಧರ್ಮಕ್ಷೇತ್ರಗಳು ಧರ್ಮಕ್ಷೇತ್ರವಾಗಿ ಸಮಾಜಕ್ಕೆ ಒಂದು ಧಾರ್ಮಿಕವಾಗಿ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥದ್ದು, ಒಳ್ಳೆಯ ಒಂದು ಧಾರ್ಮಿಕ ಕೊಡುಗೆಗಳನ್ನು ಕೊಡ್ತಕ್ಕಂಥ ಕ್ಷೇತ್ರವಾಗಿದೆ. ಆದರೆ ಧರ್ಮಸ್ಥಳ ಕ್ಷೇತ್ರ ಯಾಕೆ ವಿಭಿನ್ನವಾಗಿದೆ ಅಂದರೆ ಕ್ಷೇತ್ರ ಧಾರ್ಮಿಕವಾಗಿರ್ತಕ್ಕಂಥದ್ದು, ಸಾನ್ನಿಧ್ಯ ಧಾರ್ಮಿಕವಾಗಿರ್ತಕ್ಕಂಥದ್ದು, ಆದರೆ ಜನರನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು, ಜನರನ್ನು ತಲುಪ್ತಕ್ಕಂಥದ್ದು, ಇಡೀ ವ್ಯವಸ್ಥೆಯನ್ನು ಒಂದು ಸಮೃದ್ಧಿಯ ಕಡೆ ಕೊಂಡೊಯ್ಯತಕ್ಕಂಥ ಆಯಾಮಗಳು ಯಾವುದಂದರೆ ಅದು ಕೇವಲ ಧಾರ್ಮಿಕ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಜ್ಞಾನ ರೂಪದಲ್ಲಿ, ಸಮುದಾಯದ ರೂಪದಲ್ಲಿ, ನಮ್ಮ ಆರೋಗ್ಯದಲ್ಲಿ, ಸಾಂಸ್ಕೃತಿಯಲ್ಲಿ, ಎಲ್ಲ ಆಯಾಮಗಳಲ್ಲಿ ಒಬ್ಬ ವ್ಯಕ್ತಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ, ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಒಂದು ಸಬಲೀಕರಣವನ್ನು, ಸಮೃದ್ಧತೆಯನ್ನು ತರಲಿಕ್ಕೆ ಸಾಧ್ಯ ಇದೋ ಆ ಎಲ್ಲ ಆಯಾಮಗಳಲ್ಲಿ ಇವತ್ತು ಕ್ಷೇತ್ರ ತಲುಪ್ತಾ ಇದೆ. ಇದಕ್ಕೆ ಒಂದು ಪಾರಂಪರಿಕ ಚೌಕಟ್ಟು ಖಂಡಿತ ಇದೆ. ಈ ಕ್ಷೇತ್ರದ ಪಾರಂಪರಿಕ ಚೌಕಟ್ಟು ಏನಂದರೆ ಚತುರ್ಧಾನ ಪರಂಪರೆ. ಕಳೆದ 8 ಶತಮಾನದಿಂದಲೂ ಎಲ್ಲ ಶ್ರೇಷ್ಠ ಧರ್ಮಾಧಿಕಾರಿಗಳು ಈ ಚತುರ್ದಾನವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕ್ಷೇತ್ರದಲ್ಲಿ. ಯಾವುದು ಚತುರ್ದಾನ? ಅನ್ನದಾನ, ವಿದ್ಯಾದಾನ, ಔಷಧದಾನ, ಅಭಯದಾನ. ಇದು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ 4 ಸ್ತಂಭಗಳು. ಅರ್ಥ ಮಾಡ್ಕೊಳ್ಳಿ. ಒಂದು ಕುಟುಂಬಕ್ಕೆ ಅನ್ನದಾನ, ಆಹಾರದ ವ್ಯವಸ್ಥೆ ಇದೆ, ವಿದ್ಯಾ ವ್ಯವಸ್ಥೆ ಇದೆ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಆಗಿದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಔಷಧದ ವ್ಯವಸ್ಥೆ ಇದೆ, ಆರೋಗ್ಯದ, ಶುಚಿತ್ವದ, ನೈರ್ಮಲ್ಯತೆ ಎಲ್ಲ ವ್ಯವಸ್ಥೆಗಳಿದೆ, ಭಯಮುಕ್ತ ವಾತಾವರಣ ಇದೆ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಈ 4 ಸ್ತಂಭಗಳು ಒಂದು ಕುಟುಂಬದಲ್ಲಿ, ಮನೆಯಲ್ಲಿದೆ ಅಂದರೆ ಅದು ಸುಖಿ ಕುಟುಂಬ ಆಗುತ್ತೆ, ಸುಖಿ ಸಮಾಜ ಆಗುತ್ತೆ. ಹಾಗಾಗಿ ಈ 4 ಆಧಾರ ಸ್ತಂಭಗಳ ಪರಿಕಲ್ಪನೆಯಲ್ಲೇ ಕ್ಷೇತ್ರ ನಡ್ಕೊಂಡು ಬಂದಿರತಕ್ಕಂಥದ್ದು ಈ ಚತುರ್ದಾನ ಪರಂಪರೆಗಳು. ಇವತ್ತಿನವರೆಗೂ ಕೂಡ ಕ್ಷೇತ್ರ ದಾನ ಪರಂಪರೆಯ ಕ್ಷೇತ್ರ, ಕೊಡ್ತಕ್ಕಂಥ ಕ್ಷೇತ್ರ. ಈ ಧರ್ಮಸ್ಥಳವನ್ನು ಹಿಂದೆ ಕುಡುಮ ಕ್ಷೇತ್ರ ಅಂತ ಹೇಳ್ತಿದ್ರು. ಕುಡುಮ ಕ್ಷೇತ್ರ ಅಂದರೆ ಕೊಡುವ ಕ್ಷೇತ್ರ, ಯಾವಾಗಲೂ ಕೊಡುವಂಥ ಕ್ಷೇತ್ರ. ಇವತ್ತಿನವರೆಗೆ ನೀವು ಧರ್ಮಸ್ಥಳದಲ್ಲಿ ಒಂದು ರೌಂಡ್ ಹಾಕಿ ಬನ್ನಿ, ಕ್ಷೇತ್ರದ ಒಳಗೆ ರೌಂಡ್ ಹಾಕಿ ಬನ್ನಿ, ಎಲ್ಲೂ ಕೂಡ ನೀವು ಬೋರ್ಡನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ. ಇಲ್ಲಿ ದೇಣಿಗೆಯನ್ನು ಸಂಗ್ರಹಿಸಲಾಗುವುದು, ಎಲ್ಲೂ ಬೋರ್ಡ್ ಇಲ್ಲ, ಬೋರ್ಡ್ ಹಾಕಲ್ಲ. ಹುಂಡಿ ಅಂತ ಹಾಕಿದರೆ, ಯಾಕಂದರೆ ಭಕ್ತಾದಿಗಳಿಗೆ ಗೊತ್ತಾಗಬೇಕು ಅವರು ಪ್ರಾರ್ಥನೆ ಮಾಡ್ಕೊಂಡಿರ್ತಕ್ಕಂಥ ಒಂದಿಷ್ಟು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ. ಎಲ್ಲೂ ಇಲ್ಲ, ಇಲ್ಲಿ ದೇಣಿಗೆ ಸಂಗ್ರಹಿಸಲಾಗುತ್ತದೆ ಅನ್ನೋ ಬೋರ್ಡ್ ಇಲ್ಲ. ಯಾಕಂದರೆ ಇದು ಕೊಡುವ ಕ್ಷೇತ್ರ, ದಾನದ ಕ್ಷೇತ್ರ. ಅದರ ವ್ಯತ್ಯಾಸ ಏನಂದರೆ ಪೂಜ್ಯರ ಕಾಲಘಟ್ಟದಲ್ಲೂ ಹಿಂದಿನ ಕಾಲಘಟ್ಟದಲ್ಲೂ ಏನು ವ್ಯತ್ಯಾಸ ಅಂದರೆ ಆ ಎಲ್ಲ ಶ್ರೇಷ್ಠ ಧರ್ಮಾಧಿಕಾರಿಗಳು ಈ ಚತುರ್ದಾನವನ್ನು ಕೈದಾನದ ಮೂಲಕ ಜನರಿಗೆ ತಲುಪಿಸ್ತಾ ಇದ್ರು. ಕೈದಾನ ಹೇಗೆ ಕೈದಾನ ಆಗ್ತಾ ಇತ್ತು? ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳು ಬೀಡಲ್ಲಿರ್ತಾ ಇದ್ರು, ಜನರು ಅನೇಕ ಸಂಕಷ್ಟಗಳನ್ನ ಬಂದು ಅವರಲ್ಲಿ ಹೇಳ್ಕೊಳ್ತಾ ಇದ್ರು, ಆಗ ಕ್ಷೇತ್ರದಿಂದ ಅವರಿಗೆ ದಾನ ಮಾಡ್ತಾ ಇದ್ರು, ಕೈಯಿಂದ ದಾನ ಕೊಡ್ತಕ್ಕಂಥದ್ದು. ಆದರೆ ಈ ಕೈದಾನ ಏನಾಗುತ್ತೆ, ಎಷ್ಟು ಜನರಿಗೆ ತಲುಪಲಿಕ್ಕೆ ಸಾಧ್ಯ? ಕೈದಾನದಲ್ಲಿ 2 ಆಯಾಮಗಳು. ಒಂದು, ಕೊಡ್ತಕ್ಕಂಥ ಕೈ ಕ್ಷೇತ್ರದಲ್ಲಿರುತ್ತೆ. ಎರಡನೇದು, ಈ ದಾನವನ್ನು ಪಡಿಬೇಕಂದ್ರೆ ಕ್ಷೇತ್ರಕ್ಕೆ ಬರಬೇಕು. ಪೂಜ್ಯರೇನು ಕಂಡುಕೊಂಡ್ರಂದ್ರೆ ಈ ಶ್ರೇಷ್ಠ ಪರಂಪರೆಯ ದಾನ ಕೈದಾನದಲ್ಲಿದ್ದರೆ ಅದು ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಈ ತಾಲೂಕಿಗೆ ಹೋಗ್ಬೋ ಅಥವಾ ಸ್ವಲ್ಪ ಅಥವಾ ಹೊರಗಿನವ್ರು ಬರಬೇಕಾಗುತ್ತೆ. ಒಂದೇ ಅವರು ಈ ಕ್ಷೇತ್ರಕ್ಕೆ ಬರಬೇಕು, ಇಲ್ಲ ಈ ಕ್ಷೇತ್ರದಲ್ಲಿ ದಾನ ನೀಡಬೇಕು.
ಒಂದು ವೇಳೆ ಈ ಕೈದಾನ ರಾಜ್ಯಾದ್ಯಂತ ದೇಶಾದ್ಯಂತ ಅಸಹಾಯಕರಿಗೆ ತಲುಪಬೇಕಂದ್ರೆ ಅದು ಕೈದಾನವಾಗಿದ್ದರೆ ಸಾಕಾಗೋದಿಲ್ಲ. ಅದೇನಾಗಬೇಕಂದ್ರೆ ಸಾಂಸ್ಥಿಕ ದಾನಗಳಾಗಬೇಕು. ಬಹಳ ಅದ್ಭುತ ನೋಡಿ ಇದು. ಏನು ಸಾಂಸ್ಥಿಕ ದಾನ ಅಂದರೆ? ಏನು ಸಾಂಸ್ಥಿಕ ದಾನ ಅಂದರೆ? ಸಂಸ್ಥೆಗಳ ಮೂಲಕ ಕ್ಷೇತ್ರದ ದಾನ ಪರಂಪರೆಯನ್ನು ಯಾರ್ಯಾರು ಅರ್ಹತೆಯನ್ನಿರ್ತಕ್ಕಂಥವರಿದ್ದಾರೆ ಅವರಿಗೆ ತಲುಪಿಸ್ತಕ್ಕಂಥದ್ದು. ಹಿಂದೆ ವಿದ್ಯಾದಾನಕ್ಕೆ ಕಷ್ಟ, ನಾನು ಓದಬೇಕು, ನನ್ನ ಮಕ್ಕಳಿಗೆ ಓದಿಸ್ಬೇಕಂದ್ರೆ ಕ್ಷೇತ್ರಕ್ಕೆ ಬರ್ತಿದ್ರು, ಪೂಜ್ಯರಿಂದ, ಹಿಂದಿನ ಧರ್ಮಾಧಿಕಾರಿಗಳಿಂದ ಆ ದಾನವನ್ನು ಪಡ್ಕೊಂಡು ವಿದ್ಯಾ ಮಾಡ್ತಾ ಇದ್ರು. ಔಷಧಿಯಲ್ಲಿ ಕಷ್ಟಕ್ಕಿದ್ರು, ಆಸ್ಪತ್ರೆಗೆ ಸೇರಿಸಿದ್ರೆ ಸಮಸ್ಯೆ ಇದೆ, ದಾನ ಪಡ್ಕೊಳ್ತಾ ಇದ್ರು. ಮನೆಯಲ್ಲಿ ಸಮಸ್ಯೆ ಇದೆ, 10 ಸಮಸ್ಯೆಗಳನ್ನ ಕ್ಷೇತ್ರಕ್ಕೆ ಹೇಳ್ಕೊಂಡು ಬರ್ತಾ ಇದ್ರು. ಎಲ್ಲ ಧರ್ಮಾಧಿಕಾರಿಗಳು ಅವರಿಗೆ ಅಭಯದಾನ, ಅನ್ನದಾನ, ಔಷಧದಾನ, ವಿದ್ಯಾದಾನಗಳನ್ನ ಕೊಡ್ತಾ ಇದ್ರು. ಆದರೆ ಪೂಜ್ಯ ಕಾವಂದರು ಏನು ಮಾಡಿದ್ರು ಅಂದರೆ ಈ ದಾನ ಪರಂಪರೆಯನ್ನು ಸಾಂಸ್ಥಿಕ ರೂಪುರೇಷೆ ಕೊಂಡೊಯ್ದದ್ರಿಂದ ಇವತ್ತು ಅನ್ನದಾನ ಕ್ಷೇತ್ರದ ಅನ್ನಛತ್ರದಲ್ಲಿ ನಮ್ಮ ಸುಬ್ರಹ್ಮಣ್ಯ ಪ್ರಸಾದರವರು ಭಾಳ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 85-90 ಲಕ್ಷ ಜನ ವರ್ಷಕ್ಕೆ ಅನ್ನದಾನ ಪಡಿತಾರೆ. ಇದರ ಜೊತೆಗೆ ಕ್ಷೇತ್ರದಿಂದ ದವಸ ಧಾನ್ಯಗಳು ಎಲ್ಲೆಲ್ಲಿಗೆ ಅಗತ್ಯ ಇದೆಯೋ ಅಲ್ಲಿಗೆ ತಲುಪಿಸ್ತಕ್ಕಂಥದ್ದು, ರೈತರ ಸಬಲೀಕರಣ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಕ್ಕಂಥದ್ದು ಅನ್ನದಾನದ ಮೂಲ ಪರಂಪರೆ, ಸಾಂಸ್ಥಿಕ ರೂಪುರೇಷೆ. ವಿದ್ಯಾದಾನವನ್ನು ಪೂಜ್ಯರು ಏನು ಮಾಡಿದರು? 52 ಶಿಕ್ಷಣ ಸಂಸ್ಥೆಗಳನ್ನು ರಾಜ್ಯಾದ್ಯಂತ ಮಾಡಿದರು. ಪೂಜ್ಯರ ಶಿಕ್ಷಣ ಸಂಸ್ಥೆ ಇವತ್ತು ಯಾರಿಗಿದೆ, ಯಾರಿಗೆ ಎಲ್ಲೆಲ್ಲಿದೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗಿದೆ. ಹಳ್ಳಿಯಲ್ಲಿರ್ತಕ್ಕಂಥ ಪೋಷಕರು ತಮ್ಮ ಮಕ್ಕಳನ್ನು ಓದಿಸ್ಲಿಕ್ಕೆ ಪೂಜ್ಯರು ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದಾರೆ. ಇವತ್ತು SDM ಶಿಕ್ಷಣ ಸಂಸ್ಥೆಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಬೇಕಂದ್ರೆ, PG ಮಾಡಬೇಕಂದ್ರೆ 39,000 40,000 ಫೀಸ್ ಇದೆ, ಅಷ್ಟನ್ನು ಕಟ್ಟೋದಷ್ಟೇ. ಏನು ಗೌರ್ಮೆಂಟ್ 42,000 ಸಮ್ ಫೀಸ್ ಇದೆ, ಅಷ್ಟನ್ನು ಕಟ್ಟತಕ್ಕಂಥದ್ದು. ಇವತ್ತು ಇಲ್ಲಿ ಧರ್ಮಸ್ಥಳ STM ಎಜುಕೇಷನ್ ಟ್ರಸ್ಟ್ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ PGಗೆ ಇರ್ತಕ್ಕಂಥ ಫೀಸು ಬೇರೆ ಸಂಸ್ಥೆಯಲ್ಲಿ KGಗೆ ಇದೆ, LKGಗೆ ಇದೆ, UKGಗೆ ಇದೆ. ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ MCOM ಮಾಡಲಿಕ್ಕೆ, MA ಮಾಡಲಿಕ್ಕೆ, MSc ಮಾಡಲಿಕ್ಕೆ ಕಟ್ತಕ್ಕಂಥ ಫೀಸ್, ಡಿಗ್ರಿ ಆದಮೇಲೆ ಇನ್ನೂ ಉನ್ನತ ಶಿಕ್ಷಣಕ್ಕೆ ಕಟ್ತಕ್ಕಂಥ ಫೀಸ್ ಬೇರೆ ಕಡೆ ಪ್ರಾರಂಭದ ಶಿಕ್ಷಣಕ್ಕಿದೆ. ಇದು ಯಾಕಂತ ನನ್ನ ನಂತರ ನಿಮ್ಗೆ ಹೇಳ್ತೇನೆ. ಇವತ್ತು 26,000 ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳು ಭಾಳ ಸುಲಭವಾಗಿ ಕ್ಷೇತ್ರದಿಂದ ಸ್ಥಾಪನೆಗೊಂಡ ಈ ವಿದ್ಯಾಸಂಸ್ಥೆಗಳಿಂದ ಅತ್ಯಂತ ಶ್ರೇಷ್ಠ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಶ್ರೇಷ್ಠ ಗುಣಮಟ್ಟದ ಶಿಕ್ಷಣವನ್ನು. ಇವತ್ತು SDM ಶಿಕ್ಷಣ ಸಂಸ್ಥೆಗಳು ದೇಶದಲ್ಲೇ ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಟಾಪ್ 10 ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಇವತ್ತು SDM ಧಾರವಾಡದ ಯೂನಿವರ್ಸಿಟಿ, ಶ್ರೀ ಮಂಜುನಾಥೇಶ್ವರ ಯೂನಿವರ್ಸಿಟಿ ಬರುತ್ತೆ. ನಮ್ಮ ಉಜಿರೆಯಲ್ಲಿರ್ತಕ್ಕಂಥ ಕಾಲೇಜ್ ಇಂಡಿಯಾ ಟುಡೇ ರ್ಯಾಂಕಿಂಗ್ ಪ್ರಕಾರ ಟಾಪ್ 50th ಬಿ ಸ್ಕೂಲ್, ಟಾಪ್ 50th ಅಂಡರ್ ಗ್ರಾಜ್ಯುಯೇಟ್ ಸ್ಕೂಲ್ಗಳಲ್ಲಿ ಬರುತ್ತೆ. ನಮ್ಮ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಕೂಡ ಕೆಲವು ಇಂಡೆಕ್ಸ್ಗಳನ್ನು ಮಾಡುತ್ತೆ. ಟಾಪ್ 50 ಬಿ ಸ್ಕೂಲ್ ಆಫ್ ದಿ ಕಂಟ್ರಿಯಲ್ಲಿ SDM ಮೈಸೂರು ಟಾಪ್ 50th ಬಿ ಸ್ಕೂಲಲ್ಲಿ ಬರುತ್ತೆ. ಇಷ್ಟು ಒಳ್ಳೆಯ ಉನ್ನತ ಮಟ್ಟದ ಶಿಕ್ಷಣವನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ವೆಚ್ಚದಲ್ಲಿ ಇವತ್ತು ಗ್ರಾಮೀಣ ಮಟ್ಟಕ್ಕೆ ಪೂಜ್ಯರು ಕೊಡುವಾಗ ಮಾಡಿದರೆ ಇದು ಸಾಂಸ್ಥಿಕ ವಿದ್ಯಾದಾನ. ಇನ್ನು ಸಾಂಸ್ಥಿಕ ಔಷಧ ದಾನ ಹೇಗೆ ಮಾಡ್ತಾ ಇದ್ದಾರೆ? ಅನೇಕ ಆಸ್ಪತ್ರೆಗಳನ್ನ ಪೂಜ್ಯರು ರಾಜ್ಯಾದ್ಯಂತ ಮಾಡಿದ್ದಾರೆ. ಅದು ಕೇವಲ ಆಸ್ಪತ್ರೆಗಳು ಅಲ್ಲ, ಔಷಧಗಳಲ್ಲ, ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ತಕ್ಕಂತಹ ಕಲ್ಪನೆ ನೋಡಿ, ಎಂಥ ಅದ್ಭುತ. ಭಾರತೀಯ ಸಂಸ್ಕೃತಿ ಯಾವುದು? ಯೋಗ, ಪ್ರಕೃತಿ ಚಿಕಿತ್ಸಾಲಯ, ಆಯುರ್ವೇದ. ಈ ಯೋಗ, ಪ್ರಕೃತಿ ಚಿಕಿತ್ಸಾಲಯ, ಆಯುರ್ವೇದಕ್ಕೆ ಒಂದು ವೈಜ್ಞಾನಿಕ ರೂಪುರೇಷೆಯನ್ನು ಕೊಟ್ಟು ಜಗತ್ತೇ ಒಪ್ಪಿಕೊಳ್ಳುವ ಹಾಗೆ ಪ್ರಾರಂಭದ ಹೆಜ್ಜೆ ಇಟ್ಟಿದ್ದಾರೆ ಅಂದರೆ ಅದು ಪರಮ ಪೂಜ್ಯ ಕಾವಂದರು. 25 ವರ್ಷದ ಹಿಂದೆ ನೋಡಿ ಅವರು ಕಲ್ಪನೆ ಮಾಡಿದರು. 25 ವರ್ಷದ ಹಿಂದೆ ಅವರು ಯೋಗವನ್ನು ಒಂದು ಚಿಕಿತ್ಸೆ ಮಾಡ್ಬೋದು, ಪ್ರಕೃತಿ ಚಿಕಿತ್ಸೆಯನ್ನು ಒಂದು ಪಾರಂಪರಿಕ ಚಿಕಿತ್ಸೆಯಾಗಿ ಮಾಡ್ಬೋದು, ಅದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡ್ಬೋದು. ಆಯುರ್ವೇದವನ್ನು ಒಂದು ಫುಲ್ ಫ್ಲೆಡ್ಜ್ಡ್ ಹಾಸ್ಪಿಟಲ್ ಆಗಿ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಮಾಡ್ಬೋದು. ಎಂಥ ಅದ್ಭುತ ಚಿಂತನೆ! ಈಗಲ್ಲ, 25-30 ವರ್ಷದ ಹಿಂದೆ. ಆಗ 5,000 ಯೋಗಪಟುಗಳಿಗೆ ತರಬೇತಿಯನ್ನು ಪೂಜ್ಯರು ಕೊಟ್ಟು ರಾಜ್ಯದ ಎಲ್ಲ ಕಡೆ ಕಳಿಸಿ ಅವರಿಂದ ಲಕ್ಷಾಂತರ ಜನಗಳಿಗೆ ಯೋಗವನ್ನು ಕಲಿಸಿದರು. ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ದೇಶಕ್ಕೆ ಆ ಒಂದು ಪರಂಪರೆಯನ್ನು ತೆಗೆದುಕೊಂಡು ಹೋದರು,
ಆ ಒಂದು ಕಲ್ಪನೆಯನ್ನು ಪೂಜ್ಯರು 30 ವರ್ಷಗಳ ಹಿಂದೆ ಮಾಡಿ ರಾಜ್ಯಾದ್ಯಂತ ಪ್ರಸರಿಸುವ ಹಾಗೆ ಮಾಡಿದರು. ಎಂತಹ ಅದ್ಭುತ ಕಲ್ಪನೆ ನೋಡಿ. ಇವತ್ತು ಆಯುರ್ವೇದ ಹಾಸ್ಪಿಟಲ್ ಇರ್ಬೋದು, ನ್ಯಾಚುರೋಪತಿ ಯೋಗ ಇರ್ಬೋದು, ಅಥವಾ ಅಲೋಪತಿ ಹಾಸ್ಪಿಟಲ್ಗಿರ್ಬೋದು ಕ್ಷೇತ್ರದಿಂದ ಆಗಿರ್ತಕ್ಕಂಥದ್ದು. ಧಾರವಾಡ, ಉಡುಪಿ, ಪರಿಕ, ಹಾಸನ, ಬ್ಯಾಂಗ್ಳೂರು, ಈ ಎಲ್ಲ ಆಸ್ಪತ್ರೆಗಳು ಒಂದು ನಮ್ಮ ಭಾರತೀಯ ವೈದ್ಯಕೀಯ ಪರಂಪರೆಯನ್ನು ಉಳಿಸೋದಲ್ಲದೆ, ಧನ್ವಂತರಿ ಪರಂಪರೆಯನ್ನು ಉಳಿಸೋದಲ್ಲದೆ ಜನರಿಗೆ ಅತ್ಯಂತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನೀಡ್ತಾ ಇದೆ. ಇವತ್ತು STM ಹಾಸ್ಪಿಟಲ್ಗೆ ನೀವು ಇವತ್ತು ಹೋದರೆ 4,000ದಿಂದ 5,000ದವರೆಗೆ ಹೊರ ರೋಗಿಗಳು ಬರ್ತಾರೆ, ಎಲ್ಲ ಬಡವರು. ಇವತ್ತು ರಿಜಿಸ್ಟ್ರೇಷನ್ ಫೀಸ್ 20 ರೂಪಾಯಿ, ವೆರಿ ಅಫೋರ್ಡೆಬಲ್ ಕಾಸ್ಟಲ್ಲಿ. ಇವತ್ತು ಯಾಕೆ ಪೂಜ್ಯರ ಸಂಸ್ಥೆಗಳು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಿಮಗೆ ಕೊನೆಯದಾಗಿ ನಾನು ಹೇಳ್ತೇನೆ. ಇದು ಔಷಧ ದಾನದ ಪ್ರಕ್ರಿಯೆಗಳು. ಈ ಔಷಧ ದಾನದಲ್ಲೇ ನಮ್ಮ ಸುರಕ್ಷಾ ಯೋಜನೆ ಬರುತ್ತೆ, ಆರೋಗ್ಯ ರಕ್ಷೆ ಯೋಜನೆ ಬರುತ್ತೆ, ನಮ್ಮ ಆಯುಷ್ಮಾನ್ ಸೇವೆಗಳನ್ನ ಕೊಡ್ತಕ್ಕಂಥದ್ದು ಬರುತ್ತೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ವಿಮೆಯನ್ನು ಮಾಡ್ತಕ್ಕಂಥದ್ದು, ಫ್ರೀಯಾಗಿ ಆಯುಷ್ಮಾನ್ ಕಾರ್ಡನ್ನು ಇವತ್ತು ಯೋಜನೆಯ ಮೂಲಕ ಹಂಚಲಾಗ್ತಿದೆ. ಎಷ್ಟು? 1.5 ಕೋಟಿ ಆಯುಷ್ಮಾನ್ ಕಾರ್ಡನ್ನು ಇವತ್ತು ರಾಜ್ಯಾದ್ಯಂತ ಯೋಜನೆಯ ಮೂಲಕ ಹಂಚಲಾಗಿದೆ. ಇದೆಲ್ಲ ಕ್ಷೇತ್ರದ ಔಷಧ ದಾನಗಳು. ಅಂತಹ ಒಂದು ಸರ್ಕಾರದ ಕಾರ್ಯಕ್ರಮಗಳಿಗೆ ಒಂದು ಬ್ರಿಡ್ಜ್ ಆಗಿ ನಿಲ್ತಕ್ಕಂಥದ್ದು ಕೂಡ ಒಂದು ಸೇವೆ. 4ನೇದು ಅಭಯದಾನ. ಅಭಯ ಶಬ್ದನೇ ನಿಮ್ಗೆ ಹೇಳುತ್ತೆ. ಏನು ಅಭಯ? ಭಯಮುಕ್ತವಾಗಿರ್ತಕ್ಕಂಥದ್ದು. ನೋಡಿ, ಭಯ ಅಂದರೆ ಭೂತದ ಭಯ ಅಥವಾ ಹುಲಿ ಸಿಂಹದ ಭಯ, ಆ ಭಯ ಅಲ್ಲ. ಬದುಕಿನ ಭಯ ಇದೆ, ಜೀವನದ ಭಯ ಇದೆ. ಎಷ್ಟೋ ಜನರಿಗಿಲ್ವಾ? ಎಷ್ಟೋ ಜನರಿಗೆ ಬದುಕಿನ ಬಗ್ಗೆ ಭಯ ಇಲ್ವಾ? ಯಾವ ರೀತಿ ಬದುಕಿನ ಬಗ್ಗೆ ಭಯ ಬರುತ್ತೆ? ಉದ್ಯೋಗ ಇಲ್ಲದೆ ಇರುವಾಗ ಬದುಕಿನ ಬಗ್ಗೆ ಭಯ ಬರುತ್ತೆ, ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗದ ಭಯ ಬರುತ್ತೆ, ಆರೋಗ್ಯದಲ್ಲಿ ಸಮಸ್ಯೆ ಆದರೆ, ಗಂಭೀರ ಸಮಸ್ಯೆಗಳಾದರೆ ಭಯ ಬರುತ್ತೆ, ಮಾನಸಿಕವಾಗಿ ಸಮಸ್ಯೆ ಆದರೆ ಭಯ ಬರುತ್ತೆ. ಈ ಭಯದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಜೀವನ ಮಾಡಲಿಕ್ಕಾಗಲ್ಲ. ಭಯದ ವಾತಾವರಣದಲ್ಲಿ ವ್ಯಕ್ತಿ ಅಥವಾ ಕುಟುಂಬ ಏನಾಗುತ್ತೆ? ಕುಗ್ಗಿ ಹೋಗುತ್ತೆ, ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂತ ಕುಗ್ಗಿ ಹೋದ ಮನಸ್ಸು ಅಥವಾ ಕುಟುಂಬಕ್ಕೆ ಮೇಲೆತ್ತಲಿಕ್ಕೆ ಒಂದು ಶಕ್ತಿ ಮತ್ತು ವ್ಯವಸ್ಥೆ ಇದ್ದರೆ ಮಾತ್ರ ಅದನ್ನು ಅಭಯ ಅಂತ ಹೇಳಲಿಕ್ಕಾಗತ್ತೆ. ಭಗವಂತನನ್ನ ಅಭಯದಾಯಕ ಏನೆಲ್ಲ ಹೆಸರಿಡಿದು ಹೇಳ್ತಾರೆ. ಅಭಯ ಹಸ್ತ ಅಂತ ಹೇಳ್ತಾರೆ. ಯಾಕಂದರೆ ಅವನು ಅಭಯ ಹಸ್ತ ನೀಡಿದರೆ ಆ ಭಯಮುಕ್ತ ವಾತಾವರಣದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ. ಆ ಅಭಯದಾನವನ್ನು ಕ್ಷೇತ್ರ ಮಾಡ್ತಕ್ಕಂಥದ್ದು ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಇವತ್ತು ಅನ್ನದಾನಗಳು ಎಷ್ಟೋ ಸಂಸ್ಥೆಗಳು ಮಾಡ್ತಾ ಇದೆ, ಅಫ್ಕೋರ್ಸ್ ವಿದ್ಯಾದಾನಗಳನ್ನು ಮಾಡ್ತಾ ಇದೆ, ಕೆಲವೊಂದು ಸಂಸ್ಥೆ ಔಷಧ ದಾನಗಳನ್ನ ಮಾಡ್ತಾ ಇರಬಹುದು. ಆದರೆ ಅಭಯದಾನವನ್ನು ಮಾಡ್ತಕ್ಕಂಥದ್ದು ಪ್ರಪಂಚದಲ್ಲಿ ಯಾವ ಸಂಸ್ಥೆಯೂ ಇಲ್ಲ, ಧಾರ್ಮಿಕ ವ್ಯವಸ್ಥೆಯೂ ಇಲ್ಲ, ಆಡಳಿತಾತ್ಮಕದ ವ್ಯವಸ್ಥೆಯೂ ಕೂಡ ಇಲ್ಲ. ಅದು ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯ ಕಾವಂದರಿಂದ ಮಾತ್ರ. ಯಾವ ರೀತಿ ಅಭಯ ಆಗುತ್ತೆ ನೀವು ಜಸ್ಟ್ ಇಮ್ಯಾಜ್ ಮಾಡಿ. ಇವತ್ತು ನೀವು ಲೈವ್ ಎಕ್ಸಾಂಪಲ್ ತೆಗೆದುಕೊಳ್ಬೋದು. ಪೂಜ್ಯರು ಕ್ಷೇತ್ರದಲ್ಲಿದ್ದಾರೆ, ಬೀಡಲ್ಲಿದ್ದಾರೆ ಅಂದರೆ ಜನರು ಬರ್ತಾರೆ ಪೂಜ್ಯರ ಹತ್ರ. ಇವತ್ತು ಜನರು ಭೇಟಿ ಆಗ್ಬೇಕಂದ್ರೆ ಇವತ್ತು ಸಣ್ಣ ಸಣ್ಣ ಅಧಿಕಾರಿನೇ ಒಬ್ಬ ನನಗೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾನೆ. ಒಬ್ಬ ಸಣ್ಣ ಅಧಿಕಾರಿ ಅಪಾಯಿಂಟ್ಮೆಂಟ್ ಉಂಟಾ ನೀವು ಭೇಟಿ ಆಗಲಿಕ್ಕೆ? ಅವನಿಗೊಬ್ಬ ಚೋಟ ಸೆಕ್ರೆಟ್ರಿ, ಚೋಟ ಸೆಕ್ರೆಟ್ರಿ ಅಪಾಯಿಂಟ್ಮೆಂಟ್ ಕೊಡಬೇಕು. ಇವತ್ತು ಪೂಜ್ಯರ ಭೇಟಿ ಆಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ಇದೆಯಾ? ಪೂಜ್ಯರ ಭೇಟಿ ಆಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ಇದೆಯಾ? ಇಡೀ ದೇಶದಲ್ಲಿ ಬಹುಶಃ ಪ್ರಧಾನಮಂತ್ರಿಗಳ ನಂತರ ನಾನು ಯೋಚನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಬ್ಯುಸಿ ಇರಬೇಕಾಗಿರೋದು ಪರಮ ಪೂಜ್ಯ ಕಾವಂತರು. ಆದರೆ ಪರಮ ಪೂಜ್ಯ ಕಾವಂದನ ಭೇಟಿ ಆಗಲಿಕ್ಕೆ ಯಾವ ಅಪಾಯಿಂಟ್ಮೆಂಟ್ ಬೇಡ. ಇವತ್ತು ಇನ್ನೂ 10 ಹಲವು ಕಾರ್ಯಕ್ರಮಗಳನ್ನ ಮಾಡ್ಬೋದು ಅಂತ ಯೋಚನೆ ಮಾಡ್ತಕ್ಕಂಥದ್ದು ಪರಮ ಪೂಜ್ಯ ಕಾವಂತರು. ಒಂದೊಂದು ನಿಮಿಷನೂ ಅವರಿಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಅತ್ಯಂತ ಬ್ಯುಸಿ ಆಗಿರ್ತಕ್ಕಂಥದ್ದು. ನನಗೆ ಹೇಳಿದೆ 52 ಶಿಕ್ಷಣ ಸಂಸ್ಥೆಗಳು ಒಂದು ಕಡೆ, 16 ವೈದ್ಯಕೀಯ ಸಂಸ್ಥೆಗಳು ಒಂದು ಕಡೆ ಅನೇಕ ಟ್ರಸ್ಟ್ಗಳು,
ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಹೇಳಬೇಕಾಗಿಲ್ಲ, ರುಡ್ಸೆಟ್ ವ್ಯವಸ್ಥೆ ಬಗ್ಗೆ ಹೇಳಬೇಕಾಗಿಲ್ಲ, ಧರ್ಮೋತ್ಥಾನ ಟ್ರಸ್ಟ್ ಬಗ್ಗೆ ಹೇಳಬೇಕಾಗಿಲ್ಲ, ಶಾಂತಿವನ ಟ್ರಸ್ಟ್ ಬಗ್ಗೆ ಹೇಳಬೇಕಾಗಿಲ್ಲ, STM ಎಜುಕೇಷನ್ ಟ್ರಸ್ಟ್ ಬಗ್ಗೆ ಹೇಳಬೇಕಾಗಿಲ್ಲ, STM ಮೆಡಿಕಲ್ ಟ್ರಸ್ಟ್ ಬಗ್ಗೆ ಹೇಳಬೇಕಾಗಿಲ್ಲ, SKDP BC ಟ್ರಸ್ಟ್ ಬಗ್ಗೆ ಹೇಳಬೇಕಾಗಿಲ್ಲ, SKDP ಮದರ್ ಟ್ರಸ್ಟ್ ಬಗ್ಗೆ ಹೇಳಬೇಕಾಗಿಲ್ಲ, SDM ಎಜುಕೇಷನ್ ಸೊಸೈಟಿ ಬಗ್ಗೆ ಹೇಳಬೇಕಾಗಿಲ್ಲ. ಇನ್ನೂ ಎಷ್ಟು ಟ್ರಸ್ಟ್ ಸೊಸೈಟಿ ಇದೆ, ಹೆಸರು ಹೇಳಿಲ್ಲ. ಈ ಒಂದೊಂದು ಟ್ರಸ್ಟಲ್ಲಿ ಅನೇಕ ಸಂಸ್ಥೆಗಳು, ಆ ಅನೇಕ ಸಂಸ್ಥೆಗಳಲ್ಲಿ ಅನೇಕ ಕಮಿಟಿಗಳು, ಅನೇಕ ಮೀಟಿಂಗ್ಗಳು, ಆ ಎಲ್ಲ ಮೀಟಿಂಗ್ಗಳಿಗೆ, ಕಮಿಟಿಗಳಿಗೆ, ಸಂಸ್ಥೆಗಳಿಗೆ, ಟ್ರಸ್ಟ್ಗಳಿಗೆ ಅಧ್ಯಕ್ಷರು ಒಬ್ಬರೇ ಒಬ್ಬರು, ಅದು ನಡೆದಾಡುವ ಮಂಜುನಾಥ ಸ್ವಾಮಿ. ಕೊನೆ ಪಕ್ಷ ಆ ಎಲ್ಲ ಸಂಸ್ಥೆಗಳ ವಾರ್ಷಿಕ ಒಂದು ಮೀಟಿಂಗ್ ಅಟೆಂಡ್ ಆಗಬೇಕಂದ್ರೆ ಯಾರಿಂದನೂ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ವಾರ್ಷಿಕ ಒಂದು ಮೀಟಿಂಗ್ ಅಲ್ಲ, ತಿಂಗಳ ಪ್ರೋಗ್ರೆಸ್ ಏನು, ವಾರದ ಪ್ರೋಗ್ರೆಸ್ ಏನು, ಹೊಸ ಕಾರ್ಯಕ್ರಮಗಳು ಯಾವ ರೀತಿ ಜನರನ್ನು ತಲುಪ್ತಾ ಇದೆ, ಹೊಸ ಕಾರ್ಯಕ್ರಮಗಳ ಏನು ಯೋಜಿತವನ್ನು ಹಾಕ್ಕೊಂಡಿದ್ದೇವೋ ಅದು ಉದ್ದೇಶ ಈಡೇರ್ತಾ ಇದೆಯಾ, ಹಳೆಯ ಕಾರ್ಯಕ್ರಮಗಳು ಫಲಪ್ರದವಾಗಿ ನಡೀತಾ ಇದೆಯಾ, ಎಲ್ಲವೂ ಬಹುಶಃ ಆ ಸಂಸ್ಥೆಯ ಮುಖ್ಯ ಅಧಿಕಾರಿ 25-30 ವರ್ಷಗಳು ದಿನದ 8-12 ಗಂಟೆ ಅದರಲ್ಲೇ ಇರೋನಿಗೂ ಗೊತ್ತಿರೋದಿಲ್ಲ, ಆದರೆ ಪೂಜ್ಯರಿಗೆ ಎಲ್ಲವೂ ಗೊತ್ತಿರುತ್ತೆ. ಹೇಗೆ ಸಾಧ್ಯ ಇದು? ಇಷ್ಟು ನಡೆಸ್ಕೊಂಡು ಹೋಗಿಯೂ ಸಮಯ ಇದೆ ಅಂದರೆ ಬೀಡಲ್ಲಿ ಬಂದು ಪೀಠದಲ್ಲಿ ಕೂತ್ಕೊಂಡು ಎಲ್ಲರನ್ನು ಬರಮಾಡ್ಕೊಳ್ತಾರೆ. ನೋ ಅಪಾಯಿಂಟ್ಮೆಂಟ್, ನೋ ಇನ್ಫ್ಲುಯೆನ್ಸ್, ನೋ ರೆಕಮೆಂಡೇಶನ್ ಲೆಟರ್. ಯಾರು ಬೇಕಾದ್ರೂ ಪೂಜ್ಯರನ್ನ ಭೇಟಿ ಆಗ್ಬೋದು, ಯಾವ ಸಮಸ್ಯೆನ ಬೇಕಾದರೂ ಪೂಜ್ಯರಲ್ಲಿ ಹೇಳ್ಕೊಳ್ಬೋದು. ಅದು ವ್ಯಕ್ತಿಯ ಸಮಸ್ಯೆ ಆಗಿರ್ಬೋದು, ಕುಟುಂಬದ ಸಮಸ್ಯೆ ಆಗಿರ್ಬೋದು, ದೈವಗಳ ಸಮಸ್ಯೆ ಆಗಿರ್ಬೋದು, ದೇವರ ಒಂದು ವಿಚಾರದಲ್ಲಿರ್ಬೋದು, ದೇವಸ್ಥಾನಗಳ ವಿಚಾರದಲ್ಲಿರ್ಬೋದು, ಸಮುದಾಯದ ವ್ಯಾಜ್ಯಗಳಿರ್ಬೋದು, ನೀರಿನ ವ್ಯಾಜ್ಯಗಳಿರ್ಬೋದು, ಜಮೀನಿನ ವ್ಯಾಜ್ಯಗಳಿರ್ಬೋದು, ಊರಿನ ವ್ಯಾಜ್ಯಗಳಿರ್ಬೋದು, ಗ್ರಾಮದ ವ್ಯಾಜ್ಯ ಇರ್ಬೋದು. ಯಾಕೆ? ರಾಜ್ಯದ ದೊಡ್ಡ ರಾಜರುಗಳ ವ್ಯಾಜ್ಯಗಳೇ ಇರ್ಬೋದು, ಮಂತ್ರಿಗಳ ವ್ಯಾಜ್ಯ, ಮುಖ್ಯಮಂತ್ರಿಗಳ ವ್ಯಾಜ್ಯಗಳಿರ್ಬೋದು. ಒಂದು ಕ್ಷಣದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಸಣ್ಣ ಸಮಸ್ಯೆನ ಹೇಳ್ಕೊಳ್ತಾನೆ. ನಮಗನ್ಸುತ್ತೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಪೂಜ್ಯರು ನಿರ್ಮಿಸುವಾಗ ಅವನ ವೈಯಕ್ತಿಕ ಯಾವುದೋ ಸಣ್ಣ ವಿಚಾರವನ್ನು ಪೂಜ್ಯರಲ್ಲಿ ಹೇಳ್ಕೊಳ್ತಾನ, ನಮಗನ್ಸುತ್ತೆ. ಆದರೆ ಪೂಜ್ಯರಿಗಲ್ಲ. ಯಾಕಂದರೆ ಪೂಜ್ಯರ ಅಭಯದಾನ ಆ ವ್ಯಕ್ತಿಯ ಜೀವನಕ್ಕೆ ಬೇಕು, ದೇವರ ಆಶೀರ್ವಾದ. ನಾವು ಭಗವಂತ ಸೃಷ್ಟಿ ಮಾಡಿದಾನೆ, ಭಗವಂತ ಒಂದು ರಾಜ್ಯ ಅಥವಾ ದೇಶದ ಬಗ್ಗೆ ಮಾತ್ರ ನೋಡಲಿ, ಸಣ್ಣವ್ರ ಬಗ್ಗೆ ನೋ. ಸಣ್ಣ ತೃಣಗಳು ಕೂಡ ಅವನ ಸೃಷ್ಟಿಯಾಗಿರೋದ್ರಿಂದ ಪೂಜ್ಯರು ಅತ್ಯಂತ ಸಾಮಾನ್ಯ ಕಡೆಯ ವ್ಯಕ್ತಿಗೂ ಕೂಡ ಭೇಟಿಗೆ ಅವಕಾಶ ಮಾಡ್ತಾರೆ, ಅವನ ಸಮಸ್ಯೆನ ಕೇಳ್ತಾರೆ, ಪರಿಹಾರವನ್ನು ಕೊಡ್ತಾರೆ. ಇವತ್ತು ನಾನು ಹೇಳ್ತೇನೆ, ಬಹಳ ಉತ್ಪ್ರೇಕ್ಷೆ ಆಗ್ಬೋದು, ಆದರೂ ನಾನು ಸತ್ಯವನ್ನು ಹೇಳ್ತೇನೆ. ಒಬ್ಬ ಭಿಕ್ಷುಕ ಬೇಕಾದರೆ ಪೂಜ್ಯರಲ್ಲಿ ಬಂದು, ಸ್ವಾಮಿ ನನಗೆ ಹಿಂದೆ ಭಿಕ್ಷೆ ಸಿಗ್ತಾ ಇತ್ತು, ಈಗ ಭಿಕ್ಷೆಗಳು ಸಿಗ್ತಾ ಇಲ್ಲ ಅಂತ ಸಮಸ್ಯೆನ ಹೇಳ್ಕೊಳ್ಬೋದು, ಪೂಜ್ಯರ ಆಶೀರ್ವಾದ ಮಾಡ್ಬೋದು. ಆ ಭಿಕ್ಷುಕ ಹೋಗಿ 2 ನಿಮಿಷಕ್ಕೆ ಈ ರಾಜ್ಯದ ದೊಡ್ಡ ಸಚಿವರು, ಮಂತ್ರಿಗಳು ಬಂದು, ಪೂಜ್ಯರೇ ಇಂತಹ ಒಂದು ದೊಡ್ಡ ಪ್ರಾಜೆಕ್ಟನ್ನು ನಾನು, ಈ ಒಂದು ನೀರಾವರಿ ಪ್ರಾಜೆಕ್ಟನ್ನು ನಾನು ಮಾಡಬೇಕಂತಿದ್ದೇನೆ ಪೂಜ್ಯರೇ, ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಬೇಕು. ನೀವು ನಮ್ಮ ಕೆರೆಯಲ್ಲಿ 750 ಕೆರೆಗಳನ್ನ 6000 ಎಕರೆಯಲ್ಲಿ ಇವತ್ತು ಮಾಡಿದ್ರಿಂದ 2 ಕೋಟಿ ಲೀಟರ್ಸ್ ಅಷ್ಟು ನೀರು ಸಮೃದ್ಧವಾಗಿದೆ, ಅದರ ಒಂದು ಅಂಶಗಳು ನನಗೆ ಬೇಕು. ನಾವು ಈ ಥರ ಪ್ರಾಜೆಕ್ಟ್ ಮಾಡಿದ್ದೇವೆ, ಇದು ಸರಿಯಾ ಅಥವಾ ಇದಕ್ಕೆ ಮಾರ್ಗದರ್ಶನ ಕೊಡಿ ಅಂಥೇಳಿ ರಾಜ್ಯದ ಉನ್ನತ ಮಂತ್ರಿಗಳ ನಿಯೋಗ ಬರುತ್ತೆ. ಭಿಕ್ಷುಕ ಹೋದ 2 ನಿಮಿಷದಲ್ಲಿ. ಅವರು ಹೋಗಿ 5 ನಿಮಿಷದಲ್ಲಿ ಇನ್ನೊಂದು ರೈತ ಸಂಘಟನೆ ಬರುತ್ತೆ, ಪೂಜ್ಯರು ನಮ್ಮೂರಲ್ಲಿ ಈ ಥರ ಬೆಳೆ ಮಾಡ್ತಾ ಇದ್ದೇವೆ, ಅದಕ್ಕೆ ನೀವು ಹೀಗೆ ಮಾಡಿದ್ರಿ, ಹಾಗೆ ಮಾಡಿದ್ರಿ. ಅದಾಗಿ 2 ನಿಮಿಷದಲ್ಲಿ ಒಂದು ದೇವಸ್ಥಾನದ ಕಮಿಟಿಯವರು ಬರ್ತಾರೆ, ಪೂಜ್ಯರ ನಾವು ಇಷ್ಟು ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ, ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸಹಾಯ ಬೇಕು. ಅದಾದ ನಂತರ ಯಾವುದೋ 2 ಕುಟುಂಬದ ವ್ಯಾಜ್ಯಗಳು ಬರುತ್ತೆ, ಅದಾದ ನಂತರ ದೈವಗಳ ಸಮಸ್ಯೆಗಳು ಬರುತ್ತೆ, ಅದಾದ ನಂತರ ಗಂಡ ಹೆಂಡತಿಯ ಸಮಸ್ಯೆ ಬರುತ್ತೆ, ಅದಾದ ನಂತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಬರ್ತಾರೆ. ಪೂಜ್ಯರೇ, ಇವತ್ತು ನಾನು ಬಹಳ ಕ್ರಿಟಿಕಲ್ ವಿಚಾರಣೆ ಇರುವಾಗ, ಯಾಕಂದರೆ ಜಸ್ಟ್ ಇಮ್ಯಾಜ್ ಮಾಡಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಒಂದು ಕ್ರೂಷಿಯಲ್ ಡಿಸಿಷನ್ಸ್ ಕೊಡಬೇಕು. ನಾನು ಇದನ್ನು ಬಹಳ ಗೌಪ್ಯವಾಗಿ ನಿಮ್ಮಲ್ಲಿ ಹೇಳ್ತೇನೆ. ಅಂಥ ನ್ಯಾಯಮೂರ್ತಿಗಳು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆ ನ್ಯಾಯಮೂರ್ತಿಗಳು ಹೇಳಿದರು, ನಾನು ಕ್ರೂಷಿಯಲ್ ಡಿಸಿಷನ್ಸ್ ಕೊಡುವಾಗ, ಜಡ್ಜ್ಮೆಂಟ್ ಕೊಡುವಾಗ ಆ ಕಡೆನೂ ಇದೆ ಈ ಕಡೆನೂ ಇದೆ, ಯಾವ ರೀತಿ ಜಡ್ಜ್ಮೆಂಟ್ ಕೊಡೋದಂತ ಗೊತ್ತಾಗಲ್ಲ. ಆಗ ಒಂದು ಕ್ಷಣ
ನಾನು ಕ್ಷೇತ್ರವನ್ನು, ನಿಮ್ಮನ್ನು, ನೀವು ಪೀಠದಲ್ಲಿ ಧರ್ಮಾಧಿಕಾರಿಯಾಗಿ ಕೂತ್ಕೊಳ್ತಕ್ಕಂಥದ್ದನ್ನು ನಾನು ಮನಸಾರೆ ಸ್ಮರಿಸ್ತೇನೆ, ಕಣ್ಮುಚ್ಚಿ ಸ್ಮರಿಸ್ತೇನೆ. ನಿರ್ಧಾರ ತನ್ನಿಂತಾನೇ ಬರುತ್ತೆ. ಜಸ್ಟ್ ಇಮ್ಯಾಜ್ ಮಾಡಿ. ಯಾರು? ನ್ಯಾಯಾಧೀಶರು. ಯಾಕಂದರೆ ಕೋರ್ಟ್ನಲ್ಲಿ ಪರಿಹರಿಸಲಿಕ್ಕೆ ಆಗದೇ ಇರುವ ವ್ಯಾಜ್ಯಗಳು ಪೂಜ್ಯರ ಪೀಠದಲ್ಲಿ ಅಭಯದಾನದಿಂದ ಪರಿಹಾರ ಆಗಿದೆ. ಯಾಕಂದರೆ ಧರ್ಮಾಧಿಕಾರಿಗಳು ಪೂಜ್ಯರು. ಇವತ್ತು ಧರ್ಮಾಧಿಕಾರಿ ಅನ್ನುವ ಒಂದು ಶಬ್ದ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಧರ್ಮಕ್ಕೆ ಅಧಿಕಾರಿ ಅಂದರೆ ಅದು ಹೇಳಲಿಕ್ಕೆ ನಮಗೆ ಆ ಶಕ್ತಿ ಇಲ್ಲ, ನಮಗೆ ಹೇಳಲಿಕ್ಕೆ. ಧರ್ಮಕ್ಕೆ ಅಧಿಕಾರಿ, ಒಬ್ಬ ಧರ್ಮಕ್ಕೆ ಅಧಿಕಾರಿ ಆಗಿರೋರು ಎಂಥ ಶ್ರೇಷ್ಠ ಧರ್ಮ ಪಾಲನೆ ಮಾಡಿರ್ಬೋದು. ಯೋಚನೆ ಮಾಡಿ, ಎಂಥ ಶ್ರೇಷ್ಠ ಧರ್ಮ ಪಾಲನೆ ಮಾಡಿರ್ಬೋದು. ಹೀಸ್ ಎ ಅಥಾರಿಟಿ ಆಫ್ ಧರ್ಮ, ಧರ್ಮದ ಅಥಾರಿಟಿ. ಧರ್ಮರಾಯ ಇದ್ರು, ಧರ್ಮರಾಯ. ಅದರ ಧರ್ಮದ ಅಧಿಕಾರಿ ಉಂಟಲ್ಲ, ಇದು ಮಹಾಭಾರತಕ್ಕಿಂತನೂ ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲೋ ಒಂದು ಹೆಜ್ಜೆ ಮೇಲೆ ಇದೆ ಅಂತ ಹೇಳ್ತೇನೆ ನಾನು. ಯಾಕಂದರೆ ಇದು ರಾಯಭಾರಿ ಅಲ್ಲ, ಇದು ಧರ್ಮದ ಅಧಿಕಾರಿ. ಇವತ್ತು ಪೂಜ್ಯರು ಇಷ್ಟು ಸಂಸ್ಥೆಗಳನ್ನು, ಇಷ್ಟು ವ್ಯವಸ್ಥೆಗಳನ್ನು, ಇಷ್ಟು ಪ್ರಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಅವರಿಗಾಗಿ ಅಲ್ಲ, ಯಾರಿಗಾಗಿಯೂ ಅಲ್ಲ, ಕ್ಷೇತ್ರದ ಧರ್ಮಕ್ಕಾಗಿ, ಕ್ಷೇತ್ರದ ಪರಂಪರೆಗಾಗಿ, ಸ್ವಾಮಿಯ ಸೇವೆಗಾಗಿ. ಇವತ್ತು ಕ್ಷೇತ್ರದಿಂದ ಆಗಿರ್ತಕ್ಕಂಥದ್ದನ್ನು ಯಾರಿಗೂ ರಿಪೋರ್ಟ್ ಕೊಡಬೇಕಾಗಿಲ್ಲ. ಇವತ್ತು ಎಷ್ಟೋ ವ್ಯವಸ್ಥೆಗಳಲ್ಲಿ ರಿಪೋರ್ಟ್ ಕೊಡ್ತಕ್ಕಂಥದ್ದಿದೆ. ಬಹಳ ದೊಡ್ಡ ಆಡಿಟರ್ಸ್ ಇದ್ದಾರೆ, ಕಮಿಟಿ ಇದೆ, ಗೌರ್ಮೆಂಟ್ ಇದೆ, ರೆಗ್ಯುಲೇಟರ್ಸ್ ಇದೆ, ವಿಜಿಲೆನ್ಸ್ ಇದೆ, CVC ಇದೆ, ಸೋ ಮೆನಿ ಆಸ್ಪೆಕ್ಟ್ಸ್ ಇದೆ. ಅದರೆಲ್ಲ ರಿಪೋರ್ಟ್ಗಳನ್ನ ನೋಡ್ತಕ್ಕಂಥದ್ದು ಮನುಷ್ಯರು. ಆ ರಿಪೋರ್ಟ್ಗಳನ್ನು ಹೇಗೆ ಬೇಕಾದ್ರೂ ಕೊಡ್ಬೋದು, ಜಾಸ್ತಿ ಮಾಡಿ ಕೊಡ್ಬೋದು, ಕಡಿಮೆ ಮಾಡಿ ಕೊಡ್ಬೋದು, ತಿದ್ದಿ ಕೊಡ್ಬೋದು, ಮ್ಯಾನುಪ್ಯುಲೇಟ್ ಮಾಡಿ ಕೊಡ್ಬೋದು. ಆದರೆ ಒಬ್ಬರಿಗೆ ಕೊಡುವ ರಿಪೋರ್ಟನ್ನು ಏನೂ ಮಾಡಲಿಕ್ಕಾಗಲ್ಲ. ಯಾರಿಗೆ? ಯಾರಿಗೆ? ದೇವರಿಗೆ ಕೊಡುವಂಥ ರಿಪೋರ್ಟನ್ನು ನಾವು ಹೆಚ್ಚು ಮಾಡಲಿಕ್ಕಾಗಲ್ಲ, ಕಡಿಮೆ ಮಾಡಲಿಕ್ಕಾಗಲ್ಲ, ತಿದ್ದಲಿಕ್ಕೂ ಆಗಲ್ಲ, ಅಳಿಸ್ಲಿಕ್ಕೂ ಆಗಲ್ಲ, ಮಾಡಿಫೈ ಮಾಡಲಿಕ್ಕೂ ಆಗಲ್ಲ. ಪೂಜ್ಯರು ಯಾವುದೇ ಸಂಸ್ಥೆಗೆ ರಿಪೋರ್ಟ್ ಕೊಡೋದಿಲ್ಲ, ಯಾವುದೇ ನಿಯಂತ್ರಕ ವ್ಯವಸ್ಥೆಗೆ ರಿಪೋರ್ಟ್ ಕೊಡೋದಿಲ್ಲ, ಯಾವುದೋ ಒಂದು ವಿಜಿಲೆನ್ಸಿಗೆ ರಿಪೋರ್ಟ್ ಕೊಡೋದಿಲ್ಲ. ಆದರೆ ಸ್ವಾಮಿಗೆ ರಿಪೋರ್ಟ್ ಕೊಡ್ತಾರೆ. ಯಾಕಿದನ್ನು ನಾನು ಹೇಳ್ತಾ ಇದ್ದೀನಂದರೆ, ಇವತ್ತು ಇಷ್ಟೆಲ್ಲ ವ್ಯವಸ್ಥೆಗಳು ಎಷ್ಟೊಂದು ಪಾರದರ್ಶಕತೆಯಲ್ಲಿ ಇರ್ಬೋದು, ಎಷ್ಟೊಂದು ಧರ್ಮದ ತಳಹದಿಯಲ್ಲಿ ಇರ್ಬೋದು. ಯಾಕಂದರೆ ಈ ರಿಪೋರ್ಟ್ಗಳನ್ನು ಯಾವ ಅಧಿಕಾರಿಗಳಿಗೆ ಕೊಡಬೇಕಾಗಿಲ್ಲ, ಕೊಡೋದಲ್ಲ. ಈ ರಿಪೋರ್ಟನ್ನು ನೇರವಾಗಿ ಸ್ವಾಮಿಗೆ ಕೊಡ್ತಕ್ಕಂಥದ್ದು. ಪ್ರತಿ ಸಂಕ್ರಮಣದಲ್ಲಿ, ನೇಮೋತ್ಸವದಲ್ಲಿ ಪೂಜ್ಯರು ಏನೇನು ದಾನ ಧರ್ಮಾದಿ ಕಾರ್ಯಗಳನ್ನ ಮಾಡ್ಕೊಂಬಂದರು ಅದನ್ನು ಸ್ವಾಮಿಗೆ ರಿಪೋರ್ಟ್ ಮಾಡ್ತಾರೆ, ಭಗವಂತನಿಗೆ ರಿಪೋರ್ಟ್ ಮಾಡ್ತಾರೆ. ಇದರಲ್ಲಿ ಎರಡು ಅರ್ಥ ಇದೆ. ಒಂದು, ನಾನು ಹೇಳಿದ್ದೆ, ಎಷ್ಟು ಒಂದು ಧರ್ಮದ ತಳಹದಿಯಲ್ಲಿ ಪಾರದರ್ಶಕವಾಗಿ ವ್ಯವಸ್ಥೆ ಇರ್ಬೋದು. ಎರಡನೇದು, ದೇವರಿಗೆ ರಿಪೋರ್ಟ್ ಕೊಡಬೇಕಂದ್ರೆ ಅದು ದೇವರಿಂದ ಮಾತ್ರ ಸಾಧ್ಯ, ಮನುಷ್ಯರಿಂದ ಸಾಧ್ಯ ಆಗೋದಿಲ್ಲ. ಯಾರು ಕೊಡ್ಲಿಕ್ಕೆ ಸಾಧ್ಯ? ದೇವರಿಗೆ ದೇವರು ಮಾತ್ರ ರಿಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯ. ದೇವರ ಹಾಗೆ ನಡ್ಕೊಂಡಿದ್ರೆ ಮಾತ್ರ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಪೂಜ್ಯರು ದೇವರ ಹಾಗೆ ನಡೆದುಕೊಂಡಿರೋದು ಅಷ್ಟೇ ಅಲ್ಲ, ಅವರು ದೇವರಾಗಿರೋದ್ರಿಂದನೇ ದೇವರಿಗೆ ಇವತ್ತಿಗೂ ರಿಪೋರ್ಟ್ ಕೊಡ್ತಾ ಇದ್ದಾರೆ. ನೀವು ಸಿ, ಈ ಒಂದು ವಾಸ್ತವ್ಯದಿಂದ ನಾವು ಅರ್ಥ ಮಾಡಿಕೊಂಡ್ರೆ ಪೂಜ್ಯರಿಂದ ಇವತ್ತು ಏನು ಸೃಷ್ಟಿಯಾಗಿದೆ ವ್ಯವಸ್ಥೆಗಳು, ಇದೆಲ್ಲವೂ ದೇವರ ಪ್ರಸಾದ, ಸ್ವಾಮಿಯ ಪ್ರಸಾದ. ಯಾರಿಗಾಗಿ? ಸಮಸ್ತರಿಗಾಗಿ. ಇವತ್ತು ನೋಡಿ, ಜನರು ಕಷ್ಟ ಬಂದರೆ ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೆ ಹೋಗ್ತಾರೆ? ದೇವರಲ್ಲಿ ಹೋಗ್ತಾರೆ. ದೇವರೇನು ಮಾಡ್ತಾರೆ? ಕಷ್ಟವನ್ನು ಪರಿಹರಿಸ್ತಾರೆ. ಹೇಗೆ ಕಷ್ಟ ಪರಿಹರಿಸ್ಲಿಕ್ಕೆ ಸಾಧ್ಯ? ಎಲ್ಲ ಸಂದರ್ಭದಲ್ಲೂ ದೇವರು ಪ್ರತ್ಯಕ್ಷ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯನಾ? ಪ್ರತ್ಯಕ್ಷ ಆಗಿ ಹೊರ ಕೊಡ್ಲಿಕ್ಕೆ ಸಾಧ್ಯನಾ? ಇವತ್ತು 140 ಕೋಟಿ ಜನಸಂಖ್ಯೆ ಇದೆ, 140 ಕೋಟಿ ಹೊರ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಭಗವಂತ ಏನು ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ವ್ಯಕ್ತಿ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಪ್ರಕೃತಿ ಇರ್ಬೋದು. ಆ
ಸೃಷ್ಟಿಯಲ್ಲಿ ಬಹುಶಃ ಅತ್ಯಂತ ಶ್ರೇಷ್ಠವಾದ ಸೃಷ್ಟಿ, ಅನೇಕ ಸೃಷ್ಟಿಗಳನ್ನು ಸೃಷ್ಟಿಸ್ತಕ್ಕಂಥ ಶಕ್ತಿ ಇರುವ ಸೃಷ್ಟಿಯನ್ನೇ ಭಗವಂತ ಮಾಡಿದನಂದ್ರೆ ಅದು ಪರಮ ಪೂಜ್ಯ ಕಾವಂದರ ಸೃಷ್ಟಿ. ಇವತ್ತು ಆ ಸೃಷ್ಟಿ ಭಗವಂತನ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಮಂಜುನಾಥ ಸ್ವಾಮಿ ಹೇಗೆ ಜನರನ್ನು ತಲುಪಬೇಕು, ಆಶೀರ್ವಾದ ತಲುಪಬೇಕು, ಅದು ಪೂಜ್ಯರ ಸೃಷ್ಟಿಯಿಂದ, ಪೂಜ್ಯರಿಂದ ಸೃಷ್ಟಿಗೊಂಡ ವ್ಯವಸ್ಥೆಯಿಂದ ಆಗ್ತಾ ಇದೆ. 15 ಮಿನಿಟ್ಸ್ ಇದೆ. ಹೇಗೆ ಇದು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಪೂಜ್ಯರ ಸಂಸ್ಥೆಗಳ ಮೂಲಕ. ದ ಫಸ್ಟ್ ಫಾರ್ಮುಲಾ ನಾನು ನಿಮ್ಗೆ ಹೇಳಿರ್ತಕ್ಕಂಥದ್ದು, ಪೂಜ್ಯರ ಎಲ್ಲ ಇನಿಷಿಯೇಟಿವ್ಸ್ಗಳು ಭಗವಂತನು ಜನರನ್ನು ತಲುಪ್ತಕ್ಕಂಥ, ಭಗವಂತನ ಆಶೀರ್ವಾದ ಜನರನ್ನು ತಲುಪ್ತಕ್ಕಂಥ ವ್ಯವಸ್ಥೆಗಳು, ರೂಪುರೇಷೆಗಳು, ಆಯಾಮಗಳು. ಇವತ್ತು ಯೋಚನೆ ಮಾಡಿ, ಒಂದು ಪೂಜ್ಯರು ಧರ್ಮಾಧಿಕಾರಿಯಾಗಿರತಕ್ಕಂಥ ಸಂದರ್ಭದಲ್ಲಿ ಯಾವಾಗ 56 ವರ್ಷದಿಂದ ಇವತ್ತು ಒಂದು ದಿನಕ್ಕೆ, ಕೆಲವು ದಿನ ನೀವು ನೋಡಬೇಕು 2, 3, 4, 5 ಸಾವಿರ ಜನ, ಒಂದು ವರ್ಷದಲ್ಲಿ ಎಷ್ಟು ಲಕ್ಷ ಜನ ಬಂದು ಪೂಜ್ಯರನ್ನ ಭೇಟಿ ಆಗ್ಬೋದು, 10 ವರ್ಷದಲ್ಲಿ ಎಷ್ಟು ಕೋಟಿ ಆಗಿರ್ಬೋದು, ಎಷ್ಟು ಜನ ಆಗಿರ್ಬೋದು. ಆ ಜನ ಬಂದು ಎಷ್ಟು ಲಕ್ಷ ಸಮಸ್ಯೆಗಳನ್ನು ಪೂಜ್ಯರಲ್ಲಿ ಹೇಳ್ಕೊಂಡಿರ್ಬೋದು. ಯಾವ್ಯಾವ ರೀತಿಯ ವ್ಯಕ್ತಿಯ ಸಮಸ್ಯೆಗಳಿರ್ಬೋದು, ಕುಟುಂಬದ ಸಮಸ್ಯೆ ಇರ್ಬೋದು, ಸಮುದಾಯದ ಸಮಸ್ಯೆ ಇರ್ಬೋದು, ಊರಿನ ಸಮಸ್ಯೆ ಇರ್ಬೋದು, ರಾಜ್ಯದ ಸಮಸ್ಯೆಗಳಿರ್ಬೋದು. ಎಷ್ಟು ಸಮಸ್ಯೆಗಳ ಒಂದು ಪ್ರವಾಹ ಬಂದು ಪೂಜ್ಯರಲ್ಲಿ ತಲುಪಿರ್ಬೋದು. ಯೋಚನೆ ಮಾಡಿ, ಅರ್ಥ ಆಗ್ತಿದೆ ನಾನು ಹೇಳ್ತಕ್ಕಂಥದ್ದು? ಒಂದು ದಿನಕ್ಕೆ ಇಷ್ಟು ಸಾವಿರ ಜನ ಬಂದು ಸಮಸ್ಯೆನ ಹೇಳ್ಕೊಂಡ್ರೆ ಒಂದು ವಾರಕ್ಕೆ ಎಷ್ಟಾಗ್ಬೋದು, 100 ದಿನಕ್ಕೆ ಎಷ್ಟಾಗ್ಬೋದು, ಒಂದು ವರ್ಷಕ್ಕೆ ಎಷ್ಟಾಗ್ಬೋದು, 10 ವರ್ಷಕ್ಕೆ ಎಷ್ಟಾಗ್ಬೋದು, 56 ವರ್ಷಕ್ಕೆ ಎಷ್ಟಾಗ್ಬೋದು. ಬಹುಶಃ ಇವತ್ತೆಲ್ಲಾದರೂ ಒಬ್ಬ ವ್ಯಕ್ತಿಗೆ ಯಾವ್ಯಾವ ರೀತಿಯ ಸಮಸ್ಯೆಗಳೆಲ್ಲ ಬರ್ಬೋದು, ಒಂದು ಕುಟುಂಬಕ್ಕೆ ಯಾವ್ಯಾವ ರೀತಿಯ ಕಷ್ಟಗಳು ಸಮಸ್ಯೆಗಳು ಬರ್ಬೋದು, ಒಂದು ಗ್ರಾಮಕ್ಕೆ, ಒಂದು ರಾಜ್ಯಕ್ಕೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಬರ್ಬೋದು ಅನ್ನೋದಂಥ ವಿಚಾರಗಳನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ಅದರಲ್ಲಿ PhD ಡಿಲಿಟ್ಗಳನ್ನು ಮಾಡಿರ್ಬೋದಂದ್ರೆ ಅದು ಪೂಜ್ಯ ಕಾವಂದರು ಮಾತ್ರ. ಯಾವಾಗ ಅವ್ರಿಗೆ ಈ ಸಮಸ್ಯೆಗಳು ಗೊತ್ತಾಗುತ್ತೋ ಅವ್ರು ಯೋಚನೆ ಮಾಡಿದ್ರು, ಹೇಗೆ ಭಗವಂತನಲ್ಲಿ ಬಂದು ಸಮಸ್ಯೆ ಹೇಳ್ಕೊಳ್ತಾರೆ ಅದೇ ರೀತಿ ಪೂಜ್ಯರಲ್ಲೂ ಬಂದು ಜನರ ಸಮಸ್ಯೆ ಹೇಳ್ಕೊಳ್ತಾರೆ. ಯಾಕಂದ್ರೆ ಪರಿಹಾರಕ್ಕಾಗಿ ಪೂಜ್ಯರು ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನಂದರೆ, ಜನರ ಸಮಸ್ಯೆ ಆದಮೇಲೆ ನನ್ನಲ್ಲಿ ಬರ್ತಾರೆ, ಆ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳನ್ನು ಕೊಡ್ತಾರೆ. ಆದರೆ ಇದು ಶಾಶ್ವತ ಪರಿಹಾರ ಆಗೋದಿಲ್ಲ. ಸಮಸ್ಯೆ ಆದ ಮೇಲೆ ನೀವೆಷ್ಟೇ ಪರಿಹಾರ ಕೊಟ್ಟರು ಆ ಸಮಸ್ಯೆಯ ಒಂದು ತೀವ್ರತೆಯನ್ನು ತಗ್ಗಿಸಬೇಕೋ ಹೊರತು ಅದು ಶಾಶ್ವತ ಪರಿಹಾರ ಆಗೋದಿಲ್ಲ. ಶಾಶ್ವತ ಪರಿಹಾರ ಆಗಬೇಕಂದ್ರೆ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ಸಮಸ್ಯೆಗೆ ಪರಿಹಾರ ಹುಡುಕೋದೇನೆಂದರೆ, ಆ ಸಮಸ್ಯೆಗಳೇ ಉದ್ಭವ ಆಗದೆ ಇರುವ ಹಾಗೆ ಆ ಸಮಸ್ಯೆಯ ಮೂಲಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕಬೇಕು. ಅರ್ಥ ಆಯ್ತಾ ನಾನು ಹೇಳೋದು? ಸಮಸ್ಯೆಗಳು ಬಂದ ಮೇಲೆ ಪರಿಹಾರ ಪಡೆಯೋದಕ್ಕಿಂತ ಆ ಸಮಸ್ಯೆಗಳು ಬರದೇ ಇರುವ ಹಾಗೆ, ಉದ್ಭವ ಆಗದೇ ಇರುವ ಹಾಗೆ ಎಂತಹ ಪರಿಹಾರವನ್ನು ಮಾಡಬೇಕು ಅದರ ಬಗ್ಗೆ ಪೂಜ್ಯರು ಚಿಂತಿಸಿದರು, ಬಹಳ ಅಧ್ಯಯನ ನಡೆಸಿದರು, ನಂತರ ಯೋಚನೆ ಮಾಡಿದರು. ಅಂತಹ ಸಮಸ್ಯೆಗಳು ಬರಬಾರ್ದಂದ್ರೆ ಅದು ವ್ಯಕ್ತಿಯಿಂದ ಆಗೋದಲ್ಲ, ಅದಕ್ಕೊಂದು ವ್ಯವಸ್ಥೆ ಬೇಕು, ಅದಕ್ಕೊಂದು ಸಂಸ್ಥೆ ಬೇಕು, ಅದಕ್ಕೊಂದು ರೂಪುರೇಷೆಗಳು ಬೇಕು, ಯೋಜಿತಗಳು ಬೇಕು, ಕಾರ್ಯಕ್ರಮಗಳು ಬೇಕು. ಅಂತಹ ಯೋಜಿತ ಕಾರ್ಯಕ್ರಮಗಳ ಮೂಲಕ ಜನರಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಅಂತಹ ಸಮಸ್ಯೆಗಳು ಬರದೇ ಇರಲಿಕ್ಕೆ ನಾವು ಮೂಲಕ್ಕೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ. ಆ ಚಿಂತನೆಯಲ್ಲಿ ಒಂದೊಂದೇ ಕಲ್ಪವೃಕ್ಷಗಳು ಹುಟ್ಕೊಳ್ಳಿಕ್ಕೆ ಶುರುವಾಯಿತು. 1982ರಲ್ಲಿ ಹೇಳಿದರು, ಬಹಳ ಐತಿಹಾಸಿಕ ದಿನ, ಭಗವಾನ್ ಬಾಹುಬಲಿಯ ಪಟ್ಟಾಭಿಷೇಕ ದಿನ, ಜನಕಲ್ಯಾಣದ ಒಂದು ಶ್ರೇಷ್ಠ ದಿನ. ಅವತ್ತು ಯೋಚನೆ ಮಾಡಿದರು, 2 ದೊಡ್ಡ ಸಂಸ್ಥೆಗಳನ್ನು ಈ ಸಮಾಜಕ್ಕೆ ನಾನು ಕೊಡಬೇಕು. ಆ 2 ಸಂಸ್ಥೆಗಳು ಯಾವುದು? ಧರ್ಮಸ್ಥಳ ಶಿಕ್ಷೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ರೂಟ್ ಸೆಟ್ ಕೇಳಿದ್ರ? ಇವತ್ತು ರೂಟ್ ಸೆಟ್ ನಮ್ಮ ಉಜಿರೆಯಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥದ್ದು. ಹಳ್ಳಿಯಲ್ಲಿ, ಗ್ರಾಮದಲ್ಲಿರ್ತಕ್ಕಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಕೌಶಲ್ಯಾಭಿವೃದ್ಧಿಯ ತರಬೇತಿಯನ್ನು ಕೊಟ್ಟು, ಆ ತರಬೇತಿಯ ಮೂಲಕ ಸ್ವಉದ್ಯೋಗಕ್ಕೆ ಪ್ರೇರಣೆ ಕೊಟ್ಟು, ಸ್ವಉದ್ಯೋಗಕ್ಕೆ ಬ್ಯಾಂಕ್ಗಳಿಂದ ಆರ್ಥಿಕ ಸೌಲಭ್ಯ ಸಿಗುವ ಹಾಗೆ ಮಾಡಿ ಅವರು ತನ್ನ ಕಾಲ ಮೇಲೆ ನಿಲ್ಲುವಂತೆ ನೋಡ್ಕೊಂಡಿರ್ತಕ್ಕಂಥದ್ದು. ಪೂಜ್ಯರು ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ರೂಟ್ ಸೆಟ್ ವ್ಯವಸ್ಥೆಯನ್ನು
ಭಾರತ ದೇಶ ಸರ್ಕಾರನೇ ಬಂದು ಪೂಜ್ಯರಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮ ನಾವು ದೇಶಾದ್ಯಂತ ಮಾಡಬೇಕಂತ ಕೇಳಿಕೊಂಡು ಪೂಜ್ಯರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಇವತ್ತು ದೇಶಾದ್ಯಂತ ಆರ್ಸೆಟ್ ಕಲ್ಪನೆಯನ್ನು ಮಾಡಿರೋದ್ರಿಂದ 42 ಲಕ್ಷ ನಿರುದ್ಯೋಗ ಯುವಕ ಯುವತಿಯರು ತರಬೇತಿ ಪಡೆದುಕೊಂಡು ಸ್ವಉದ್ಯೋಗ ಮಾಡಿ ಅವರು 4-5 ಜನರಿಗೆ ಉದ್ಯೋಗ ಕೊಟ್ಟು ಇವತ್ತು ಭಾರತ ದೇಶದಲ್ಲಿ 2 ಕೋಟಿ ಉದ್ಯೋಗಗಳನ್ನ ಪೂಜ್ಯರ ರೂಟ್ ಸೆಟ್ ಕಲ್ಪನೆ ಮಾಡಿದೆ ನೋಡಿ. ಜಸ್ಟ್ ಒನ್ ಥಾಟ್, 2 crore ಎಂಪ್ಲಾಯ್ಮೆಂಟ್, 2 crore ಲೈಫ್, 2 crore ಫ್ಯಾಮಿಲಿ. ಇವತ್ತು ದೇಶಾದ್ಯಂತ ಇವತ್ತು ಧರ್ಮಸ್ಥಳದ ಆರ್ಸೆಟ್ ರೂಟ್ ಸೆಟ್ನ ಕಲ್ಪನೆಯಿಂದ ಇವತ್ತು ಲಕ್ಷ ಜನ ಉದ್ಯೋಗ ಕಂಡುಕೊಂಡಿದ್ದಾರೆ. ಇನ್ನೊಂದು ಗ್ರಾಮಾಭಿವೃದ್ಧಿ ಯೋಜನೆ ನೋಡಿ, ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಉಂಟಲ್ಲ, ಇಟ್ಸ್ ಯುಗಗಳಲ್ಲಿ ಒಂದು ಐತಿಹಾಸಿಕ. ಹಿಂದೆ ಮುಂದೆ ಯಾವತ್ತೂ ಇಂಥ ಒಂದು ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಹಳ ಹೆಮ್ಮೆಯಿಂದ ಆತ್ಮವಿಶ್ವಾಸದಿಂದ ಹೇಳ್ತೇನೆ, ಎಂಥ ಅದ್ಭುತ ವ್ಯವಸ್ಥೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಅಧ್ಯಯನ ಮಾಡಲಿಕ್ಕೆ ಅಮೇರಿಕಾ, ಇಂಗ್ಲೆಂಡ್, UK, ಪೆನ್ಸಿಲ್ವೇನಿಯಾದಿಂದೆಲ್ಲ ಬರ್ತಾ ಇದ್ದಾರೆ. ಪ್ರಪಂಚದ ಬೇರೆ ಯಾವ ದೇಶಗಳಲ್ಲಿ ಈ ವ್ಯವಸ್ಥೆಗಳು ಇಲ್ಲ. ದೇಶದ ಇತರ ರಾಜ್ಯಗಳಲ್ಲೂ ಈ ವ್ಯವಸ್ಥೆ ಇಲ್ಲ. ಕರ್ನಾಟಕದ ಕಲ್ಪವೃಕ್ಷ ಕರ್ನಾಟಕದ ಜನರಿಗೆ ಪೂಜ್ಯರು ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ವರಪ್ರಸಾದ. ಇದರ ಜಸ್ಟ್ ಮೂಲ ಪರಿಕಲ್ಪನೆ ಹಿನ್ನೆಲೆ ನೀವು ನೋಡಿದರೆ ನಾವು ಸಾಮಾನ್ಯವಾಗಿ ಚಿಂತಿಸ್ಬೋದು. ಒಬ್ಬ ವ್ಯಕ್ತಿಗೆ, ಒಬ್ಬ ವ್ಯಕ್ತಿಗೆ ಅಥವಾ ಕುಟುಂಬಕ್ಕೆ 70% ಸಮಸ್ಯೆಗಳನ್ನು ಒಂದು ವಿಷಯದಲ್ಲಿ ಅವನು ಗಟ್ಟಿಯಾಗಿದ್ದರೆ ಅದನ್ನು ಎದುರಿಸ್ಬೋದು, ಅದನ್ನು ಪರಿಹರಿಸ್ಬೋದು. ಯಾವ ವಿಷಯ ಅದು? ಆರ್ಥಿಕ. ವಿಟಮಿನ್ ಎಂ ಕೇಳಿದ್ರ? ವಿಟಮಿನ್ ಎಂ, ಮನಿ. ನಿಮಗೆ ವಿಟಮಿನ್ ಎ ಕೊರತೆ ಆದರೆ ಆ ರೋಗ ಬರುತ್ತೆ. ವಿಟಮಿನ್ ಬಿ ಕೊರತೆ ಆದರೆ ನಿಮಗೆ ಇನ್ನೊಂದು ಸಮಸ್ಯೆ ಬರುತ್ತೆ. ವಿಟಮಿನ್ ಸಿ ಕೊರತೆ ಆದರೆ ನಿಮಗೆ ಗುರುಡು ಕಣ್ಣಿನ ಸಮಸ್ಯೆ ಬರುತ್ತೆ. ವಿಟಮಿನ್ ಡಿ ಸಮಸ್ಯೆ ಆದರೆ ನಿಮಗೆ ಚರ್ಮ ರೋಗದ ಸಮಸ್ಯೆ ಬರುತ್ತೆ. ವಿಟಮಿನ್ ಎಂ ಕೊರತೆ ಆದರೆ ಎಲ್ಲ ರೋಗಗಳು ನಿಮಗೆ ಬರುತ್ತೆ. ಹೌದಲ್ವಾ? ವಿಟಮಿನ್ ಎಂ ನಿಮ್ಮಲ್ಲಿ ಸಮೃದ್ಧವಾಗಿದ್ದರೆ ಎಲ್ಲ ರೋಗಗಳಿಗೆ ಪರಿಹಾರ ಸಿಗತ್ತೆ. ಹೌದಲ್ವಾ? ಒಪ್ಕೊಳ್ತೀರಾ? ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಜೀವನದಲ್ಲಿ ನಾನು ಹೇಳ್ತಕ್ಕಂಥದ್ದು, ಒಂದು ಸಾಮಾನ್ಯ ಕುಟುಂಬಕ್ಕೆ ಆರ್ಥಿಕವಾಗಿ ಅವರು ಸಬಲೀಕರಣವಾಗಿದ್ದರೆ, ಸಶಕ್ತರಾಗಿದ್ದರೆ ಜೀವನದಲ್ಲಿ ಬರ್ತಕ್ಕಂಥ 70% ಸಮಸ್ಯೆಗಳನ್ನ ಅವರು ಪರಿಹರಿಸ್ಬೋದು. ಆರ್ಥಿಕವಾಗಿ ಸಬಲೀಕರಣ ಆಗಬೇಕಂದ್ರೆ ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನಾ? ಒಬ್ಬ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿ ಕೂಲಿ ಮಾಡ್ತಕ್ಕಂಥ ಜೀವನವನ್ನು ಹೇಗೋ ದೂಡ್ಬೋದು. ಅವನು ಆರ್ಥಿಕವಾಗಿ ಸಶಕ್ತನಾಗಬೇಕಂದ್ರೆ ಅವನಿಗೆ ಮೂಲ ಬಂಡವಾಳಗಳು ಬೇಕು. ಇವತ್ತು ಮೂಲ ಬಂಡವಾಳ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಇವತ್ತು ಭತ್ತ ಬೆಳಿಬೇಕಂದ್ರೆ ನಿಮ್ಗೇನು ಬೇಕು? ಭತ್ತ ಬೇಕು. ಭತ್ತ ನಿಮ್ಗೆ 1 ಮುಷ್ಟಿ ಭತ್ತ ಇದ್ದರೆ 10 ಮುಷ್ಟಿ ಭತ್ತವನ್ನು ಬೆಳಿಬೋದು. ಹಾಗೆ ಆರ್ಥಿಕ ಸಂಪನ್ಮೂಲ ಬಂಡವಾಳ ನಿಮ್ಮಲ್ಲಿದ್ದರೆ ಅದು ಸ್ವಉದ್ಯೋಗ ಮಾಡ್ಬೋದು, ಕೃಷಿ ಮಾಡ್ಬೋದು, ಇನ್ನೊಂದು ಚಟುವಟಿಕೆ ಮಾಡ್ಬೋದು. ನೀವು 10 ಮುಷ್ಟಿ ಆರ್ಥಿಕ ಸಂಪನ್ಮೂಲವನ್ನು ಮಾಡ್ಬೋದು. ಆದರೆ ಈ ಮೂಲ ಬಂಡವಾಳ ಆರ್ಥಿಕ ಸಂಪನ್ಮೂಲ ಸಿಗಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಎಲ್ಲಿಂದ ಸಿಗುತ್ತೆ? ಎಲ್ಲಿ ಸಿಗುತ್ತೆ? ಸಾಮಾನ್ಯವಾಗಿ ನಮಗೆ ಆರ್ಥಿಕ ಸಂಪನ್ಮೂಲ ಅಂದರೆ ಆರ್ಥಿಕ ಸಂಪನ್ಮೂಲ ನಥಿಂಗ್ ಬಟ್ ಸಾಲ. ನಾವು ಸಾಲ ಪಡ್ಕೊಂಡು ಸ್ವಉದ್ಯೋಗ ಮಾಡ್ಬೋದು, ಕೃಷಿ ಅಭಿವೃದ್ಧಿ ಮಾಡ್ಬೋದು, ಇನ್ನೊಂದು ಚಟುವಟಿಕೆ ಮಾಡ್ಬೋದು. ಅದರಿಂದ ನಾವು ಅದರ 10 ಪಟ್ಟನ್ನು ಗಳಿಸಿ ಸಾಲವನ್ನು ಸುಲಭವಾಗಿ ತೀರಿಸಿ ಮತ್ತೆ ನಮ್ಮ ಒಂದು ಜೀವನವನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗ್ಬೋದು. ಒಬ್ಬ ಸಣ್ಣ ವ್ಯಾಪಾರ ಮಾಡಿದವನು ಇವತ್ತು ದೊಡ್ಡ ಕೋಟ್ಯಾಧಿಪತಿ ಆಗಿದ್ದಾನೆ. ಸಣ್ಣ ಕೃಷಿಕ ಒಬ್ಬ ಸಣ್ಣ ಕೃಷಿ ಭೂಮಿಯನ್ನು ಮಾಡಿ ವ್ಯವಸ್ಥೆಯನ್ನು ದೊಡ್ಡ ಮಾಡಿ ಬೆಳೆಸ್ಕೊಂಡು ಉಳಿದ ಪ್ರದೇಶಕ್ಕೆಲ್ಲ ಗಿಡಗಳನ್ನ ಹಾಕಿ ವಾಣಿಜ್ಯ ಬೆಳೆಗಳನ್ನ ಹಾಕಿ ಇವತ್ತು ಲಕ್ಷಾಧಿಪತಿ ಆಗಿದ್ದಾನೆ. ಇನ್ನೊಂದು ಯಾವುದೋ ಚಟುವಟಿಕೆಯನ್ನು ಮಾಡಿದ್ದಾರೆ. ಈ ಎಲ್ಲ ಚಟುವಟಿಕೆಗಳಿಗೆ ಆರ್ಥಿಕ ಸಂಪನ್ಮೂಲದ ಸಾಲ ಬೇಕಂದರೆ ಸಾಲಕ್ಕೆ 2 ಮೂಲ. ಒಂದು ಯಾವುದು? ಬ್ಯಾಂಕ್ಗಳು. ಬ್ಯಾಂಕ್ ಇಲ್ಲ ಅಂದರೆ ಬೇರೆ ಯಾವ್ದು ಮೂಲ ಇದೆ? ಬ್ಯಾಂಕ್ ಇಲ್ಲ ಅಂದರೆ ಹೊರಗಡೆ ಖಾಸಗಿ ಫೈನಾನ್ಸಲ್ಲಿ ತೆಗೆದುಕೊಳ್ಕೊಂಡು 2 ಮೂಲ. ಬ್ಯಾಂಕಲ್ಲಿ ಸಾಲ ಪಡಿಬೇಕಂದ್ರೆ ಏನು ಬೇಕು?
ದಾಖಲೆಗಳು ಬೇಕು, ಆಸ್ತಿ ಬೇಕು. ಆಸ್ತಿ ದಾಖಲೆ ನೀವು ಕೊಟ್ಟ ದಾಖಲೆ ತೆಗೆದುಕೊಳ್ಳೋದಿಲ್ಲ, ಅದರಲ್ಲಿ ಬ್ಯಾಂಕಿನ ಲಾಯರ್ ಇರ್ತಾರೆ, ಪಕ್ಕ ದಾಖಲೆ ಇರಬೇಕು. ಅದು ನಾನು ಟೈಮ್ ಇಲ್ಲ ನಿಮ್ಗೆ ಹೇಳಲಿಕ್ಕೆ. ಒಂದು ಹೌಸಿಂಗ್ ಲೋನ್ ಬೇಕಂದ್ರೆ 16 ದಾಖಲೆ ಬೇಕು, ಯಾಕಂದ್ರೆ ನಾನು ಮ್ಯಾನೇಜರ್ ಆಗಿದ್ದೆ, 13 ವರ್ಷ ಬ್ಯಾಂಕಲ್ಲಿದ್ದೆ. ನಿಮ್ಮ ಟೈಟಲ್ ಡೀಡ್ ಬೇಕು, ಅದರ ಇಡೀ ಹಿಸ್ಟ್ರಿ ಬೇಕು, ಯಾರಿಂದ ಬಂತು ಅದೆಲ್ಲ ಕರೆಕ್ಟಾಗಿರಬೇಕು. ಒಬ್ಬರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗುವಾಗ ಅವರ ಫ್ಯಾಮಿಲಿ ಇದ್ದವ್ರನ್ನ ಯಾರನ್ನಾದ್ರು ಬಿಟ್ಟರೆ ಅದ್ರ ಟೈಟಲ್ ಡೀಡ್ ಅಲ್ಲ. ಪಾರ್ಟಿಷನ್ ಡೀಡ್ ಆದರೆ ಕರೆಕ್ಟಾಗಿ ಪಾರ್ಟಿಷನ್ ಡೀಡ್ಗಳು ಬೇಕು. ನಿಮ್ಮ ಅಜ್ಜ ಮುತ್ತಜ್ಜನಿಂದ ಹೇಗೆ ಬಂದಿದೆ ಬೇಕು. ಸೇಲ್ ಡೀಡ್ ಆದರೆ ಸೇಲ್ ಡೀಡ್ ಕರೆಕ್ಟ್ ಬೇಕು. ಗಿಫ್ಟ್ ಡೀಡ್ ಆದರೆ ಗಿಫ್ಟ್ ಡೀಡ್ ರಿಜಿಸ್ಟರ್ಡ್ ಆಗಿರಬೇಕು. ಗ್ರ್ಯಾಂಟ್ ಆದರೆ ಗ್ರ್ಯಾಂಟ್ ಡಾಕ್ಯುಮೆಂಟ್ ಸರಿ ಇರಬೇಕು. ಆಮೇಲೆ ಅದು ಕನ್ವರ್ಷನ್ ಆಗಬೇಕು. ಕನ್ವರ್ಷನ್ ಸ್ಕೆಚ್ಚು ಮೂಲ ಸ್ಕೆಚ್ಚು ಕರೆಕ್ಟ್ ಇರಬೇಕು. ಈ ಸ್ವತ್ತು ಆಗಿರಬೇಕು. 911 ಆಗಿರಬೇಕು. ಪ್ಲಸ್ ನಿಮ್ಮ ಆದಾಯಗಳನ್ನು ಕೊಡಬೇಕು. ನೀವು ನಿಮ್ಗೆ ಇನ್ಕಮ್ ಇದೆ, ಇಷ್ಟು ಸಾಲವನ್ನು ಕೊಡಲಿಕ್ಕೆ ಆದಾಯ ಬಾಯಲ್ಲಿ ಹೇಳೋದಲ್ಲ, ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಚಾರ್ಟೆಡ್ ಅಕೌಂಟಿಂದ ಮಾಡಿರಬೇಕು. ಇಲ್ಲ ತಹಶೀಲ್ದಾರಿಂದ 11,000 ಸರ್ಟಿಫಿಕೇಟ್ ಅಲ್ಲ, ಸ್ಟೂಡೆಂಟಿಗೆ ಸ್ಕಾಲರ್ಶಿಪ್ಪಿಗೆ ಮಾಡ್ತಿರಲ್ಲ, ಎಷ್ಟು ಸಾಲ ಬೇಕು ಆ ಸಾಲದ ಕಂತಿನ 2 ಪಟ್ಟಷ್ಟು ನೀವು ಆದಾಯ ಸರ್ಟಿಫಿಕೇಟನ್ನು ಕೊಡಬೇಕು. ಯಾಕಂದರೆ ಸಾಲ ಕಟ್ಟಿ ನಿಮ್ಮ ಜೀವನ ನಿರ್ವಹಣೆಗೆ ತೋರಿಸ್ಬೇಕು. ನಿಮ್ಮ ಸಿಬಿಲ್ ತೆಗಿತಾರೆ, ಸಿಬಿಲಲ್ಲಿ ಬೇರೆ ಕಡೆ ಸಾಲ ಇದ್ದರೆ ಅದರ EMI ಕಡ್ದು ಅದನ್ನು ಅಪ್ಡೇಟ್ ಇಟ್ಕೊಳ್ಬೇಕು. ಒಳ್ಳೆ ಗ್ಯಾರಂಟಿಯ ವ್ಯಕ್ತಿ ಬೇಕು, ಆ ವ್ಯಕ್ತಿಯ ಸಿಬಿಲ್ ಸರಿ ಇರಬೇಕು, ಅವನ ಇನ್ಕಮ್ ಪ್ರೂಫ್ ಬೇಕು. ಈ ರೀತಿ 16 ದಾಖಲೆ ಬೇಕು. ನಾನು ಎಷ್ಟೋ ಕಡೆ ಎಕ್ಸಾಂಪಲ್ ಕೊಟ್ಟಿದ್ದೆ. ನಾನು ಮ್ಯಾನೇಜರ್ ಆಗಿರುವಾಗ ಒಂದು 10 ಹೌಸಿಂಗ್ ಲೋನ್ ಕೊಟ್ಟರೆ ಬಹಳ ದಾಖಲೆ, ಬರ್ಲಿಕ್ಕೆ 100 ಜನ ಬರ್ತಾರೆ, ಆದರೆ ದಾಖಲೆಗಳು ಸರಿ ಇರೋದಿಲ್ಲ, ಆದಾಯಗಳಿರೋದಿಲ್ಲ. ನಾನು ಮನೆಗೆ ವಿಸಿಟ್ ಮಾಡಿ ನೋಡ್ತೇನೆ, ಅವ್ರ ಮನೇಲಿ ಆದಾಯ ಇದೆ, ಬೆಳೆದ ಒಳ್ಳೆ ಅಡಿಕೆ ಮರ ಇದೆ, ಮಗ ಒಂದು ಫಿಟ್ಟರು ದಿನಕ್ಕೆ 500 ರೂಪಾಯಿ ದುಡಿತಾನೆ, ಮತ್ತೊಬ್ಬ ಗಾರೆ ಕೆಲಸಕ್ಕೆ ಹೋಗ್ತಾನೆ 600 ರೂಪಾಯಿ ದುಡಿತಾನೆ. ಪ್ರತಿದಿನ 1,400 ರೂಪಾಯಿ ಇನ್ಕಮ್ ಇದೆ ಆ ಮನೇಲಿ, ವಾರ್ಷಿಕ ಆದಾಯ ಇದೆ, ಆದರೆ ಸಾಲ ಕೊಡ್ಲಿಕ್ಕಾಗಲ್ಲ. ಯಾಕೆ ಹೇಳಿ? ಒಂದು ದಾಖಲೆ ಸರಿ ಇಲ್ಲ, ಮತ್ತೊಂದು ಅವ್ರ ಹತ್ರ ಆದಾಯಕ್ಕೆ ಪ್ರೂಫ್ ಇಲ್ಲ. ಅವರು ಚಾರ್ಟೆಡ್ ಅಕೌಂಟ್ ಹತ್ರ ಹೋಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡೋದಿಲ್ಲ. ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಆಯಿತು, ಬ್ಯಾಂಕ್ ಸಾಲ ಸಿಗೋದಿಲ್ಲ. ಯಾಕೆ ಬ್ಯಾಂಕಿಗೆ ಜನ ಕಷ್ಟಪಡ್ತಾರೆ? ಬ್ಯಾಂಕಲ್ಲಿ ಸಾಲ ಸಿಕ್ಕಿದ್ರೆ 12-13% ಸಿಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ. ಆ 12-13%ಅಲ್ಲಿ ನಾವೊಂದು ಉದ್ಯೋಗ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಕೃಷಿ ಮಾಡ್ಬೋದು. ಅದರಿಂದ ಆದಾಯ ಬಂದಿದ್ದಲ್ಲಿ ಬಹಳ ಸುಲಭವಾಗಿ ಬ್ಯಾಂಕ್ ಸಾಲ ಕಟ್ಬೋದು, ಯಾಕಂದರೆ ಬಡ್ಡಿ ದರ ಕಡಿಮೆ. ಆದರೆ ದಾಖಲೆ ಕೊಡಲಿಕ್ಕಿಲ್ಲ, ಸರ್ಟಿಫಿಕೇಟ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ಇದಿಲ್ಲ ಅಂತೇಳಿ ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ನೆಕ್ಸ್ಟ್ ಯಾವುದು ಸೋರ್ಸ್ ಇರೋದು? ಫೈನಾನ್ಸ್, ಖಾಸಗಿ ಫೈನಾನ್ಸ್. ಎಷ್ಟಿದೆ ಬಡ್ಡಿ ದರ? 3%, 4%, 5%. ಏನು 3% ಅಂದರೆ? 3% ಅಂದರೆ ತಿಂಗಳಿಗೆ 3%, ವರ್ಷಕ್ಕೆ ಎಷ್ಟು? 36%. 25, 30, 36, 48 ಇದೆಲ್ಲ ಸಾಮಾನ್ಯ ಇರೋದು. ನಾನು ಅವ್ರ ಬಗ್ಗೆ ದೂರ್ತಾ ಇಲ್ಲ, ಯಾಕಂದ್ರೆ ಅವ್ರೇನು ಹೇಳ್ತಾರೆ, ನಾವು ದಾಖಲೆ ತಗೊಳ್ಳೋದಿಲ್ಲ, ನಾವು ಲಾಯರ್ ಹತ್ರ ಕಳಿಸೋದಿಲ್ಲ, ನಾವು ಅವ್ರಿಗೆ ಸುಲಭವಾಗಿ ಸಾಲ ಕೊಡ್ತೇವೆ, ಹಾಗಾಗಿ ನಮಗೆ ರಿಸ್ಕ್ ಇದೆ, 30% ಹೇಳ್ತಾರೆ. ಈಗ ನೀವು ಒಂದು 35%ಅಲ್ಲಿ ಒಂದು ಖಾಸಗಿ ಸಾಲ ಮಾಡಿ 1 ಲಕ್ಷ ಸಾಲ ತೆಗೆದುಕೊಂಡ್ರಿ ಅಂತ ಇಟ್ಕೊಳ್ಳಿ, ಎಷ್ಟು ಬಡ್ಡಿ ಕಟ್ಟಬೇಕು? 1 ಲಕ್ಷಕ್ಕೆ ವರ್ಷಕ್ಕೆ 35,000 ಬಡ್ಡಿ ಕಟ್ಟಬೇಕು. 35% ನಾನು ಖಾಸಗಿಯಲ್ಲಿ ಸಾಲ ತೆಗೆದುಕೊಂಡು ಅಂಗಡಿ ಮಾಡಿದ್ದೇನೆ, ನಾನು 35% ಬಡ್ಡಿ ಕಟ್ಟಬೇಕು. ಹಾಗಾಗಿ ನಾನು 1 kg ಸಕ್ಕರೆಗೆ 50% ಲಾಭ ಇಡ್ತೇನಂತ ನೀವು ಸೇಲ್ ಮಾಡಲಿಕ್ಕಾಗತ್ತಾ? ಆಗುತ್ತಾ? ಅಲ್ಲಿ ನಾನು 35% ಕಟ್ಟಬೇಕು, 15% ನನ್ನ ಲಾಭ, ನಾನು ಸಕ್ಕರೆ 100 ರೂಪಾಯಲ್ಲಿ ಮಾರ್ತೇನೆ ಅಂದ್ರೆ ನಿಮ್ಮದು ವ್ಯಾಪಾರ ಆಗುತ್ತಾ? 35% ಕೃಷಿ ಭೂಮಿಯಲ್ಲಿ ನೀವು ವಿನಿಯೋಗ ಮಾಡಿ ಉದ್ಧಾರ ಆಗ್ಲಿಕ್ಕಾಗತ್ತಾ? ಮನೆ ಕಟ್ಟಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಯಾವುದೋ ಸಣ್ಣ ಪುಟ್ಟ ಸಾಲ ತೆಗೆದುಕೊಂಡು ಮತ್ತೆ ಒಂದಿಷ್ಟು ಮಾಡ್ಬೋದು. ನೋಡಿ, ಒಂದು ಕಡೆ ಬ್ಯಾಂಕ್ ಸಾಲ ಸಿಗೋದಿಲ್ಲ, ಮತ್ತೊಂದು ಕಡೆ ಫೈನಾನ್ಸಲ್ಲಿ ಬಹಳ ಬಡ್ಡಿ ದರ. ಈ ಮಧ್ಯಂತರದಲ್ಲಿ ಲಕ್ಷಾಂತರ ಜನರಿಗೆ ಆರ್ಥಿಕ ಸಂಪನ್ಮೂಲ ಇಲ್ಲ ಅಂದರೆ ಅವರಿಂದ ಚಟುವಟಿಕೆಗಳು ಆಗೋದಿಲ್ಲ. ಒಂದೇ ಎಲ್ಲೋ ಯಾರ ಮನೆ ಕೆಲಸ ಮಾಡ್ಕೊಂಡಿರಬೇಕು, ಎಲ್ಲೋ ಒಂದು ಫ್ಯಾಕ್ಟ್ರಿಗೆ ಹೋಗಿರಬೇಕು, ಅವರ ಜೀವನ ಅಷ್ಟೇ ಅಲ್ಲಿಂದ ಅಲ್ಲಿಗೆ ಒಂದು ಸಣ್ಣ ಸಮಸ್ಯೆ ಬಂದರೆ ಮುಗಿದೋಯ್ತು ಅವ್ರ ಕತೆ. ಮತ್ತೆ ಯಾರ ಥರದ ಸಾಲ ಮಾಡಬೇಕು? ಆ ದಿನಕ್ಕೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಈ ಒಂದು ವ್ಯವಸ್ಥೆಯಲ್ಲಿ ನನಗೆ ಸಮಯ ಇಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಈ ಒಂದು ವ್ಯವಸ್ಥೆಯಲ್ಲಿ ಪೂಜ್ಯರು ಕಂಡುಕೊಂಡಿರ್ತಕ್ಕಂಥ ಪರಿಹಾರ, ಇವತ್ತೊಬ್ಬ ವ್ಯಕ್ತಿಗೆ ಆರ್ಥಿಕ ಸಬಲೀಕರಣ ಆದರೆ
ಅವನ ಜೀವನದಲ್ಲಿ 70% ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆರ್ಥಿಕ ಸಬಲೀಕರಣ ಆಗಬೇಕಂದ್ರೆ ಬಂಡವಾಳ ಬೇಕು, ಬಂಡವಾಳ ಬೇಕಂದ್ರೆ ಬ್ಯಾಂಕ್ಗಳು ಕೊಡಬೇಕು, ಬ್ಯಾಂಕ್ಗಳು ಕೊಡಲಿಕ್ಕೆ ಈ ಸಮಸ್ಯೆ. ಹಾಗಂತ ಬ್ಯಾಂಕಿನ ತಪ್ಪ? ಖಂಡಿತ ಬ್ಯಾಂಕಿನ ತಪ್ಪಲ್ಲ. ಬ್ಯಾಂಕ್ಗಳು ಡೆಪಾಸಿಟಿಂದ ತೆಗೆದು ಸಾಲ ಕೊಡೋದು, ಲಕ್ಷಾಂತರ ಜನರು ಬ್ಯಾಂಕನ್ನು ನಂಬಿ ಡೆಪಾಸಿಟ್ ಇಟ್ಟಿದ್ದಾರೆ, ಅದರಿಂದ ಸಾಲ ಕೊಡೋದು. ಹಾಗಾಗಿ ಅದರ 1 ರೂಪಾಯಿ ಸುರಕ್ಷತೆಗೆ ಬ್ಯಾಂಕ್ ಇಷ್ಟು ಕಾನೂನನ್ನು ಮಾಡಿದೆ. ಅದು ಕರೆಕ್ಟು, ಇದು ಕರೆಕ್ಟು. ಅದ್ರ ವಂಚಿತರು ಯಾರು? ಲಕ್ಷಾಂತರ ಬಡವಂತರು. ಆಗ ಪೂಜ್ಯರು ತೆಗೆದುಕೊಂಡ ಒಂದು ನಿರ್ಧಾರ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಸಮಯದ ಕೊರತೆ ಇರೋದ್ರಿಂದ. ಪೂಜ್ಯರು ಎಂಥ ನಿರ್ಧಾರ ತೆಗೆದುಕೊಂಡ್ರಂದ್ರೆ ಆ ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನ ಕರೆದು, ಬ್ಯಾಂಕಿನ ಟಾಪ್ ಅಧಿಕಾರಿಗಳನ್ನ ಕರೆದು, ನಿಮ್ಮ ವ್ಯವಸ್ಥೆಯನ್ನು ಗೌರವಿಸ್ತೇನೆ, ಅದು ಲಕ್ಷಾಂತರ ಜನರು ನಿಮ್ಮ ಕಡಿಮೆ ಬಡ್ಡಿ ದರದ ಸಾಲದ ವ್ಯವಸ್ಥೆಯಿಂದ ವಂಚಿತರಾಗ್ತಾರೆ. ಅವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ನೀವು ಸಾಲ ಕೊಟ್ಟರೆ ಅವ್ರು ಖಂಡಿತ ಪ್ರಾಮಾಣಿಕತೆಯಿಂದ ಉದ್ಯೋಗಗಳನ್ನ ಮಾಡ್ತಾರೆ, ಸ್ವಉದ್ಯೋಗ ಮಾಡ್ತಾರೆ, ಕೃಷಿ ಮಾಡ್ತಾರೆ, ಪ್ರಾಮಾಣಿಕತೆಯಿಂದ 1 ರೂಪಾಯಿನೂ ನಿಮಗೆ ಕಟ್ತಾರೆ, ಯಾವುದೇ ಸಮಸ್ಯೆ ಮಾಡಲ್ಲ. ಆದರೆ ಅವರಲ್ಲಿ ದಾಖಲೆ ಇಲ್ಲ, ಅವರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ಅವರಲ್ಲಿ ಆಸ್ತಿ ಪಾಸ್ತಿ ಇಲ್ಲ. ನೀವು ಆಸ್ತಿ ಪಾಸ್ತಿ, ಇನ್ಕಮ್ ಸರ್ಟಿಫಿಕೇಟು, ದಾಖಲೆ, ಗ್ಯಾರಂಟಿ ಎಲ್ಲ ಪಡೆಯೋದು ಯಾಕೆ? ನಿಮಗೆ ನಂಬಿಕೆ ಬೇಕು, ನೀವು ಕೊಟ್ಟ ಸಾಲ ವಾಪಸ್ ಬರುತ್ತಂತ. ನೀವು ಕೊಟ್ಟ ಸಾಲ ವಾಪಸ್ ಬರುತ್ತಂತ ನಂಬಿಕೆ ಬೇಕು. ಅದಕ್ಕೋಸ್ಕರ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಯಾವ ನಿರ್ಧಾರ? ನಿಮ್ಮ ನಂಬಿಕೆಯನ್ನು ಉಳಿಸಲಿಕ್ಕೆ ಲಕ್ಷಾಂತರ ಬಡವರ ಪರವಾಗಿ ಅವರಿಗೆ ನೀವು ಕೊಡ್ತಕ್ಕಂಥ ಸಾಲಕ್ಕೆ ನಾನು ಗ್ಯಾರಂಟಿ ನಿಲ್ತೇನೆ. ಜಸ್ಟ್ ಇಮ್ಯಾಜ್ ಮಾಡಿ, ಲಕ್ಷಾಂತರ ಬಡವರಿಗೆ ನೀವು ಸಾಲ ಕೊಡಿ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ನಿಮಗಿರುವ ನಂಬಿಕೆಯನ್ನಿಟ್ಟು ಇವರಿಗೆ ಸಾಲ ಕೊಡಿ, ನಾನು ಗ್ಯಾರಂಟಿ ನಿಲ್ತೇನೆ. ನಾನು ಎಷ್ಟೋ ಸರಿ ಉದಾಹರಣೆ ಹೇಳ್ತೇನೆ ಯಾಕಂದ್ರೆ ನಾನು ಕಂಡಿರ್ತಕ್ಕಂಥದ್ದು ನನ್ನ ಅನುಭವದಲ್ಲಿ. ಅಣ್ಣ ತಮ್ಮ ಇಬ್ಬರು ಬಂದಿದ್ದಾರೆ ನನ್ನಲ್ಲಿ, ಮನೆಯಲ್ಲಿ ಅವರಿಗೆ ವಿಭಜನೆ ಆಗಿದೆ, ಪಾಲ್ ಅಂತ ಹೇಳ್ತಾರೆ ನಮ್ಮಲ್ಲಿ. ಅಣ್ಣನಿಗೆ ಹಳೆ ಮನೆ, ತಮ್ಮನಿಗೆ ಮನೆ ಇಲ್ಲ, ಅವನಿಗೆ ಇಷ್ಟು ಭೂಮಿ ಇದೆ 2 ಎಕರೆ, ತಮ್ಮನಿಗೆ 3 ಎಕರೆ, ಅಣ್ಣನಿಗೆ 2 ಎಕರೆ ಮನೆ. ಇದು ಹಿರಿಯವರು ಕೂತ್ಕೊಂಡು ವಿಭಜನೆ ಮಾಡಿದ್ದಾರೆ. ಅಣ್ಣನಿಗೆ ಮನೆ ಇರೋದ್ರಿಂದ ತಮ್ಮನಿಗೆ ಹೊಸ ಮನೆ ಕಟ್ಟಿ ಕೊಡಬೇಕು. ಹಿರಿಯವರು ಹೇಳಿದ್ದಾರೆ, ನೋಡು ಅವನಿಗೆ ಹೊಸ ಮನೆ ಕಟ್ಟಬೇಕು, ನೀನೇ ಗ್ಯಾರಂಟಿ ನಿಲ್ಲಬೇಕು, ಬ್ಯಾಂಕಿಗೆ ಹೋಗಿ ಮಾತಾಡಿ. ಇಬ್ಬರು ಬಂದಿದ್ದಾರೆ ನನ್ನ ಹತ್ರ, ಬಂದು ಹೇಳಿದ್ದಾರೆ, ನಮ್ಮಲ್ಲಿ ಇವತ್ತು ವಿಭಜನೆ ಆಗಿದೆ, ಅಣ್ಣನಿಗೆ ಹಳೆ ಮನೆ ಹೋಗಿದೆ ಸರ್, ನನಗೆ ಹೊಸ ಮನೆ ಕಟ್ಟಬೇಕು, ಇದು ನಮ್ಮ ದಾಖಲೆ, ನನ್ನ ಹತ್ರ 3 ಎಕರೆ ಇದೆ, ಅಣ್ಣನ ಹತ್ರ 2 ಎಕರೆ ಇದೆ, ಗ್ಯಾರಂಟಿ ಅಣ್ಣ ನಿಲ್ತಾನೆ. ನಾನು ಮತ್ತೆ ಪಟ್ಟಿ ಕೊಡ್ತೇನೆ, ಆಯಿತು, ಉಳಿದ ದಾಖಲೆ ಎಲ್ಲ ತಂದು ನಮ್ಮ ಲಾಯರ್ ಹತ್ರ ಹೋಗಿ ಅಂತ ಕಳಿಸ್ತೇನೆ. ಕಳಿಸಿ 10 ನಿಮಿಷ ಆಗಿಲ್ಲ, ಅಣ್ಣ ಓಡಿ ಬರ್ತಾನೆ ನನ್ನ ಹತ್ರ. ಅಣ್ಣ ಓಡಿ ಬಂದು ಹೇಳ್ತಾನೆ, ಸರ್ ದಯವಿಟ್ಟು ಕ್ಷಮಿಸಿ, ನಾನು ಯಾರಿಗೂ ಜೀವನದಲ್ಲಿ ಗ್ಯಾರಂಟಿ ನಿಲ್ಲಲಿಲ್ಲ, ಮುಂದೆಯೂ ನಿಲ್ಲೋದಿಲ್ಲ. ಕುಟುಂಬದಲ್ಲಿ ನನಗೆ ಒತ್ತಡ ಆಯಿತು, ಅಲ್ಲಿ ನನಗೆ ಹೇಳಲಿಕ್ಕೆ ಆಗಿಲ್ಲ, ಆ ಒತ್ತಡ ಮಾಡಿದ್ರಿಂದ ನಾನು ಒಪ್ಪಿದೆ, ಆದರೆ ನಾನು ಜೀವನದಲ್ಲಿ ಯಾರಿಗೂ ಜಾಮೀನು ನಿಲ್ಲೋದಿಲ್ಲ. ನಮ್ಮಲ್ಲಿ ವೈಮನಸ್ಸಾಗುತ್ತೆ, ಕುಟುಂಬದೊಳಗೆ ವೈಮನಸ್ಸಾಗುತ್ತೆ. ನೀವೇ ಏನಾದರೂ ನನ್ನ RTC ಸರಿ ಇಲ್ಲ, ನನ್ನ ದಾಖಲೆ ಸರಿ ಇಲ್ಲ, ನಂದು ಗ್ಯಾರಂಟಿ ಆಗೋದಿಲ್ಲ ಅಂತ ಹೇಳಿ ಸರ್, ನಮ್ಮ ಕುಟುಂಬ ಉಳಿಸಿ ಅಂತೇಳಿ ನನ್ನ ಹತ್ರ ಯಾರು ಹೇಳ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ? ಅಣ್ಣ ರಿಕ್ವೆಸ್ಟ್ ಮಾಡ್ತಾನೆ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮ, ಒಂದು ಮನೆ ಸಾಲಕ್ಕೆ, ಅದು ಅವನ ಮನೆ ತೆಗೆದುಕೊಂಡು. ಪೂಜ್ಯರು ಯಾಕೆ ಕ್ಷೇತ್ರ ಧರ್ಮಾಧಿಕಾರಿಯಾಗಿ ಇವತ್ತು ಲಕ್ಷಾಂತರ ಜನರಿಗೆ ಎಲ್ಲೋ ಗುಳದ ಗುಡ್ಡ, ಎಲ್ಲೋ ಬಾಗಲಕೋಟೆ, ಎಲ್ಲೋ ಬೀದರು, ಯಾವುದೋ ಒಬ್ಬ ಬಡವನಿಗೆ ಇಲ್ಲಿ ಕೂತ್ಕೊಂಡು ಗ್ಯಾರಂಟಿ ಕೊಡಬೇಕು? ಕ್ಷೇತ್ರ 8 ಶತಮಾನದಲ್ಲಿ ಗಳಿಸಿದ ನಂಬಿಕೆಯನ್ನು ಬಡವರಿಗೆ ದಾರೆ ಎರೆದು ಕೊಡಬೇಕು. ಬ್ಯಾಂಕಿಗೆ ಗ್ಯಾರಂಟಿ ನಿಂತು ಇವತ್ತು 24,000 ಕೋಟಿ ರೂಪಾಯಿ, ಜಸ್ಟ್ ಇಮ್ಯಾಜ್ ಮಾಡಿ, ಗ್ರಾಮಾಭಿವೃದ್ಧಿ ಯೋಜನೆಯಿಂದ 24,000 ಕೋಟಿ ರೂಪಾಯಿ ಬ್ಯಾಂಕಿಂದ ನೇರ ಸಾಲ ಬಡವರ ಮನೆಗೆ ಹೋಗಿದೆ. ಬ್ಯಾಂಕಿಗೆ ಅವ್ರು ಹೋಗಬೇಕಾಗಿಲ್ಲ, ಮನೆ ದಾಖಲೆ ಕೊಡಬೇಕಾಗಿಲ್ಲ, ಸೈಟಿನ ದಾಖಲೆ ಕೊಡಬೇಕಾಗಿಲ್ಲ, ಆಸ್ತಿಯ ದಾಖಲೆ ಕೊಡಬೇಕಾಗಿಲ್ಲ, ಲಾಯರ್ನ ಒಪಿನಿಯನ್ ಕೊಡಬೇಕಾಗಿಲ್ಲ, ಇಂಜಿನಿಯರ್ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ಕೊನೆಗೆ ಒಬ್ಬ ವ್ಯಕ್ತಿಯ ಗ್ಯಾರಂಟಿ ಕೂಡ ಕೊಡಬೇಕಾಗಿಲ್ಲ. 1 ರೂಪಾಯಿ ಆಧಾರ್ ಜೆರಾಕ್ಸ್ ಇಟ್ಕೊಂಡ್ರೆ ಇವತ್ತು ಒಂದು ಸಂಘಕ್ಕೆ 25 ಲಕ್ಷ ರೂಪಾಯಿ, ಒಬ್ಬ ವ್ಯಕ್ತಿಗೆ 3 ಲಕ್ಷ ರೂಪಾಯಿ ಮನೆ ಬಾಗಿಲಿಗೆ ಅವನ ಅಕೌಂಟಿಗೆ ಬಂದು ಬೀಳುತ್ತೆ.
1 ವಾರದ ಮೀಟಿಂಗ್ ಕರೆದ್ರೆ ಸಾಕು. ಜಸ್ಟ್ ಇಮ್ಯಾಜ್ ಮಾಡಿ. ಇವತ್ತೊಂದು 5,000 ಕೋಟಿ ರೂಪಾಯಿಯನ್ನು ಸರ್ಕಾರಕ್ಕೆ ಕೊಡಬೇಕಂದ್ರೆ ಬ್ಯಾಂಕ್ ಸರ್ಕಾರಕ್ಕೆ ಅಂಡರ್ಟೇಕಿಂಗ್ ಕೇಳುತ್ತೆ. ಆದರೆ ಪೂಜ್ಯರ ಒಂದೇ ಒಂದು ಮಾತಿಗೆ ಇವತ್ತು ಬ್ಯಾಂಕ್ ಪೂಜ್ಯರ 5,000 ಅಲ್ಲ, 10,000 ಅಲ್ಲ, 25,000 ಅಲ್ಲ, 50,000 ಕೋಟಿ ಬೇಕಾದ್ರೆ ಬಡವರಿಗೆ ಕೊಡ್ತೇವೆ. ಎಂಥ ನಂಬಿಕೆ ನೋಡಿ, ಎಂಥ ನಂಬಿಕೆ ನೋಡಿ. ಇವತ್ತು 24,000 ಕೋಟಿ ಈಗಿನ ಔಟ್ಸ್ಟ್ಯಾಂಡಿಂಗ್, 1,25,000 ಕೋಟಿ. ಜಸ್ಟ್ ಇನ್ನೊಮ್ಮೆ ಕೇಳಿ, 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 1,000 ಕೋಟಿ ಅಲ್ಲ, 1 ಲಕ್ಷ ಕೋಟಿ ಅಲ್ಲ, 1,25,000 ಕೋಟಿ ಬಡವರ ಮನೆಗೆ ಹೋಗಿದೆ. ಬ್ಯಾಂಕಿನಿಂದ 14%ಗೆ. ಬೇರೆ ಯಾವ ಖರ್ಚು ವೆಚ್ಚಗಳು ಇಲ್ಲ. 1 ರೂಪಾಯಿ ಜೆರಾಕ್ಸ್ ಮಾತ್ರ, ಆಧಾರ್. ಎಲ್ಲೂ ಓಡಾಟ ಇಲ್ಲ, ಬ್ಯಾಂಕಿಗೂ ಬರಬೇಕಾಗಿಲ್ಲ. ಅವರಿರೋ ಊರಲ್ಲೇ ಬ್ಯಾಂಕಿನ ಸೇವಾ ಕೇಂದ್ರ. ಎಂಥ ವ್ಯವಸ್ಥೆ. ಮೊಬೈಲಲ್ಲಿ ನನಗೆ ಸಾಲ ಬೇಕಂತ ಒಂದು ಕ್ಲಿಕ್ ಮಾಡಿದರೆ ಸಾಕು, 10 ದಿನದಲ್ಲಿ ಅವ್ರ ಅಕೌಂಟಿಗೆ ಬಂದು ಬೀಳುತ್ತೆ. 1 ವಾರದ ಸಭೆ ಸ್ವಸಹಾಯ ಸಂಘದಾಗತ್ತೆ. ಬೆಳಗ್ಗೆ 7-7:30 ಮನೆ ಹತ್ರ ಇರುವ ಯೋಜನೆಯ ಆಫೀಸಲ್ಲೇ ಕಟ್ಟಿ ಕಂಪ್ಯೂಟರ್ ಗೊತ್ತ ರಶೀದಿ ಪಡ್ಕೊಂಡು ಡೈಲಿ ಕೆಲಸಕ್ಕೆ ಹೋಗ್ಬೋದು. ಬ್ಯಾಂಕಿಗೆ ಹೋದರೆ ಒಂದಿನ ಕೆಲಸವೇ ಎಷ್ಟಾಗುತ್ತೆ. ಎಂಥ ವ್ಯವಸ್ಥೆ. 1,25,000 ಕೋಟಿ ಇವತ್ತು 14% ಯೋಜನೆಯಲ್ಲಿ ಸಿಗ್ತಾ ಇದೆ. ಜಸ್ಟ್ ಇಮ್ಯಾಜ್ ಮಾಡಿ, ಒಂದು 30% ಅಂತ ಹೊರಗಡೆ ಯೋಚನೆ ಮಾಡಿದರೆ 16% ಹೆಚ್ಚುವರಿ ಬಡ್ಡಿ ಕಟ್ಟಬೇಕಾಗಿದ್ರೆ 1,25,000 ಕೋಟಿಗೆ 20,000 ಕೋಟಿ ರೂಪಾಯಿ. 20 ಕೋಟಿ ಅಲ್ಲ, 200 ಕೋಟಿ ಅಲ್ಲ, 2,000 ಕೋಟಿ ಅಲ್ಲ, 20,000 ಕೋಟಿ ರೂಪಾಯಿ ಬಡ್ಡಿಯನ್ನು ಬಡವರಿಗೆ ಪೂಜ್ಯರು ಉಳಿಸಿಕೊಟ್ರಲ್ಲ. ಫಸ್ಟ್ ಆಫ್ ಆಲ್ ಸಾಲನೇ ಸಿಗ್ತಿರ್ಲಿಲ್ಲ ಬಿಡಿ. ಇವತ್ತು ನೀವು ಬೆಳ್ತಂಗಡಿ 1 ರೌಂಡ್ ಹಾಕಿ ಬಂದರೆ ಇವತ್ತು 100,000 ಎಕರೆ ಅಡಿಕೆ ತೋಟ ನೋಡ್ಬೋದು, ರಬ್ಬರ್ ತೋಟಗಳನ್ನ ಮಾಡ್ಬೋದು. ಪೂಜ್ಯರ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಗುಂಪುಗಳಿಂದ ಆಗಿರ್ತಕ್ಕಂಥದ್ದು. ಇವತ್ತು ಲಕ್ಷಾಂತರ ಸ್ವಉದ್ಯೋಗಗಳನ್ನ ನೀವು ರಾಜ್ಯಾದ್ಯಂತ ನೋಡ್ಬೋದು. ಪೂಜ್ಯರ ಗ್ರಾಮಾಭಿವೃದ್ಧಿ ಯೋಜನೆ ಕಲ್ಪನೆಯಿಂದ ಆಗಿದ್ದು. ನಾನಾಗಿ ಹೇಳಿದೆ, ನಾನೊಬ್ಬ ಮ್ಯಾನೇಜರ್ ಆಗಿದ್ದಾಗ 10 ಸಾಲ ಕೊಟ್ಟರೆ ಕಷ್ಟ. ಒಂದು ವರ್ಷಕ್ಕೆ 10 ಸಾಲ ಕೊಟ್ಟರೆ ಕಷ್ಟ ನನ್ನ ಬ್ರಾಂಚಲ್ಲಿ. ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಸಾಫ್ಟ್ವೇರ್ ನನಗೆ ರಿಪೋರ್ಟ್ ಕೊಡ್ತಾ ಇದೆ, ಇಲ್ಲಿಯವರೆಗೆ 13 ಲಕ್ಷ ಗೃಹ ಉದ್ದೇಶಕ್ಕಾಗಿ ಸಾಲ ನೀಡಲಾಗಿದೆ. 13 ಲಕ್ಷ ಮನೆಗಳು, ಬಡವರ ಮನೆಗಳು ಇವತ್ತು ರಾಜ್ಯಾದ್ಯಂತ ನಿರ್ಮಾಣ ಆಗಿದೆ. 14%ಅಲ್ಲಿ 3-4 ಲಕ್ಷ ಒಮ್ಮೆ ಪಡಿತಾರೆ, ಪಂಚಾಂಗ ಹಾಕಿ ಮಧ್ಯದ ಮಾಡ್ತಾರೆ. ಅದನ್ನು 1 ವರ್ಷದಲ್ಲಿ ತೀರಿಸ್ತಾರೆ, 2 ವರ್ಷದಲ್ಲಿ ತೀರಿಸ್ತಾರೆ. ಸಣ್ಣ ಸಣ್ಣ ವಾರದ ಕಂತುಗಳಲ್ಲಿ 14%ಅಲ್ಲಿ ಅದನ್ನು ಕಡಿತ ಬಡ್ಡಿ ದರ ಮಾಡಿದರೆ ಕೇವಲ ಲಕ್ಷಕ್ಕೆ 7,000 ಮಾತ್ರ ಕಟ್ಟಲಿಕ್ಕೆ ಸಿಗುತ್ತೆ. ಯಾಕಂದರೆ ಬ್ಯಾಂಕಿನ ಬಡ್ಡಿ ಲೆಕ್ಕಾಚಾರ ವಾರದಲ್ಲಿ ಪ್ರಥಮ ವಾರ ನೀವು ಕಟ್ಟಿದ್ರಿ, ಉದಾಹರಣೆ 1,000 ರೂಪಾಯಿ ಪ್ರಥಮ ವಾರ ಕಟ್ಟಿದ್ರಂದರೆ ನಿಮ್ಮ ಅಸಲು 900 ರೂಪಾಯಿ ಆಟೋಮೆಟಿಕ್ ಕಡಿಮೆ ಆಯಿತು. ಆ ವಾರದಿಂದ 900 ರೂಪಾಯಿ ಕಡಿಮೆ ಆಗಿದ್ರ ಮೇಲೆ ಬಡ್ಡಿ ಬೀಳ್ತಕ್ಕಂಥದ್ದು. ಹಾಗಾಗಿ 1 ಲಕ್ಷಕ್ಕೆ 14% ಇದ್ದರೂ ನೀವು ನಿವ್ವಳ ಬಡ್ಡಿ ಕಟ್ತಕ್ಕಂಥದ್ದು ಕೇವಲ 7,000 ಮಾತ್ರ. ಯಾಕಂದರೆ ಕಡಿತ ಬಡ್ಡಿ ದರ ಬಹಳ ಬೇಗ ಅಸಲು ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು. ಹೀಗೆ 1 ಲಕ್ಷಕ್ಕೆ 7,000 ಬಡ್ಡಿ ದರದಲ್ಲಿ ಒಬ್ಬ ಮನೆ, ಕೃಷಿ, ಉದ್ಯೋಗ, ಸ್ವಉದ್ಯೋಗ ಏನು ಚಟುವಟಿಕೆ ಬೇಕಾದರೂ ಮಾಡ್ಬೋದು. ಯಾಕಂದರೆ ಅವನ ವೆಚ್ಚ ಕಡಿಮೆ, ಬೇರೆ ಏನು ಖರ್ಚಿಲ್ಲ, ಯಾವುದಕ್ಕೂ ಖರ್ಚು ಮಾಡಬೇಕಾಗಿಲ್ಲ. ಎಂಥ ಆರ್ಥಿಕ ಸಬಲೀಕರಣ ಆಯಿತು, ಅಭಿವೃದ್ಧಿ ಆಯಿತು, ಸಮೃದ್ಧಿ ಆಯಿತು, ಅಸೆಟ್ ಕ್ರಿಯೇಟ್ ಆಯಿತು. ಒಂದು ರಿಪೋರ್ಟ್ನ ಪ್ರಕಾರ ಇವತ್ತು 1,25,000 ಕೋಟಿ ಬ್ಯಾಂಕಿಂದ ಆರ್ಥಿಕ ಸಂಪನ್ಮೂಲ ಬಂದಿರೋದ್ರಿಂದ ಸೃಷ್ಟಿಯಾದ ಆಸ್ತಿ ಎಷ್ಟಂದರೆ ಇಮ್ಯಾಜ್ ಮಾಡಲಿಕ್ಕಾಗಲ್ಲ, 10 ಲಕ್ಷ ಕೋಟಿ ರೂಪಾಯಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷ ಕೋಟಿ ರೂಪಾಯಿಯಷ್ಟು ಆಸ್ತಿ ನಿರ್ಮಾಣ ಆಗಿದೆ. ಅವತ್ತು 1 ಲಕ್ಷನ 1.5 ಲಕ್ಷನ ತೆಗೆದುಕೊಂಡು 500 ಅಡಿಕೆ ಮರ ಹಾಕಿದ್ದು ಇವತ್ತು 30 ಲಕ್ಷದ ವ್ಯಾಲ್ಯೂ ಮಾಡತಕ್ಕಂಥ ಪ್ರಾಪರ್ಟಿ. ಜಸ್ಟ್ ಇಮ್ಯಾಜ್ ಮಾಡಿ. ಅವತ್ತು ತನ್ನ ಮಗನಿಗೆ 1 ಲಕ್ಷ ತೆಗೆದು ಒಂದು MBA ಮಾಡಿಸಿದ ಇವನು, ನಾವು ದೊಡ್ಡ IT ಸಾಫ್ಟ್ವೇರ್ಲಿದ್ದಾನೆ, ವರ್ಷಕ್ಕೆ 25 ಲಕ್ಷ ಪ್ಯಾಕೇಜ್ ಇದೆ. ಅವತ್ತೊಂದು ಸಣ್ಣ ಸ್ವಉದ್ಯೋಗ ಮಾಡಿದ್ದ, ಇವತ್ತು 10 ಜನ ಇಟ್ಕೊಂಡಿದ್ದಾನೆ. ಕಷ್ಟ ಕಾಲದಲ್ಲಿ ಮಕ್ಕಳನ್ನ ಒಳ್ಳೆ ಕಡೆ ಮದುವೆ ಮಾಡಿದರೆ ಒಳ್ಳೆಯ ಕುಟುಂಬ ಆಗಿದೆ. ಕೃಷಿ, ಮೂಲಭೂತ ಸೌಕರ್ಯಗಳು, ವಿದ್ಯಾಭ್ಯಾಸಗಳು ಎಲ್ಲ ಕಡೆ ಸಮೃದ್ಧಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ದಕ್ಷಿಣ ಭಾರತದಲ್ಲಿ ಕೇರಳ, ಮಹಾರಾಷ್ಟ್ರ, ತೆಲಂಗಾಣ, ಗೋವಾ, ತಮಿಳುನಾಡನ್ನು ಅಧ್ಯಯನ ಮಾಡಿದರೆ
ಅಲ್ಲಿಯ GDP ವ್ಯವಸ್ಥೆಯಲ್ಲಿ ಎಷ್ಟು ಸಂಪನ್ಮೂಲ ಇದೆಯೋ ಅಷ್ಟು ಆದಾಯ ಮಾತ್ರ ಕಾಣ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಈ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ತಪ್ಪಿ ಹೋಗ್ತಾ ಇದೆ. ಯಾಕಂದರೆ ಇದರಿಂದ ಯಾವುದೋ ಒಂದು ದೊಡ್ಡ ಶಕ್ತಿ ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಆರ್ಥಿಕ ಸಂಪನ್ಮೂಲವನ್ನು, ಆಸ್ತಿಯನ್ನು, ಸಂಪನ್ಮೂಲವನ್ನು ನಿರ್ಮಾಣ ಮಾಡಿದೆ. ಇದು ಕರ್ನಾಟಕದ ರಾಜ್ಯದಲ್ಲಿ ಮಾತ್ರ ಆ ಲೆಕ್ಕಾಚಾರ ತಪ್ಪತಾ ಇದೆ. ಸಂಪನ್ಮೂಲಕ್ಕಿಂತ ಜಾಸ್ತಿ ಆಸ್ತಿ ಸೃಷ್ಟಿಯಾಗಿದೆ, GDPಯ ಗ್ರೋತ್ ಜಾಸ್ತಿ ಆಗಿದೆ. ಯಾಕಂದರೆ ಪೂಜ್ಯರ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಿಂದ 55 ಲಕ್ಷ ಕುಟುಂಬ ನೋಡಿ ಕರ್ನಾಟಕ ರಾಜ್ಯದಲ್ಲಿ. ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ ಅಂದರೆ 2 ಕೋಟಿ ಜನ ಏನೂ ಸಮಸ್ಯೆ ಇಲ್ಲದೆ ಬ್ಯಾಂಕಿಂದ ನೇರವಾಗಿ ಸಾಲ ಪಡ್ಕೊಂಡು ಅವರ ಆರ್ಥಿಕ ಚೈತನ್ಯ ಪಡೀಲಿಕ್ಕೆ ಸಾಧ್ಯ. 70% ಸಮಸ್ಯೆಗಳನ್ನು ಅವರು ಎದುರಿಸಲಿಕ್ಕೆ ಸಾಧ್ಯ, ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಕೊನೆಯದಾಗಿ ನಾನು ನಿಮ್ಗೆ ಹೇಳ್ತೇನೆ, ಇವತ್ತು SKDRDP ತೆಗೆದುಕೊಳ್ಳಿ, ಮದರ್ ಟ್ರಸ್ಟ್ ತೆಗೆದುಕೊಳ್ಳಿ, STM ಎಜುಕೇಷನ್ ಟ್ರಸ್ಟ್ ತಗೊಳ್ಳಿ, STM ಮೆಡಿಕಲ್ ಟ್ರಸ್ಟ್ ತೆಗೆದುಕೊಳ್ಳಿ, ಶಾಂತಿವನ ಟ್ರಸ್ಟ್ ತೆಗೆದುಕೊಳ್ಳಿ, ಧರ್ಮೋತ್ಥಾನ ಟ್ರಸ್ಟ್ ತಗೊಳ್ಳಿ, ಯಾವುದೇ ತೆಗೆದುಕೊಳ್ಳಿ, ಇದನ್ನು ಪೂಜ್ಯರು ಚಾರಿಟೇಬಲ್ ಟ್ರಸ್ಟಲ್ಲಿ ನೋಂದಾಯಿಸಿದ್ದಾರೆ. ಇವತ್ತು ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಅನೇಕ ಸಂಸ್ಥೆಗಳು ಇದೆ. ಆ ಸಂಸ್ಥೆಗಳು ಹೇಗೆ ನೋಂದಾಯಿತ ಆಗುತ್ತಂದರೆ, ಒಂದೇ ಪ್ರೊಪ್ರೈಟರ್ಶಿಪ್ಪಲ್ಲಿ ನೋಂದಾವಣೆ ಆಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ನೋಂದಾವಣೆ ಆಗುತ್ತೆ, ಇಲ್ಲಾಂದರೆ ಕಂಪನಿ ಆಗುತ್ತೆ, ಇಲ್ಲಾಂದರೆ PSU ಆಗುತ್ತೆ, ಇಲ್ಲಾಂದರೆ NBFC ಆಗುತ್ತೆ. ಇದೆಲ್ಲ ಒಂದು ಸಾಂಸ್ಥಿಕ ರೂಪುರೇಷೆಗಳು. ಪ್ರೊಪ್ರೈಟರ್ಶಿಪ್ ಅಂದರೆ ಅವನೇ ಓನರ್. ಒಂದು ಅಂಗಡಿ, ಒಂದು ಹೋಟೆಲ್ ಒಬ್ಬ ನಡೆಸ್ತಾ ಇದ್ದಾನಂದರೆ ಅದರ ಓನರ್ ಯಾರು? ಅವನೇ ಪ್ರೊಪ್ರೈಟರ್ ಅಂತ ಹೇಳ್ತಾರೆ. ಆದರೆ ಏನೇ ಆದಾಯ ಲಾಭ ಬಂದರೆ ಅದು ಅವನಿಗೆ ಹೋಗುತ್ತೆ. ಎರಡನೇ ಆಯಾಮ ಪಾರ್ಟ್ನರ್ಶಿಪ್ಪು. ಪಾರ್ಟ್ನರ್ಶಿಪ್ಪಲ್ಲಿ ಪಾಲುದಾರ ಇರ್ತಾರೆ, ಇಬ್ಬರು ಪಾರ್ಟ್ನರ್. ಅದಕ್ಕೆ ಬಂದ ಆದಾಯ ಯಾರಿಗೆ ಹೋಗುತ್ತೆ? ಅವರಿಬ್ಬರಿಗೆ ಹೋಗುತ್ತೆ. 50-50. 3 ಜನ ಇದ್ದರೆ 35% ಹೋಗ್ತಾರೆ. ಜಾಸ್ತಿ ಜನ ಇದ್ದಾರೆ ಅಂದರೆ ಅದು ಕಂಪನಿ ಆಗುತ್ತೆ. ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ ಅಂತಿದ್ದಾರೆ, ಆ ಶೇರ್ ಹೋಲ್ಡರ್ಸಿಗೆ ಲಾಭ ಹೋಗುತ್ತೆ. ಇವತ್ತು ಸರ್ಕಾರ ಒಂದಿಷ್ಟು ಉದ್ದಿಮೆಗಳನ್ನು ಮಾಡ್ತಾ ಇದೆ. ನೀವು ಗೌರ್ಮೆಂಟ್ ಬಸ್ಸನ್ನು ನೋಡಿರ್ಬೋದು, ಅಥವಾ ಬೇರೆ ಬೇರೆ ಇಂಡಸ್ಟ್ರಿಯನ್ನು ನೋಡಿರ್ಬೋದು, ಅದರ ಆದಾಯ ಸರ್ಕಾರಕ್ಕೆ ಹೋಗುತ್ತೆ. NBFC ಇದ್ದರೆ ಅದರ ಆದಾಯ NBFCಗೆ ಹೋಗುತ್ತೆ. HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಿದೆ. ಆ ಒಂದು ಫ್ಯಾಮಿಲಿ ನಿರ್ವಹಿಸ್ತಕ್ಕಂಥ ವ್ಯವಹಾರ ಇದ್ದರೆ ಅದು ಆ ಫ್ಯಾಮಿಲಿಗೆ, ಫ್ಯಾಮಿಲಿಯ ಸದಸ್ಯರಿಗೆ ಹೋಗುತ್ತೆ. ಆದರೆ ಇಂಡಿಯಾದಲ್ಲಿ ಒಂದೇ ಒಂದು ಸಂಸ್ಥೆ ಇದೆ, ಆ ಒಂದು ಕಾಯ್ದೆ ಅಡಿಯಲ್ಲಿ ಆ ಸಂಸ್ಥೆಯನ್ನೇನಾದರೂ ನೋಂದಣಿ ಮಾಡಿದರೆ ಆ ಸಂಸ್ಥೆಗೆ ಯಾವುದೇ ಆದಾಯ ಬಂದರೆ ಆ ಆದಾಯವನ್ನು ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ ಬಳಸಬೇಕು, ಸುಸ್ಥಿರತೆಗೆ ಬಳಸಬೇಕು. ಬಳಸಿ ಏನಾದರೂ ಮಿಗತೆ ಉಳಿದ್ರೆ, ಹೆಚ್ಚುವರಿ ಉಳಿದ್ರೆ, ಅದು ಯಾವುದೇ ಕಾರಣಕ್ಕೂ ಸಂಸ್ಥೆಯನ್ನು ಸ್ಥಾಪಿಸಿದ ಪ್ರವರ್ತಕರಿಗಾಗಲಿ ಅದರ ಟ್ರಸ್ಟೀಸ್ಗಳಿಗಾಗಲಿ ಹೋಗಬಾರದು. ಬದಲಾಗಿ ಪುನಃ ಸಮಾಜಕ್ಕೆ ಹೋಗಬೇಕು. ಆ ಥರದ್ದೇನಾದರೂ ಕಾಯ್ದೆ ಇದೆ ಅಂದರೆ ಅದು ಒಂದೇ ಒಂದು ಕಾಯ್ದೆ, ಇಂಡಿಯನ್ ಚಾರಿಟೇಬಲ್ ಆ್ಯಕ್ಟ್. ಇಂಡಿಯನ್ ಚಾರಿಟೇಬಲ್ ಟ್ರಸ್ಟ್ ಆ್ಯಕ್ಟ್. ಇಂಡಿಯನ್ ಚಾರಿಟೇಬಲ್ ಟ್ರಸ್ಟ್ ಆ್ಯಕ್ಟ್ನಲ್ಲಿ ಯಾವ ಸಂಸ್ಥೆಯನ್ನು ನೋಂದಾವಣೆ ಮಾಡ್ತಾರೋ ಆ ಸಂಸ್ಥೆ ಯಾವುದೇ ಆದಾಯ ಗಳಿಸಿದರೆ ತನ್ನ ಆದಾಯವನ್ನು ಆ ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ ಬಳಸಿ ಸುಸ್ಥಿರತೆಯನ್ನು ಕಾಯ್ದುಕೊಂಡು ಮಿಗತೆ ಏನೇ ಉಳಿದ್ರೂ ಅದನ್ನು ಪುನಃ ಸಮಾಜಕ್ಕೆ ಅರ್ಪಿಸಬೇಕು. ಇಂತಹ ಕಾಯ್ದೆ ಅಡಿಯಲ್ಲಿಯೇ ಪೂಜ್ಯರು ಉದ್ದೇಶಪೂರ್ವಕವಾಗಿ ತಮ್ಮ ಸಂಸ್ಥೆಗಳನ್ನು ನೋಂದಾವಣೆ ಮಾಡಿದ್ದಾರೆ. ಯಾಕಂದರೆ ಅಗೇನ್ ಮೂಲಕ್ಕೆ ನಾನು ಹೋಗ್ತೇನೆ. ಕುಡುಮ ಕ್ಷೇತ್ರ, ಕೊಡುವ ಕ್ಷೇತ್ರ, ಧರ್ಮಸ್ಥಳ ಕ್ಷೇತ್ರ, ದಾನದ ಕ್ಷೇತ್ರ. ಕ್ಷೇತ್ರಕ್ಕೆ ಬೇಡ, ಪೂಜ್ಯರಿಗೆ ಬೇಡ, ಕುಟುಂಬಕ್ಕೆ ಬೇಡ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ, ಇವತ್ತು ಬ್ಯಾಂಕ್ 5% ಸೇವಾ ಶುಲ್ಕ ಕೊಡ್ತಾರೆ ನಮಗೆ, ಬ್ಯಾಂಕಿನ ಸೇವೆ ಮಾಡಿದ್ದಕ್ಕೆ. ಬೇರೆ ಯಾವ ಅದೇನೂ ಇಲ್ಲ ನಮಗೆ. ಸದಸ್ಯರಿಂದ ನಾವು ತೆಗೆದುಕೊಳ್ಳೋದಿಲ್ಲ, ಸಂಘದಿಂದ ತೆಗೆದುಕೊಳ್ಳೋದಿಲ್ಲ. ಬ್ಯಾಂಕ್ಗಳು 5% ಸೇವಾ ಶುಲ್ಕ ಕೊಡೋದ್ರಲ್ಲಿ 45,000 ಕಾರ್ಯಕರ್ತರಿದ್ದಾರೆ, 12,700 ಗ್ರಾಹಕ ಕೇಂದ್ರಗಳಿದ್ದಾರೆ, ಅಂದರೆ ರೂರಲ್ ಆಫೀಸ್ಗಳಿದೆ, 250 ತಾಲೂಕು ಆಫೀಸ್ ಇದೆ, 40 ಜಿಲ್ಲಾ ಕಚೇರಿ, 7 ಹೆಡ್ ಆಫೀಸು, 250 ಕ್ಯಾಶ್ ವೆಹಿಕಲ್, 125 ಇ ವೆಹಿಕಲ್ಲು, GST, ಟ್ಯಾಕ್ಸ್, TSPs ಎಲ್ಲ ಎಕ್ಸ್ಪೆಂಡಿಚರ್ನ ಬ್ಯಾಂಕ್ ಕೊಡ್ತಕ್ಕಂಥ 5% ಸೇವಾ ಶುಲ್ಕದಲ್ಲಿ ಬಳಸ್ಕೊಂಡು, ಸಿಬ್ಬಂದಿಗಳ ವೆಚ್ಚ ಬಳಸ್ಕೊಂಡು, ಸುಸ್ಥಿರತೆ ಕಾಯ್ದುಕೊಂಡು ಏನಾದರೂ ಮಿಗತೆ ಉಳಿದ್ರೆ ಅದೆಲ್ಲಿಗೆ ಹೋಗುತ್ತೆ? ಎಲ್ಲಿಗೆ ಹೋಗುತ್ತೆ? ಪುನಃ ಸಮಾಜಕ್ಕೆ ಹೋಗುತ್ತೆ. ಯಾಕಂದರೆ ಇದು ಚಾರಿಟೇಬಲ್ ಟ್ರಸ್ಟ್.
ಸಮಾಜಕ್ಕೆ ಹೇಗೆ ಹೋಗುತ್ತೆ? ಎಷ್ಟು ಕಾರ್ಯಕ್ರಮ ಪ್ರತಿ ತಿಂಗಳು ಪೂಜ್ಯರು ಯೋಜನೆ ಮೂಲಕ 40,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಎಷ್ಟು ಸಾವಿರ ವಿದ್ಯಾರ್ಥಿಗಳಿಗೆ? 40,000 ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಹೋಗುತ್ತೆ. 17,000 ನಿರ್ಗತಿಕರಿಗೆ ಪ್ರತಿ ತಿಂಗಳು ಮಾಸಾಶನ. ಈ ಸರಿ 1,000 ಟೀಚರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಬಿಟ್ಟರೆ ಹೈಯೆಸ್ಟ್ ಟೀಚರ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಯಾವುದು? ಗ್ರಾಮಾಭಿವೃದ್ಧಿ ಯೋಜನೆ. ಎಷ್ಟು ಟೀಚರ್ನ ಈ ವರ್ಷ ನಾವು ಅಪಾಯಿಂಟ್ ಮಾಡಿದ್ದು? 1,000 ಟೀಚರ್. ಆ ಟೀಚರ್ ನಮ್ಮ SDM ಶಿಕ್ಷಣ ಸಂಸ್ಥೆಗಲ್ಲ, STM ಶಿಕ್ಷಣ ಸಂಸ್ಥೆಗೆ ಒಬ್ಬರನ್ನು ಕೊಡೋದಿಲ್ಲ. ಆ 1,030 ಟೀಚರ್ಸನ್ನು ಎಲ್ಲಿ ಕಳಿಸಿದ್ದೇವೆ ಅಂದರೆ, ಯಾವ್ಯಾವ ಹಳ್ಳಿ ಶಾಲೆಗಳಲ್ಲಿ ಒಂದು ಟೀಚರ್ ಇದ್ದಾರೋ ಅಲ್ಲಿಗೆ ಪೂಜ್ಯರು ಇನ್ನೊಂದು ಹೆಚ್ಚುವರಿ ಟೀಚರ್ನ ಕೊಡ್ತಾರೆ. ಯಾಕಂದರೆ ಹಳ್ಳಿಯ ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ಸ್ ಕೊಟ್ಟರೆ ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ, ಆ ಶಾಲೆ ಮುಚ್ಚೋದಿಲ್ಲ. ಈ ಸರಿ 1,000, ಒಟ್ಟು 7,000 ಟೀಚರ್ಸ್ ನೇಮಕಾತಿ. 6,000 ಗ್ರಾಮೀಣ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಯೋಜನೆಯಿಂದ ಸಹಾಯ. 12,000 ಡೆಸ್ಕ್ ಬೆಂಚ್ಗಳನ್ನು ಪೂಜ್ಯರು ಕೊಟ್ಟಿದ್ದಾರೆ. ಲಕ್ಷಾಂತರ ಜನರಿಗೆ, ಅಂಗವಿಕಲರಿಗೆ ಜನಮಂಗಳ ಕಾರ್ಯಕ್ರಮ. 776 ಕೆರೆಗಳು, 456 ಶುದ್ಧಗಂಗಾ ಘಟಕಗಳು. ಇವತ್ತು ಪ್ರತಿದಿನ 25 ಲಕ್ಷ ಲೀಟರ್ ಪ್ಯೂರ್ ಡ್ರಿಂಕಿಂಗ್ ವಾಟರ್ 1 ಲಕ್ಷ ಕುಟುಂಬಗಳಿಗೆ ತಲುಪ್ತಾ ಇದೆ. ರುದ್ರಭೂಮಿ ಊರಿಗಿಲ್ಲ ಅಂದ್ರೆ ರುದ್ರಭೂಮಿ, ಭಜನಾ ಮಂದಿರ ಇಲ್ಲಂದ್ರೆ ಭಜನಾ ಭೂಮಿ, ಸಮುದಾಯ ಭವನ ಇಲ್ಲಾಂದ್ರೆ ಸಮುದಾಯ ಭೂಮಿ. ಯಾವ ಒಂದು ಊರಿಗೆ, ಸಮಾಜಕ್ಕೆ, ಒಂದು ವ್ಯಕ್ತಿಗೆ, ಕುಟುಂಬಕ್ಕೆ ಏನು ವ್ಯವಸ್ಥೆಗಳು ಬೇಕೋ ಅದಕ್ಕೆ ಒಂದು ಕಾರ್ಯಕ್ರಮ. ವರ್ಷಕ್ಕೊಂದು ಕಾರ್ಯಕ್ರಮ ಆಡಾಯ್ತಂದ್ರೆ ಆ ಕಾರ್ಯಕ್ರಮವನ್ನು ಮುಂದಿರಬೇಕು. ಹಿಂದಿನ 25-30 ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಕ್ಕಂಥದ್ದು. ಇಷ್ಟೇ ಏಕೆ, ಸರ್ಕಾರದ ಸೇವೆಗಳು ಕೂಡ ಜನರಿಗೆ ತಲುಪಬೇಕು, ಉಚಿತವಾಗಿ ತಲುಪಬೇಕು. CSCA ಕಾರ್ಯಕ್ರಮದ ಮೂಲಕ 3 ಕೋಟಿ ಸೇವೆಗಳು ಇವತ್ತು ಗೌರ್ಮೆಂಟ್ ಪ್ರೋಗ್ರಾಮ್ಗಳು. ಇವತ್ತು ಯೋಜನೆಯ ಕಾರ್ಯಕ್ರಮಗಳು ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ. ಇದೆಲ್ಲ ಯಾಕಂದರೆ ಯೋಜನೆಗೆ ಬರ್ತಕ್ಕಂಥ ಆದಾಯದಲ್ಲಿ ಖರ್ಚನ್ನು ತೂಗಿಸ್ಕೊಂಡು ಮಿಗತೆ ಉಳಿದ್ರೆ ಅದನ್ನು ಮಾಡ್ತಕ್ಕಂಥ. ಪ್ಲಸ್ ಅರ್ಥ ಮಾಡ್ಕೊಳ್ಳಿ, ಇಷ್ಟೇ ಅಲ್ಲ, ಯೋಜನೆಗೆ ಬ್ಯಾಂಕ್ ಕೊಡ್ತಕ್ಕಂಥ ಆದಾಯ ಕಡಿಮೆ ಆಗುವಾಗ, ಚಾರಿಟಿ ವರ್ಕ್ ಅಂದರೆ ಸಮಾಜ ಸೇವೆ ಕಡಿಮೆ ಆಗುವಾಗ, ಪ್ರತಿ ವರ್ಷ ಪೂಜ್ಯರು ಗ್ರಾಮಾಭಿವೃದ್ಧಿ ಯೋಜನೆಗೆ 25 ಕೋಟಿ ರೂಪಾಯಿ ದಾನ ಮಾಡ್ತಾರೆ. 20ರಿಂದ 25 ಕೋಟಿ. ಕೊನೆ ಒಂದು ಸೆಂಟೆನ್ಸ್ ಹೇಳಿ ಮುಗಿಸ್ತೇನೆ. ಗ್ರಾಮಾಭಿವೃದ್ಧಿ ಯೋಜನೆ ಉದಾಹರಣೆ ಎಲ್ಲ ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ. ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಜನರ ಕಣ್ಣೀರು ಒರೆಸಲಿಕ್ಕೆ, ಜನರ ಆರ್ಥಿಕ ಸಬಲೀಕರಣಕ್ಕೆ, ಸಮಸ್ಯೆಗಳ ಮೂಲಕ್ಕೆ ಪರಿಹಾರ ಕೊಡಲಿಕ್ಕೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಹೇಗೆ? ಪಾರಂಪರಿಕವಾಗಿ ತಾನು ಗಳಿಸಿದ ನಂಬಿಕೆಯನ್ನು ಧಾರೆ ಏರಿರ್ತಕ್ಕಂಥದ್ದು, ಗ್ಯಾರಂಟಿ ನಿಲ್ತಕ್ಕಂಥದ್ದು. ನೋಡಿ, ತನ್ನ ಗಳಿಕೆಯ ನಂಬಿಕೆ. ಇವತ್ತು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು, ರಾಜಕೀಯ ವ್ಯಕ್ತಿ ಇರ್ಬೋದು, ಬಾಲಿವುಡ್ ಸ್ಟಾರ್ ಆಗಿರ್ಬೋದು, ತನ್ನ ಇಮೇಜ್ ಇನ್ನೂ ಜಾಸ್ತಿ ಹೇಗಾಗಲಿ, ನನ್ನ ನಂಬಿಕೆ ಜಾಸ್ತಿ ಆಗಲಿ ಹೇಗೆ ಅಂತ ಯೋಚನೆ ಮಾಡ್ತಾರೆ, ಸ್ಟ್ರಾಟಜಿ ಮಾಡ್ತಾರೆ. ಪೂಜ್ಯರು ಇಲ್ಲಿಯವರೆಗೆ ಗಳಿಸಿದ ನಂಬಿಕೆ ನನಗಷ್ಟೇ ಇಲ್ಲ, ಅದರಿಂದ ಪ್ರತಿಫಲ ಬರಬೇಕು. ಯಾರಿಗೆ ಬರಬೇಕು? ಬಡವರಿಗೆ ಪ್ರತಿಫಲ ಸಿಗಬೇಕು. ಈ ನಂಬಿಕೆಯನ್ನೇ ನಾನು ದಾರ ಎರಿತೇನೆ. ಮೂಲ ಪರಿಕಲ್ಪನೆ ಇಂಥ ಒಂದು ತ್ಯಾಗ, ಯಾರು ಮಾಡದೇ ಇರೋ ತ್ಯಾಗ. ಒಬ್ಬ ಅಣ್ಣ ತಮ್ಮನಿಗೆ ಒಂದು ಸಣ್ಣ, ಆಫ್ಟರ್ ಆಲ್ 5 ಲಕ್ಷ ಹೌಸಿಂಗ್ ಲೋನಿಗೆ ತ್ಯಾಗ ಮಾಡಲಿಕ್ಕಾಗಲ್ಲ. 25,000 ಕೋಟಿ ರೂಪಾಯಿಗೆ ನಂಬಿಕೆಯನ್ನು ಧಾರೆ ಎರಿತಾ ಇದ್ದಾರೆ ಅಂದರೆ ಜಸ್ಟ್ ಇಮ್ಯಾಜ್ ಮಾಡಿ. ಎಬೋ ಆಲ್ ಯಾರಿಗಾಗಿ, ಯಾಕಾಗಿ ಮಾಡಿದ್ದಾರೆ? ತನಗೇನು ಬೇಡ, ಕ್ಷೇತ್ರಕ್ಕೆ ಬೇಡ, ಕುಟುಂಬಕ್ಕೆ ಬೇಡವೇ ಬೇಡ. ಅದಕ್ಕೋಸ್ಕರನೇ ಚಾರಿಟೇಬಲ್ ಟ್ರಸ್ಟಲ್ಲಿ ಕಡ್ಡಾಯವಾಗಿ ಸಂಸ್ಥೆಯನ್ನು ನೋಂದಾವಣೆ ಮಾಡಿದ್ದಾರೆ. ಚಾರಿಟೇಬಲ್ ಟ್ರಸ್ಟ್ ಕಾಯ್ದೆ ಮೂಲಕ ಯಾವುದೇ ಆದಾಯ ಬಂದರೆ ಪುನಃ ಸಮಾಜಕ್ಕೆ ಹೋಗ್ಬೇಕು, 1 ರೂಪಾಯಿ ಈಚೆ ಬರಲಿಕ್ಕಿಲ್ಲ. ಅದೇ ಕಾಯ್ದೆಯಲ್ಲಿ ಮಾಡಿದ್ದಾರೆ. ಪ್ಲಸ್ ಅಷ್ಟೇ ಅಲ್ಲ, ತಾನು ಪುನಃ ಆ ಸಂಸ್ಥೆಗೆ ದೊಡ್ಡ ದಾನಿಯಾಗಿರ್ತಕ್ಕಂಥದ್ದು. ತಾನೇ ದಾನ ಮಾಡೋದು ಪುನಃ ಆ ಸಂಸ್ಥೆಗೆ. ಇನ್ನೂ ಜಸ್ಟ್ ಚಾರಿಟಿ ಮಾಡಿ, ಇನ್ನೂ ದಾನ ಮಾಡಿ. ಇಂಥ ಎಕ್ಸಾಂಪಲ್ ಮೊದಲನೇ ಆಯಾಮದಲ್ಲಿ ನಾನು 3 ಆಯಾಮ ಹೇಳಿದೆ. ಒಂದು ಮೂಲ ಪರಿಕಲ್ಪನೆಯಲ್ಲೇ ತನ್ನನ್ನು ತ್ಯಾಗ ಮಾಡಿಕೊಂಡು ಜನರ ಕಣ್ಣೊರೆಸಲಿಕ್ಕೆ, ಜನರ ಕಷ್ಟಗಳಿಗೆ ತಾನೇ ನಿಂತಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವಾಗಿ. ಎರಡನೇದು, ಆ ಸಂಸ್ಥೆಯಿಂದ ಯಾವ ನಿರೀಕ್ಷೆಗಳು ಬರಬಾರ್ದು, ಏನೂ ಬರಬಾರ್ದು ಅನ್ನೋ ಒಂದು ಅತ್ಯಂತ ಶಿಸ್ತುಬದ್ಧವಾದ ಕಾಯ್ದೆಯಲ್ಲಿ ನೋಂದಾವಣೆ ಮಾಡಿದೆ. 2ನೇ ಆಯಾಮ. 3ನೇ ಆಯಾಮ, ಆ ಸಂಸ್ಥೆಗೆ ಯಾವುದು ಪಡ್ಕೊಳ್ಳೋದಿರಲಿ, ತಾನೇ ದೊಡ್ಡ ದಾನಿಯಾಗಿರ್ತಕ್ಕಂಥದ್ದು. ಮೊದಲನೇ ಆಯಾಮನೇ ಯಾರಿಂದ ಸಾಧ್ಯ ಇಲ್ಲ. ಬಡವರ ಕಣ್ಣೀರು ಒರೆಸಲಿಕ್ಕೆ, ತಾನು ತ್ಯಾಗ ಮಾಡಲಿಕ್ಕೆ ಯಾರು ರೆಡಿ ಇಲ್ಲ, ಯಾವ ಸಂಸ್ಥೆ ರೆಡಿ ಇಲ್ಲ.
ಯಾವ ವ್ಯವಸ್ಥೆ ರೆಡಿ ಇಲ್ಲ. ಎರಡನೇದು, ಒಂದು ವೇಳೆ ಅಂಥದ್ದೇನಾದ್ರೂ ತ್ಯಾಗಕ್ಕೆ ರೆಡಿ ಇದ್ದರೆ ಅದರದ್ದು ರಿಟರ್ನ್ ನನಗೆ ಬರಲಿ, ಪ್ರತಿಫಲ ಬರಲಿ ಅಂತ. ನೋ, ಪ್ರತಿಫಲ ಬೇಡ. ಮೂರನೇದು, ತನ್ನ ತ್ಯಾಗ, ಪ್ರತಿಫಲನೂ ಬೇಡ, ಪುನಃ ನಾನು ತ್ಯಾಗ ಮಾಡ್ತೇನೆ. ಜಸ್ಟ್ ಇಮ್ಯಾಜ್ ಮಾಡಿ, ಇದು ಮನುಷ್ಯರಿಂದ ಸಾಧ್ಯ ಆಗಲ್ಲ. ಇದೇನಾದರೂ ಸಾಧ್ಯ ಅಂದರೆ ಅದು ದೇವರಿಂದ ಮಾತ್ರ ಸಾಧ್ಯ. ಹಾಗಾಗಿ ಪರಮ ಪೂಜ್ಯರು ಇವತ್ತು ನಾವು ಕಣ್ಣಲ್ಲಿ ನೋಡ್ತಕ್ಕಂತಹ ಪ್ರತ್ಯಕ್ಷ ನಡೆದಾಡುವ ಮಂಜುನಾಥ ಸ್ವಾಮಿ ಅನ್ನೋತಕ್ಕಂಥದ್ದು 100ಕ್ಕೆ 100 ಸತ್ಯ ಅಂತ ಹೇಳಿ ಈ ಸಂದರ್ಭ ನಾನು ನಿಮ್ಗೆ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯರೇ, ಈವರೆಗೆ ಬಹಳ ವಿಶೇಷವಾಗಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗಿರುವಂತಹ ಸಾಧನೆಗಳು ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಬಹಳ ವಿವರವಾಗಿ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಶ್ರೀಯುತರು ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತುರ್ತು ಅನಿವಾರ್ಯ ಕೆಲಸಗಳು ಇರ್ತದೆ, ಆದರೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯನ್ನಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಂಡು ಶ್ರೀಯುತರಿಗೆ ಸ್ಮರಣಿಕೆಯನ್ನು ಪೂಜ್ಯ ಸ್ವಾಮೀಜಿಯವರು ನೀಡಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಶಿಬಿರಾರ್ಥಿಗಳ ಗಮನಕ್ಕೆ, ಈಗಾಗಲೇ ಊಟದ ವಿರಾಮ ಇದೆ, ಅದರ ಮೊದಲು ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಭಜನಾ ಕಮ್ಮಟದಲ್ಲಿ ಕಲಿಸಿದಂಥ ಹಾಡುಗಳ ಒಂದು ಮೌಲ್ಯಮಾಪನ ಮಾಡಲಿಕ್ಕಿದೆ. ಭಜನಾ ಕಮ್ಮಟದಲ್ಲಿ ಹಾಡಿದಂಥ ಹಾಡುಗಳ ಒಂದು ಮೌಲ್ಯಮಾಪನ ಮಾಡಲಿಕ್ಕಿದೆ. ಎಲ್ರಿಗೂ ಕೂಡ ಈ ಒಂದೊಂದು ಪ್ರತಿ ಸಿಗ್ತದೆ. ದಯವಿಟ್ಟು ಈ ಪ್ರತಿಯನ್ನು ಓದಿಕೊಂಡು ಸರಿಯಾದ ರೀತಿಯಲ್ಲಿ ಅತ್ಯುತ್ತಮ, ಉತ್ತಮ ಮತ್ತು ತೃಪ್ತಿಕರ ಅನ್ನುವಂಥ ಸೂಚನೆ ಇದೆ. ಇದನ್ನು ದಯವಿಟ್ಟು ಈ ಒಂದು ಊಟ ಆಗಿ ನೀವು ಈ ಫಾರ್ಮ್ಯಾಟನ್ನು ಫಿಲ್ಅಪ್ ಮಾಡಿ ನಂತರ ನಮಗೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಎಲ್ಲರೂ ಕೂಡ ಭೋಜನ ಶಾಲೆಗೆ ಹೋಗಬೇಕು. ಸರಿಯಾಗಿ 2:35 2:40 ಎಲ್ಲರೂ ಕೂಡ ಈ ಒಂದು ಸಭಾಂಗಣದ ಒಳಗಡೆ ಬಂದು ಈ ಕಾರ್ಯಕ್ರಮದಲ್ಲಿ ಶಿಬಿರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ವಿದ್ಯಾಭ್ಯಾಸವನ್ನು ಪಡೆದು ಉನ್ನತ ಶಿಕ್ಷಣವನ್ನು ಶ್ರೀಮತಿ ರಾಜೇಶ್ವರಿ ಭಟ್ ಹಾಗೂ ಶಂಕರಿಮೂರ್ತಿ ಬಾಳಿಲ ಅವರಲ್ಲಿ ಪಡೆದರು. ಲಘು ಸಂಗೀತವನ್ನು ಸೂರಾಲು ಪರಮೇಶ್ವರ್ ಭಟ್ ಹಂಡೆ ಗುರುದೇವ್ ವ್ಯಾಸದಾಸರಲ್ಲೂ ಪಡೆದು ಮುಂದೆ ಆಕಾಶವಾಣಿ ಮತ್ತು ದೂರವಾಣಿ ಸಂದರ್ಶನದಲ್ಲಿ ಬಿ ಹೈಗ್ರೇಡ್ ಕಲಾವಿದೆಯಾಗಿ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಕೆಲವು ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಲವಾರು ಶಿಷ್ಯ ವೃಂದದವರನ್ನು ಪಡೆದಿರುತ್ತಾರೆ. ಪ್ರಸ್ತುತ ಪದವಿ ಪೂರ್ವ ಕಾಲೇಜು ವೇಣೂರು ಇಲ್ಲಿ ಸರ್ಕಾರಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಅನಸೂಯ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಶಿಬಿರಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನೀಡುತ್ತಾ ಮುಂದಿನ ತರಗತಿಯನ್ನು ತಾವು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಮೇಡಮ್, ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರೂ ಊಟ ಮಾಡ್ಕೊಂಡು ಬಂದಿದ್ದೀರಾ? ಎಲ್ಲರೂ ಫ್ರೆಶ್ ಆಗಿದ್ದೀರಿ ಅಲ್ವಾ? ಪ್ರಾರಂಭದಲ್ಲಿ ನಾವು ರಾಮಾಯ ರಾಮಭದ್ರಾಯ ಅನ್ನೋ ಶ್ಲೋಕವನ್ನು ಹೇಳಿಕೊಡ್ತೇನೆ. ಇದು ರಾಗ ದೇಶ್ ರಾಗ ಅಂತ ಹೆಸರು ಕೇಳಿರ್ಬೋದು ನೀವು. ವಂದೇ ಮಾತರಂ ಈ ಹಾಡು ದೇಶ್ ರಾಗದಲ್ಲಿದೆ. ಇದನ್ನೇ ನಾನು ಆರಿಸಿಕೊಂಡಿದ್ದೇನೆ.
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ. ಫಸ್ಟ್ ಒಂದ್ಸರಿ ಸಾಹಿತ್ಯ ಹೇಳ್ಕೊಳ್ಳುವನ. ರಾಮಾಯ ರಾಮಭದ್ರಾಯ ಹೇಳಿ. ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದು ರಾಮರಕ್ಷಾ ಸ್ತೋತ್ರದಲ್ಲಿ ಬರುವಂತಹ ಒಂದು ಶ್ಲೋಕ. ಬುಧಕೌಶಿಕ ಮುನಿಗಳು ರಚಿಸಿದಂತಹ ಈ ಶ್ಲೋಕ. ಪ್ರಾರಂಭ ಮಾಡೋಣ ಇವಾಗ. ರಾಮಾಯ ರಾಮಾಯ ರಾಮಭದ್ರಾಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ರಘುನಾಥಾಯ ನಾಥಾಯ ಸೀತಾಯ ಸೀತಾಯ ಪತಯೇ ನಮಃ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ
ನಮಸ್ತಯೇ ವೆರಿ ಗುಡ್. ನಮಃ ಇಟ್ಟಂಗೆ ಇರುವೇನೋ ಹರಿಯೇ, ಈ ಹಾಡನ್ನು ಹೇಳ್ಕೊಡ್ತಾ ಇದ್ದೇನೆ. ಮೋಹನ ರಾಗ ಪೇಜ್ ನಂಬರ್ 15ರಲ್ಲಿದೆ. ಅದರಲ್ಲಿ ಮಾಯಾಮಾಳ ಗೌಳ ರಾಗ ಅಂತ ಬರ್ದಿದೆ, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ರಾಗ ಮೋಹನ, ತಾಳ ಆದಿ ಕರೆಕ್ಟ್ ಇದೆ. ಮೋಹನ ರಾಗ ತುಂಬ ಸುಲಲಿತ ರಾಗ, ತುಂಬ ಮೋಹಕ ರಾಗ. ಬಹುಶಃ ನೀವೆಲ್ಲರೂ ಕೇಳಿರ್ತೀರ ಈ ರಾಗವನ್ನು. ಮೋಹನ ರಾಗದ ಕೆಲವು ಪ್ರಸಿದ್ಧ ರಚನೆಗಳನ್ನು ಹೇಳ್ತೇನೆ ನಾನು. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಕೇಳಿದ್ದೀರಾ? ಮೆಲ್ಲ ಮೆಲ್ಲನೆ ಬಂದನೆ. ಮತ್ಯಾವುದು ಹೇಳಿದಿರಿ ಹೇಳಿ, ನೀವೇ ಹೇಳಿ. ಕೇಳಿದಿರ ಯಾವುದಾದ್ರೂ? ಸ್ವಾಗತಂ ಕೃಷ್ಣ ಸ್ವಾಗತಂ, ಇಂಥದ್ದೆಲ್ಲ ಹಾಡುಗಳು ಮೋಹನ ರಾಗದಲ್ಲಿ ಬಂದಿವೆ. ಇವತ್ತು ಅದೇ ಥರ ಅಷ್ಟೇ ಚಂದ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು ಈ ಟ್ಯೂನ, ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀಹರಿಯೇ, ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ, ಕಪಿಲಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಪರ್ದಕ ಕೌಪೀನವು ದೊರೆಯದು ಹರಿಯೇ. ಗಂಗಾಜನಕ ಪಾಂಡುರಂಗ ನಿನ್ನಯ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ, ಅಂಗನೆಯರ ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ, ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ. ಸರಿ ಗ ಪದ ಸಾ ಹೇಳಿ, ಸಾಧಾ ಪಗರಿ ಸಾ, ಸರಿ ಗ ಪದ ಸಾ, ಸಾಧಾ ಪಗರಿ ಸಾ. ಇದು ಈ ಮೋಹನ ರಾಗದ ಸ್ಕೇಲ್. ಇಟ್ಟಾಂಗೆ ಇರುವೆನೋ ಹರಿಯೇ, ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀಹರಿಯೇ ಎನ್ನ ದೊರೆಯೇ, ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀಹರಿಯೇ ಎನ್ನ ದೊರೆಯೇ, ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ. ಇದಿಷ್ಟು ಪಲ್ಲವಿ ಹೇಳುವಲ್ಲ. ಇಟ್ಟಾಂಗೆ ಇರುವೆನು ಹರಿಯೇ, ಇಟ್ಟಾಂಗೆ ಇರುವೆನು ಹರಿಯೇ, ಎನ್ನ ದೊರೆಯೇ, ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ
ದೊರೆಯೇ ವೆರಿ ಗುಡ್. ಸೃಷ್ಟಿ ವಂದಿತ ಪಾದ ಪದುಮ ಶ್ರೀಹರಿಯೇ ಸೃಷ್ಟಿ ವಂದಿತ ಪಾದ ಪದುಮ ಶ್ರೀಹರಿಯೇ ಸೃಷ್ಟಿ ವಂದಿತ ಪಾದ ಪದುಮ ಇಟ್ಟಾಂಗೆ ಇರುವೆನು ಹರಿಯೇ ಅದನ್ನು ನಾಳೆಗೆ ನಾವು ಕಲಿಯುವ ಸಣ್ಣ ಬದಲಾವಣೆ. ಇವಾಗ ರಾಧೆ 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 ಗೋವಿಂದ ಹಾಗೆ ರಾಗಿ ತಂದಿರ ನೆಕ್ಸ್ಟಿಗೆ ಅವರು ಹೇಳಿಕೊಡ್ಲಿಕ್ಕಿದ್ದಾರೆ. ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ. ಎರಡು ಸತಿ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ
ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಪಂಡರಿನಾಥ ಹೇಳಿ ಹೇಳಿ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ ರಾಧೆ ರಾಧೆ. ರಾಧೆ ರಾಧೆ ರಾಧೆ. ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ ಗೋವಿಂದ ರಾಧೆ ಗೋವಿಂದ. ಗೊತ್ತಾಯ್ತಾ? ಥ್ಯಾಂಕ್ ಯು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಹೇಳ್ಬೋದಾ? ನಿಮ್ಗೇನೆ ಹೇಳ್ಬೋದು. ಲಾಸ್ಟಿಗೆ ಈ ಹಾಡು ಪೂರ್ತಿ ಮುಗ್ದ ಮೇಲೆ ಫಸ್ಟ್ ಸ್ಪೀಡ್ ಸೆಕೆಂಡ್ ಸ್ಪೀಡ್ ಥರ್ಡ್ ಸ್ಪೀಡ್ ಅಂತ ಅದನ್ನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ ನಾನು. ಹಾಡು ಮುಗ್ದ ಮೇಲೆ ಸಾಕು ಅನ್ಸುತ್ತೆ. ಒಂದ್ಸರಿ ಹೇಳಿ ಎಲ್ಲನೂ, ಆಯಿತಾ? ಒಂದು ಮೀಡಿಯಮ್ ಸ್ಪೀಡಲ್ಲಿ ಹೇಳಿ. ಲಾಸ್ಟಿಗೆ ನಾನು ಹೇಗೆ ಫಿನಿಶ್ ಮಾಡೋದಂತ ಹೇಳ್ಕೊಡ್ತೇನೆ. ಇಲ್ಲಿ ಎರಡನೇ ಸಾಲಲ್ಲಿ ವೃಂದಾವನ ಚಂದ ಅಂತ 2 ಸರ್ತಿ ಇದೆ. ಹೆಚ್ಚಿನವರು ಒಂದೇ ಸರ್ತಿ ಹೇಳ್ತಾ ಇದ್ದೀರಿ ಅಲ್ವಾ? 2 ಸರ್ತಿ ಹೇಳಬೇಕು ಅದನ್ನು.
ಒಂದ್ಸರಿ ನುಡಿಸಿ. ರಾಧೆ 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 ಗೋವಿಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ, ನಂದಕುಮಾರ ಬೃಂದಾವನ ಚಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು. ಪುರಾಣ ಪುರುಷ ಪುಣ್ಯ ಶ್ಲೋಕ, ಪುರಾಣ ಪುರುಷ ಪುಣ್ಯ ಶ್ಲೋಕ, ಬೃಂದಾವನ ಚಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ, ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ, ಬೃಂದಾವನ ಚಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಜಯ ಜಯ ವಿಠ್ಠಲ ಜಯ ಹರಿ ವಿಠ್ಠಲ ರಾಧೆ ಗೋವಿಂದ. ಬೃಂದಾವನ ಚಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ, ಬೃಂದಾವನ ಚಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ, ರಾಧೆ ರಾಧೆ ರಾಧೆ. ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಇವಾಗ ಇದೇ ಹಾಡನ್ನು ಒಂದೊಂದು ಪ್ಯಾರಾಗ್ರಾಫು ಒಂದ್ಸರಿ ನೀವು ಹಾಡಿ, ಒಂದ್ಸರಿ ನೀವು ಹಾಡಿ, ಆಗ್ಬೋದಾ? ಅನುಕ್ರಮವಾಗಿ ಫಸ್ಟ್ ಚರಣ ಪಲ್ಲವಿಯಿಂದ ಶುರು ಮಾಡಿ, ಪಲ್ಲವಿ ಚರಣ ಚರಣ, ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ.
ತುಂಬ ಚೆನ್ನಾಗಿ ಹಾಡಿದ್ರಿ. ಒಳ್ಳೆ ಇದು ಕಾಂಪಿಟಿಷನ್ ಇತ್ತು ನಿಮ್ಮ ಸೈಡ್ಗೆ. ಇನ್ನು ಇವರು ಅಂತೂ ತುಂಬ ಚೆನ್ನಾಗಿ ಹಾಡಿದರು, ಒಳ್ಳೆ ವಾಯ್ಸಲ್ಲಿ, ಒಳ್ಳೆ ಸ್ಫೂರ್ತಿಯಿಂದ. ಓಕೆ, ನೆಕ್ಸ್ಟ್ ಹೋಗೋಣ. ಅದು ಶುದ್ಧ ಸಾವಿರ, ಅದೇ ದುರ್ಗಾ. ಆಡಪೋಗೋಣ ಬಾರೋ ರಂಗ, ಪೇಜ್ ನಂಬರ್ 13. ರಾಗ ದುರ್ಗಾ. ಸರಿ ಬಪದ ಸಾಧ ಮರಿಧ ಸರಿ ಬಪದ ಸಾಧ ಮರಿಧ. ಈ ರಾಗ ಹಿಂದೂಸ್ತಾನಿ ಸಂಗೀತ ಸಂಪ್ರದಾಯದಂತೆ ದುರ್ಗಾ ಅಂತ ಹೇಳ್ತಾರೆ, ಕರ್ನಾಟಕ ಸಂಗೀತ ಸಂಪ್ರದಾಯದಂತೆ ಶುದ್ಧ ಸಾವಿರಿ ಅಂತ ಹೇಳ್ತಾರೆ. ಇದೊಂದು ಔಡವ ರಾಗ, ಅಂದರೆ 5 ಸ್ವರಗಳು ಇರುವಂತಹ ರಾಗ. ಆಡಪೋಗೋಣ ಬಾರೋ ರಂಗ, ಕೂಡಿ ಕಾಳಿಂದಿ ತೀರದಲ್ಲಿ, ಆಡಪೋಗೋಣ ಬಾರೋ ರಂಗ, ಕೂಡಿ ಕಾಳಿಂದಿ ತೀರದಲ್ಲಿ, ಆಡಪೋಗೋಣ ಬಾರೋ ರಂಗ, ಆಡಪೋಗೋಣ ಬಾರೋ ರಂಗ, ಬಾರೋ ರಂಗ, ಕೂಡಿ ಕೂಡಿ ಕಾಳಿಂದಿ ತೀರದಲ್ಲಿ, ಆಡಪೋಗೋಣ ಬಾರೋ ರಂಗ, ಕೂಡಿ ಕಾಳಿಂದಿ ತೀರದಲ್ಲಿ, ಆಡಪೋಗೋಣ ಬಾರೋ ರಂಗ, ಕೂಡಿ ಕಾಳಿಂದಿ ತೀರದಲ್ಲಿ.
ಎರಡು ಸಂಗತಿಗಳು, ಸಣ್ಣ ಸಣ್ಣ ಬದಲಾವಣೆಗಳು, ಅದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಹಾಡಬೇಕಿದ್ರೆ, ಆಯಿತಾ? ನೆಕ್ಸ್ಟ್, ಜಾಹ್ನವಿಯ ತೀರವಂತೆ ಜನಕರಾಯನ ಕುವರಿಯಂತೆ ಜಾಹ್ನವಿಯ ತೀರವಂತೆ ಜನಕರಾಯನ ಕುವರಿಯಂತೆ ಜಾನಕಿಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ ಬರಬೇಕಂತೆ ಆಡ ಹೋಗುವ ಬಾರೋ ರಂಗ ಕೂಡಿ ಕಾಳಿಂದಿ ತೀರದಂತೆ ಆಡ ಹೋಗುವ ಬಾರೋ ರಂಗ ಕೂಡಿ ಕಾಳಿಂದಿ ತೀರದಂತೆ ಕುಂಡಲಿಯ ನಾಗರವಂತೆ ಭೀಷ್ಮಕರಾಯನ ಕುವರಿಯಂತೆ ಕುಂಡಲಿಯ ನಾಗರವಂತೆ ಭೀಷ್ಮಕರಾಯನ ಕುವರಿಯಂತೆ ಶಿಶುಪಾಲನ ಉಲ್ಲಳಂತೆ ನಿನಗೆ ಓಲೆ ಬರೆದಳಂತೆ ಆಡ ಹೋಗುವ ಬಾರೋ ಕೋಳಿ ಗಾಳಿಂದಿ ತೀರದಂತೆ ಆಡ ಹೋಗುವ ಬಾರೋ ರಂಗ ಕೋಳಿ ಗಾಳಿಂದಿ ತೀರದಂತೆ ಆಡ ಹೋಗುವ ಬಾರೋ ರಂಗ ಕೋಳಿ ಗಾಳಿಂದಿ ಕೌರವರೋಡು ಪಾಂಡವರು ಲೆತ್ತವಾಡಿಸೋದರಂತೆ ಕೌರವರೋಡು ಪಾಂಡವರು ಲೆತ್ತವಾಡಿಸೋದರಂತೆ ರಾಜ್ಯವನ್ನು ಬಿಟ್ಟರಂತೆ ರಂಗವಿಠಲ ಬರಬೇಕಂತೆ ಆಡ ಹೋಗೋಣ ಬಾರೋ ಕೋಳಿ ಗಾಳಿಂದಿ ತೀರದಂತೆ ಆಡ ಹೋಗುವ ಬಾರೋ ರಂಗ ಕೋಳಿ ಗಾಳಿಂದಿ ತೀರದಂತೆ ಆಡ ಹೋಗುವ ಬಾರೋ ರಂಗ. ಎಲ್ಲರೂ ಚೆನ್ನಾಗಿ ಹಾಡ್ತೀರಾ, ಫಸ್ಟ್ ಕ್ಲಾಸ್. ನಮ್ಮ ಹೇಳುವನ ಏನು ಹೇಳಿ, ನಾನೊಬ್ಳೆ ಹೇಳ್ಬೇಕಾ? ರೈಟ್.
ಇದಕ್ಕೆ ತಾಳ ಫಸ್ಟ್ ಡೇ ನಿಮಗೆ ತಾಳದ ಬಗ್ಗೆ ಎಲ್ಲ ಹೇಳಿದ್ದಾರೆ, ಸ್ವಲ್ಪ ತಾಳ ಶ್ರುತಿ ಎಲ್ಲ ಹೇಳಿದಾರಲ್ಲ, ಇದಕ್ಕೆ ಯಾವ ತಾಳ ಬರ್ತದೆ ಅಂದಾಜಾಯ್ತಾ ಏನಾದರೂ? ಯಾವ ತಾಳದಲ್ಲಿ ಹಾಡಿದಿರಿ? ಎಲ್ಲರೂ ನೀವು ತಾಳಬದ್ಧವಾಗಿ ಹಾಡಿದ್ರಿ. ಯಾವ ತಾಳ ಇರ್ಬೋದು ಇದಕ್ಕೆ? ರೂಪಕ, ರೂಪಕ ಅಥವಾ ರೂಪಕ ತಾಳನೇ ಹೌದು, ಅಥವಾ ಇದು ತಿಶ್ರ ನಡೆಯಲಿ. ತತ್ತಿ ಕಿಟ್ಟ ತಕ್ಕ 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 ತತ್ತಿ ಕಿಟ್ಟ ಈ ಥರ ಬರ್ತದೆ. ರೂಪಕ ತಾಳ ಅಂದರೆ ಈ ಥರ ಬರ್ತದೆ, ಆಯಿತಾ? ಈ ಥರ ಬರ್ತದೆ. ಆದರೆ ಈ ಭಜನೆಗಳಲ್ಲಿ ಹಾಡುವಾಗ ಈ ರೂಪಕ ತಾಳವನ್ನು ತಿಶ್ರ ನಡೆಯಲಿ ಇದು 1 2 3 1 2 3 1 2. ಎಲ್ಲರೂ ಸರಿಯಾಗಿ ಹಾಡಿದ್ರಿ, ಆದರೂ ಜಸ್ಟ್ ಕೇಳಿರೋದು.
ಇವಾಗ ನೀವೆಲ್ಲ ಹಾಡ್ಲಿಕ್ಕೆ ರೆಡಿ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಡ್ತೀರಾ ನೀವು? ಇವರು ಫಸ್ಟಿಗ ಸರಿ, ಅವರಿಗಿಂತ ಜೋರಾಗಿ ಹಾಡಬೇಕು. ಅವಾಗ ಅವರು ನಿಮ್ಮನ್ನ ಸೋಲಿಸಿದ್ದಾರೆ, ಇವಾಗ ನೀವು ಅವರನ್ನು ಸೋಲಿಸ್ಬೇಕು. ಓಕೆ, ಶುರು ಮಾಡ್ಕೊಡ್ತೀನಿ. ಆಡ ಹೋಗುವ ಬಾರೋ ರಂಗ ಕೂಡಿ. ವೆರಿ ಗುಡ್. ಬಾರೋ ರಂಗ ಕೂಡಿ ಗಾಳಿಂದಿ ತೀರದಲ್ಲಿ ಆಡ ಹೋಗುವ ಬಾರೋ ಕೂಡಿ ಗಾಳಿಂದಿ ಜಾಹ್ನವಿಯ ಜನಕರಾಯನ ಜಾಹ್ನವಿಯ ಜೋರು ಜೋರು. ಭೀಷ್ಮಕರಾಯನ ನಿನಗೆ ಓಲೆ ಬರೆದಡಂತೆ ಆಳ. ಗೌರವರೋಳು ಗೌರವರೋಳು ಪಾಂಡವರು ಲೆತ್ತವಾಡಿ ಸೋತರಂತೆ ರಾಜ್ಯವನ್ನು ಬಿಟ್ಟರಂತೆ ರಂಗ ವಿಠಲ ಬರಬೇಕಂತೆ ಆಡ. ಕೂಡಿ ಗಾಳಿಂದಿ ತೀರದಲ್ಲಿ ಆಡ ಹೋಗುವ ಬಾರೋ ರಂಗ. ಇನ್ನೂ ಚೆನ್ನಾಗಿ ಹಾಡ್ಬೋದಿತ್ತೋ ಏನೋ, ಮುಂದಿನ ಸರ್ತಿಗೆ ಇನ್ನೂ ಪ್ರಯತ್ನ ಮಾಡಿ. ತಾಳಕ್ಕೆ ಸೆಟ್ ಆಗ್ತಾ ಇಲ್ವಾ? ಗ್ಯಾಪ್ ಬಿಡಬೇಡಿ, ಅಲ್ಲಿ ಗ್ಯಾಪ್ ಬಿಡಬೇಡಿ. ನಾನೀಗ ಹೇಳಿ ತೋರಿಸ್ತೇನೆ ನೋಡಿ. ಪಲ್ಲವಿ ಮುಗ್ದ ತಕ್ಷಣ ಹೇಗೆ ತಗೊಳ್ಳೋದಂತ ನೀವು ತಾಳ ಹಾಕಿ. ಆಡ ಹೋಗುವ ಬಾರೋ ರಂಗ ಕೂಡಿ ಗಾಳಿಂದಿ
ಹೇಳಿ. ಆಡ ಹೋಗುವ ಜಾಹ್ನವಿಯ ಜಾಹ್ನವಿಯ ಜಾಣ ನೀನು ಬರಬೇಕಂದೆ ಆಡ ಬಾರೋ. ಕುಂಡಲಿಯ ಗೊತ್ತಾಯ್ತಾ? ಲೆತ್ತವಾಡಿ ಲೆತ್ತವಾಡಿ ಒಂದಾದ್ರೂ ಆತರ ಹೇಳಬೇಕು, ಅಥವಾ ಲೆತ್ತವಾಡಿ ಒಂದು ಪೆಟ್ಟು ತಳ್ಳಿ ಹೇಳಬೇಕು ನೋಡಿ. ಕೌರವರೋಳು ಪಾಂಡವರು ಲೆತ್ತವಾಡಿ ಸೋದರಂತೆ. ಕೌರವರೋಳು ವರು ಲೆತ್ತವಾಡಿ ಸೋದರಂತೆ. ರಾಜ್ಯವನ್ನು ಬಿಟ್ಟರಂತೆ. ರಂಗವಿಠಲ ಬರಬೇಕಂತೆ ಆಳ. ಗೊತ್ತಾಯ್ತಾ? ಗೊತ್ತಾಯ್ತಾ ಇವಾಗ? ಗುಡ್. ನೀವು ಹೇಳ್ಬೋದಾ ಇವಾಗ? ಹಾಂ, ಅವ್ರು ಹೇಳ್ತಾರೆ, ಅವ್ರು ಎತ್ತಿ ಕೊಡ್ತಾರೆ. ಅಲ್ಲ ಅಲ್ಲ, ನೀವು ಒಂದ್ಸರಿ ಸ್ಟಾರ್ಟ್ ಕೊಡಿ. ನಿಂತು ಹಾಡ್ತೀಯಾ? ನಿಂತು ಹಾಡ್ತೀರಾ ನೀವು? ನಿಂತು ಹಾಡ್ಬೇಕಾ?
ಡೌಟ್ ಇದೆಯಾ ಏನಾದರೂ? ಡೌಟ್ಸ್? ಮುಂದುವರಿಸುವಲ್ಲ ನೆಕ್ಸ್ಟ್. ಶುರು ಮಾಡ್ಬೇಕಾ? ಇವಾಗ ಟೀ ಬ್ರೇಕ್ ಅಂತ ಹೇಳಿದ್ದಾರೆ. ಒಂದು 10-15 ನಿಮಿಷ ಫ್ರೆಶ್ ಅಪ್ ಆಗಿ ಬನ್ನಿ. ಹಲೋ, ತರಬೇತಿ ಮುಂದುವರಿಯುತ್ತದೆ. ಮತ್ತೆ ಈಗ ಟೀ ಬ್ರೇಕ್ ಆಯಿತಾ? ಒಂದು 1/4 ಗಂಟೆ, ಒಂದು 10 ನಿಮಿಷದಲ್ಲಿ ಬನ್ನಿ. ಟೀ ಬ್ರೇಕ್. ಆದಿತಾಳದಲ್ಲಿದೆ ಆಯ್ತಾ? ಶುರು ಮಾಡುವಲ್ಲ? ನೆಟ್ಟಗೆ ಕೂತ್ಕೊಳ್ಳಿ ಅಲ್ಲ, ನೆಟ್ಟಗೆ. ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ, ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ, ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ. ಶುರು ಮಾಡುವಲ್ಲ? ಈ ಥರ ಬರ್ತದೆ. ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ, ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ. ರಾಗಿ ತಂದಿರ್ಯಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ಫಸ್ಟ್ ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ, ರಾಗಿ ತಂದಿರ್ಯಾ ಭಿಕ್ಷಕ್ಕೆ, ರಾಗಿ ತಂದಿರ್ಯಾ. ರಾಗಿ
ಗೊತ್ತಾಯ್ತಾ ಇಷ್ಟು? ಗೊತ್ತಾಯ್ತಲ್ಲ? ಮುಂದೆ ಚರಣ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದಿರ್ಯಾ ಭಿಕ್ಷಕೆ ರಾಗಿ ತಂದಿರ್ಯಾ, ರಾಗಿ ತಂದಿರ್ಯಾ ಭಿಕ್ಷಕ್ ರಾಗಿ ತಂದಿರ್ಯಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದಿರ್ಯಾ ರಾಗಿ ತಂದಿರ್ಯಾ, ರಾಗಿ ತಂದಿರ್ಯಾ ಭಿಕ್ಷಕೆ ರಾಗಿ ಮಾತಾ ಪಿತರನು ಸೇವಿಪರಾಗಿ, ಪಾಪ ಕರ್ಮವ ಬಿಟ್ಟವರಾಗಿ, ಮಾತಾ ಪಿತರನು ಸೇವಿಪರಾಗಿ, ಪಾಪ ಕಾರ್ಯವ ಬಿಟ್ಟವರಾಗಿ, ಪ್ರೀತಿಯ ಬಾಳನು ಬಾಡುವರಾಗಿ, ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ಪ್ರೀತಿಯ ಬಾಳನು ಬಾಡುವರಾಗಿ, ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ಅಡಿ ಮಾತಾ ಪಿತರನು ಪಾಪ ಕಾರ್ಯವ ಬಿಟ್ಟವರಾಗಿ, ಮಾತಾ ಪಿತರನು
ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ಅಡಿ ಗುರು ಕಾರುಣ್ಯವ ಗುರುವಾಕ್ಯವನು ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಂದೆ ಯಾ ಭಿಕ್ಷಕೆ ರಾಗಿ ರಾಗಿ ತಂದೆ ಯಾ ಭಿಕ್ಷಕೆ ರಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ರಾಗಿ ತಂದೆ ರಾಗಿ 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 ತಂದೆ ಭಿಕ್ಷರಾಗಿ ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ರಾಗಿ ತಂದೆಯ ಭಿಕ್ಷೆ ರಾಗಿ ತಂದೆಯ ರಾಗಿ ತಂದೆಯ ಭಿಕ್ಷೆ ರಾಗಿ ಕಾಮ ಕ್ರೋಧವಾಡಿದವರಾಗಿ ಅಡಿ ಪ್ರೇಮ ನಿಷ್ಠೆಗಳ ಮಾಡುವರಾಗಿ ಕಾಮ ಕ್ರೋಧವ ರಾಮನಾಮವ ಜಪಿಸುವರಾಗಿ ರಾಗಿ ತಂದೆಯ ಭಿಕ್ಷೆಗೆ ರಾಗಿ ರಾಗಿ ತಂದೆಯ ಭಿಕ್ಷೆ ರಾಗಿ ಹರಿಯನ್ನು ಅನುದಿನ ನೆನೆಯುವರಾಗಿ ಗುರುವಿಗೆ ಬಾಹೋರಂಥವರಾಗಿ ಹರಿಯನು ಅನುದಿನ ನೆನೆಯುವರಾಗಿ ಗುರುವಿಗೆ ಬಾಹೋರಂಥವರಾಗಿ ಕರೆ ಕರೆ ಸಂಸಾರ ನೀಗುವ ರಾಗಿ ವೆರಿ ಗುಡ್ ಕರೆ ಕರೆ ಸಂಸಾರ
ಭಿಕ್ಷಕರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರ್ಯಾ ಕೊನೆಗೆ ಹೇಳುವಂಥದ್ದು 2 ಸರ್ತಿ ಜಾಸ್ತಿ ಹೇಳಬೇಕು, ಆಯ್ತಾ? ಭಿಕ್ಷಕರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ. ಹೇಗನ್ನಿಸ್ತು? ಚೆನ್ನಾಗಿದೆಯಾ ಟ್ಯೂನು? ಈಗ ಒಂದೊಂದೇ ಚರಣನ ಹೇಳೋಣ. ಕೂತ್ ಹೇಳ್ತೀರಾ ನಿಂತು ಹೇಳ್ತೀರಾ? ಕೂತಾಗ್ಬೋದಾ? ಕೂತೇ ಇರ್ಲಿಯಾ? ಒಂದೊಂದು ಚರಣ ಒಬ್ಬೊಬ್ರು ಹೇಳಿ. ಹಾಗಾದ್ರೆ ಪಲ್ಲವಿ ಬರುವ ಹೊತ್ತಿಗೆ ಎಲ್ಲರೂ ಸೇರ್ಕೊಂಡು ಹಾಡಿ, ಚರಣಗಳನ್ನ ಬೇರೆ ಬೇರೆ ಹಾಡಿ. ಸ್ವಲ್ಪ ಸ್ಪೀಡಾಗಿ ಹಾಡಬೇಕು. ಇವರು ಸ್ಟಾರ್ಟ್ ಮಾಡಿ ಕೊಡ್ತಾರೆ ಸರ್, ಒಂದು ಆವರ್ತ ನುಡಿಸ್ತಾರೆ, ಆಯ್ತಾ? ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಫಾಸ್ಟ್ ಫಾಸ್ಟ್ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ್ಯಾ ಅನ್ನದಾನವ ವೆರಿ ನೈಸ್ ಅನ್ನದಾನವ ತವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ಮಾತಾ ಪಿತರನು ರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ನೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಒಂದು ನಿಮಿಷ ಅಲ್ಲಿ ಗುರುವಾಕ್ಯವನ್ನು ಪಾಲಿಪರಾಗಿ ಉಂಟಲ್ಲ, ಅದನ್ನ ಕೆಳಗೆ ತಗೋಬೇಕು ನೋಡಿ. ಗುರುವಾಕ್ಯವನ್ನು ಪಾಲಿಪರಾಗಿ, ಓಕೆ. ಗುರು ಕಾರುಣ್ಯವ ಪಡೆದವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ ರಾಗಿ ತಂದೀರ್ಯಾ ಭಿಕ್ಷಕರಾಗಿ
ಅದೇ ಥರ ಹಾಡಬೇಕು. ನೀವು ಮೇಲಕ್ಕೆ ತಗೊಂಡು ಹೋಗ್ತಾ ಇದ್ದೀರಲ್ಲ, ಕೆಳಗೆ ಮಾಡಿ ಆಯ್ತಾ. ಇನ್ನೊಂದ್ಸರಿ. ಹರಿಯನು ಅನುದಿನ ನೆನೆಯುವರಾಗಿ ಗುರುವಿಗೆ ಬಾಹೋರಂತವರಾಗಿ, ಹರಿಯನು ದಿನ ನೆನೆಯುವರಾಗಿ ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ಸೇವಿಪರಾಗಿ, ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ನೆನೆಯುವರಾಗಿ, ರಾಗಿ ತಂದಿರ ಭಿಕ್ಷಕರಾಗಿ, ರಾಗಿ ತಂದಿರ ಭಿಕ್ಷಕರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದಿರ ಭಿಕ್ಷಕರಾಗಿ ತಂದಿರ, ರಾಗಿ ತಂದಿರ ಭಿಕ್ಷಕರಾಗಿ ತಂದಿರ, ಭಿಕ್ಷಕರಾಗಿ ತಂದಿರ, ಭಿಕ್ಷಕರಾಗಿ ತಂದಿರ, ಭಿಕ್ಷಕರಾಗಿ ತಂದಿರ, ಭಿಕ್ಷಕರಾಗಿ ತಂದಿರ. ಇವಾಗ ನಿಮಗೆಲ್ಲ ಗ್ರೂಪ್ಗಳನ್ನು ಮಾಡಿದ್ದುಂಟಂತಲ್ಲ, ಗ್ರೂಪ್ ವೈಸ್ ಹಾಡೋಣ ನಾವು. ಎಷ್ಟು ಗ್ರೂಪ್ಗಳಿದ್ದಾವೆ? 9 ಗ್ರೂಪ್ಗಳು. ಹಾ, ನಿಮಗೆ ಗೊತ್ತಿದೆ ನೀವು ಯಾವ ಯಾವ ಗ್ರೂಪ್ ಬರಲಿ ಇದ್ದೀರಂತ, ಹೌದಲ್ಲ? ನಂಬರ್ 1 ಯಾರು? ಅಲ್ಲ, ಲೈನ್ ವೈಸ್ ಕೂತೀರಾ ನೀವು? ಹೇಗೆ ಕೂತೀರಾ? ಗ್ರೂಪ್ ವೈಸಾ? ಹಾಂ ಹಾಂ, ಓಕೆ ಸರಿ. ಫಸ್ಟ್ ಗ್ರೂಪ್ ಹಾಡಬೇಕಿದ್ರೆ ಸೆಕೆಂಡ್ ಗ್ರೂಪ್ನವ್ರು ರೆಡಿ ಇರಬೇಕು. ಎಲ್ಲಿ ಇದು ಗ್ಯಾಪ್ ಕೊಡಲಿಕ್ಕಿಲ್ಲ, ರೆಡಿ ಇರಬೇಕು ಸೆಕೆಂಡ್ ಗ್ರೂಪ್ನವರು. ಇವಾಗ ಫಸ್ಟ್ ಗ್ರೂಪ್ ಯಾರೆಲ್ಲ ಕೈ ಎತ್ತಿ? ಫಸ್ಟ್ ಗ್ರೂಪ್ನವರು ಕೈ ಎತ್ತಿ. ಓಕೆ ಸರಿ, ನಾನೇ ಹೇಳ್ತೇನೆ ನಿಮಗೆ ಯಾರು ಹಾಡಬೇಕಂತ. 3 ಲೈನ್, ಮೊದಲ 3 ಸಾಲುಗಳು, 4ನೇ ಸಾಲು ಕೂಡ ಸೇರಿಕೊಳ್ಳಿ. ಫಸ್ಟ್ ಗ್ರೂಪ್, ನೆಕ್ಸ್ಟ್ ಸೆಕೆಂಡ್ ಗ್ರೂಪ್, ಥರ್ಡ್, ಫೋರ್ತ್, ಅರ್ಧ ಮಾಡ್ಕೊಂಡು ಹಾಡಿ ಆಯಿತಾ? ರಾಗಿ ತಂದಿರಿಯ ಅನ್ನದಾನವ ಮಾಡುವ ರಾಗಿ ನೀವು. ನೆಕ್ಸ್ಟ್ ರಾಗಿ ತಂದಿರಿಯ ಮಾತಾಪಿತರನು, ಸೆಕೆಂಡ್ ಹಾಫ್. ಥರ್ಡ್ ಹಾಫ್ ರಾಗಿ ತಂದಿರಿಯ ಗುರು ಕಾರುಣ್ಯವ. ನೆಕ್ಸ್ಟ್ ರಾಗಿ ತಂದಿರಿಯ ಕಾಮಕ್ರೋಧವ. ಲಾಸ್ಟ್ ಪ್ಯಾರಾಗ್ರಾಫ್ ಎಲ್ಲರೂ ಸೇರಿ ಹಾಡುವಂಥದ್ದು. ನಿಮ್ಮ ಸರದಿ ಬಂದಾಗ ರೆಡಿ ಆಗಿರಿ. ಸರಿ, 1 2 ರಾಗಿ ತಂದಿರ ಭಿಕ್ಷಕೆ, ರಾಗಿ ಭೋಗ್ಯರಾಗಿ ಭಾಗ್ಯವಂತ
ಕೊನೆಗೆ 2 ಸರ್ತಿ ಜಾಸ್ತಿ ಸೇರಿಸಬೇಕು. ಆಯ್ತಾ? ಇದು ಸಾಧಾರಣ ಆಯ್ತಾ? ಲೇಡೀಸ್ ಗ್ರೂಪಲ್ಲಿ ಪ್ರತಿ ಚರಣದ 2ನೇ ಸಾಲು ಇದೆಲ್ಲ, ಗುರುವಾಕ್ಯವನ್ನು ಪಾಲಿಪರಾಗಿ ನೇಮನಿಷ್ಠೆಗಳ ಮಾಡುವರಾಗಿ ಗುರುವಿಗೆ ಬಾಹೋರಂಥವರಾಗಿ, ಅದನ್ನು ನೀವು ಸರಿಯಾಗಿ ಹಾಡಬೇಕು. ಆಯಿತಾ? ನೇಮನಿಷ್ಠೆಗಳ ಮಾಡುವರಾಗಿ ಗುರುವಿಗೆ ಬಾಹೋರಂಥವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಅನ್ನ ಛತ್ರವ ನಿಟ್ಟವರಾಗಿ. ಈಗ ಒಂದು ಸ್ಟಾಂಜ ಹಾಡಿ ನೋಡುವ. ಅನ್ನದಾನವ ಹಾಡಿ. ಅನ್ನದಾನವ ಅನ್ನದಾನವ ಮಾಡುವರಾಗಿ ಈಗ 2ನೇ ಸರ್ತಿ ಫಸ್ಟಿಗೆ ಹೇಳಿದಂಥ ಹಾಡು ರಾಧೆ ರಾಧೆ ಮಾಡುವಲ್ಲ. ರೆಡಿ? ಸುಸ್ತಾದ್ರೆ ಎದ್ನಿಲ್ಲಿ, ಪರವಾಗಿಲ್ಲ. ಎದ್ನಿಲ್ಲಿ ಕುತ್ಕೊಳ್ಳಿ, ಹೇಗಾದ್ರೂ ಪರವಾಗಿಲ್ಲ. ಹಾಡೋದು ಮಾತ್ರ ಚೆನ್ನಾಗಿ ಹಾಡಿ. ಸೈಲೆನ್ಸ್. ಸರ್ ಒಂದು ಆವರ್ತ ನುಡಿಸ್ತಾರೆ, 2ನೇ ಸರ್ತಿಗೆ ನಾವೆಲ್ಲರೂ ಶುರು ಮಾಡೋಣ. ರಾಧೆ 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 ಗೋವಿಂದ, ಬೃಂದಾವನ ಚಂದ ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ರಾಧೆ ಗೋವಿಂದ, ನಂದಕುಮಾರ ಫಾಸ್ಟ್ ಫಾಸ್ಟ್. ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ನಂದಕುಮಾರ ನವನಿತ ಜೋರ ರಾಧೆ ಗೋವಿಂದ, ನಂದಕುಮಾರ ನವನಿತ ಜೋರ ರಾಧೆ ಗೋವಿಂದ, ಬೃಂದಾವನ ಚಂದ ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ,
ಇಂದ್ರನಾಥ ಪಾಂಡುರಂಗ ರಾಧೆ ಗೋವಿಂದ ಇಂದ್ರನಾಥ ಪಾಂಡುರಂಗ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ವೃಂದಾವನ ಚಂದ ವೃಂದಾವನ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಡೌಟ್ಸ್ ಇದೆಯಾ ಏನಾದರೂ ಡೌಟ್ಸ್ ಇದ್ರೆ ಹೇಳಿ ಯಾವ ಲೈನ್ ಅಂತ ಡೌಟ್ಸ್ ಎಲ್ಲ ಲಿಸ್ಟ್ ಮಾಡಿ ಹೇಳಿ ಹೌದು ಇನ್ನೊಮ್ಮೆ ಹಾಡಿಸ್ಬೇಕಾ ರಾಗಿ ತಂದಿರಿಯಾ ರಾಧೆ ರಾಧೆ ನೋಡಿ ರಾಗಿ ತಂದಿರಿಯಾ ಈ ಹಾಡಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಡೌಟ್ಸ್ ಇದೆಯಾ ಇನ್ನೊಂದ್ಸರಿ ಹಾಡಬೇಕು ಅದಕ್ಕೆ ಕೇಳಿದ್ದು ಡೌಟ್ಸ್ ಇದೆ ಹೇಳಿ ಇನ್ನೊಮ್ಮೆ ಹೇಳ್ಕೊಡ್ತೇನೆ ಇಲ್ಲಾಂದ್ರೆ ಎಲ್ಲರೂ ಸೇರ್ಕೊಂಡು ಹಾಡೋಣ ಅಂತ ಯಾವುದು ಇವಾಗ ರಾಧೆ ರಾಧೆ ಮತ್ತೆ ರಾಗಿ ತಂದಿರ ಈ ಎರಡು ಹಾಡನ್ನು ಹಾಡಬೇಕಂತೆ ಆಯ್ತಾ ರಾಗಿ ತಂದಿರಿಯಾ ಸ್ವಲ್ಪ ಫಾಸ್ಟಾಗಿ ಹಾಡಬೇಕು ಸ್ಪಷ್ಟವಾಗಿ ಹಾಡಬೇಕು ಸಾಹಿತ್ಯ ಸ್ಪಷ್ಟತೆ ಇರಬೇಕು ಹಾಡುವಾಗ
ರಾಧೆ ರಾಧೆ ಹಾಡುವಾನ ಇನ್ನೊಮ್ಮೆ. ಜೈ. ಇಷ್ಟು ಹೊತ್ತು ಹಾಡಿದಕ್ಕಿಂತ ಇನ್ನೂ ಚೆನ್ನಾಗಿ ಬರ್ಬೇಕು ಇವಾಗ. ತುಂಬಾ ಚೆನ್ನಾಗಿ ಹಾಡಿದ್ರೆ ಮತ್ತೊಮ್ಮೆ ಹಾಡಿಸೋದಿಲ್ಲ, ಇಲ್ಲಾಂದ್ರೆ ಮತ್ತೆ 4 ಸರಿ ಹಾಡಿಸ್ತೇವೆ. ಜಯ ಹರಿ ವಿಠಲ ರಾಧೆ ಗೋವಿಂದ, ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ. ವೃಂದಾವನ ಚಂದ ವೃಂದಾವನ ಚಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ತುಂಬ ಚೆನ್ನಾಗಿ ಹೇಳಿದ್ರಿ, ಎಲ್ಲರೂ ಚೆನ್ನಾಗಿ ಡ್ಯಾನ್ಸು ಮಾಡಿದ್ರಿ. ಕೂತ್ಕೊಳ್ಳಿ ಅಲ್ಲಿ. ಹಲೋ
ಈವರೆಗೆ ನಮಗೆ ಭಜನಾ ತರಬೇತಿಯನ್ನು ನೀಡಿದವರು ಶ್ರೀಮತಿ ಅನುಸೂಯ ಪಾಠಕ್. ಇವರು ಭಾಳ ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಶಿಬಿರಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹಿಮ್ಮೇಳದಲ್ಲಿ ನಮಗೆ ಭಾಗವಹಿಸಿದವರು ಶ್ರೀ ಮಂಗಲ್ದಾಸ್ ಗುಲ್ವಾಡಿ ಮಂಗಳೂರು ಹಾಗೂ ಶ್ರೀ ಎಂ ನಾಗೇಶ್ ಶೆಣೈ ಮಂಗಳೂರು ಹಾಗೂ ಶ್ರೀ ರವಿರಾಜ್ ಉಜಿರೆ ಇವರು ಕೂಡ ನಮ್ಮ ಜೊತೆಯಲ್ಲಿ ಉತ್ತಮ ರೀತಿಯ ಸಹಕಾರವನ್ನು ನೀಡಿ ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯ ತರಬೇತಿಗೆ ಸಹಕರಿಸಿದ್ದಾರೆ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಶಿಬಿರಾರ್ಥಿಗಳು ಎದ್ದು ನಿಲ್ಲಬೇಕು. ಹರಿ ಓಂ. ನೃತ್ಯ ಭಜನೆಗೆ ಆಯ್ಕೆಯಾದವರು ನೃತ್ಯ ಗುರುಗಳು ಸಂದೇಶ್ರವರ ಜೊತೆಗೆ ಹೋಗಬೇಕು. ನೃತ್ಯ ತರಬೇತಿಗೆ ಆಯ್ಕೆಯಾದವರು ಮಾತ್ರ ಪುರುಷರಲ್ಲಿ, ಬಾಕಿಯವರೆಲ್ಲ ಕೂತ್ಕೊಳ್ಳಿ. ನೃತ್ಯ ತರಬೇತಿಗೆ ಆಯ್ಕೆಯಾದ ಎ ಟೀಮಿನವರು ಮಾತ್ರ, ಎಲ್ಲರಲ್ಲ, ಎ ಟೀಮಿನವರು ಮಾತ್ರ. ಸಂದೇಶ ಅವರು ನೋಡ್ಕೊಳ್ಳಿ ಆಯ್ತೊಮ್ಮೆ. ಮಹಿಳೆಯರೆಲ್ಲ ಕೂತ್ಕೊಳ್ಳಿ, ನಿಮಗೆ ಸಮಯ ಇದೆ.
ಚೂರು ಗ್ಯಾಪ್ ಕೊಡ್ತಾರೆ, ಮತ್ತೆ ನೀವು ಹಾಡಿ. ಸರ್ವಸಂಗ ಪರಿತ್ಯಾಗಿ ತೀರ್ಥಂಕರ ಜಿನಕರ ಗುಣಕರ ಮಹಾವೀರ. ವೆರಿ ಗುಡ್. ಒಂದು ಲೈನ್ ಮಾತ್ರ ಮಿಸ್ಟೇಕ್ ಆಯ್ತು, ಮತ್ತೆಲ್ಲ ಸರಿ. ನೆಕ್ಸ್ಟ್ ಹಾಡಿಗೆ ಹೋಗುವನ? ಸಾಕಲ್ವಾ? ಇನ್ನೊಮ್ಮೆ ಹಾಡ್ತೀರಾ? ಹಾಂ ಹಾಂ ಆಯಿತು. ಇನ್ನೊಮ್ಮೆ ಇದನ್ನು ಎಲ್ಲರೂ ಒಟ್ಟಿಗೆ ಹಾಡಬೇಕು. ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ. ಪ್ರಥಮ ವಂದನ ಗಣಪತಿ ಜ್ಞಾನದಾತ ಸದ್ಗುರುನಾಥ. ಪ್ರಥಮ ವಂದನ ಗಣಪತಿ ಜ್ಞಾನದಾತ ಸದ್ಗುರುನಾಥ. ಆದಿಶಕ್ತಿ ದೇವಿ ಶ್ರೀ ದುರ್ಗೆ ಮಂಜುನಾಥ ಚಂದ್ರನಾಥ. ಆದಿಶಕ್ತಿ ದೇವಿ ಶ್ರೀ ದುರ್ಗೆ ಮಂಜುನಾಥ ಚಂದ್ರನಾಥ. ಬ್ರಹ್ಮಾಣಿ ಸರಸ್ವತಿ ಶಾರದೆ ಸೌಭಾಗ್ಯದಾತೆ ವರಲಕ್ಷ್ಮಿ. ಬ್ರಹ್ಮಾಣಿ ಸರಸ್ವತಿ ಶಾರದೆ ಸೌಭಾಗ್ಯದಾತೆ ವರಲಕ್ಷ್ಮಿ. ಗಿರಿಜಾ ಸಾವಿತ್ರಿ ಗಾಯತ್ರಿ ಪದ್ಮಾಂಬಿಕಾ ದೇವಿ ಜಗದಂಬಿಕಾ. ಗಿರಿಜಾ ಸಾವಿತ್ರಿ ಗಾಯತ್ರಿ ಪದ್ಮಾಂಬಿಕಾ ದೇವಿ ಜಗದಂಬಿಕಾ. ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ. ಸರ್ವಸಂಗ ಪರಿತ್ಯಾಗಿ ತೀರ್ಥಂಕರ ಜಿನಕರ ಗುಣಕರ ಮಹಾವೀರ. ಸರ್ವಸಂಗ ಪರಿತ್ಯಾಗಿ ತೀರ್ಥಂಕರ ಜಿನಕರ ಗುಣಕರ ಮಹಾವೀರ. ಸರ್ವಧರ್ಮ ಸಾರ ಸತ್ಯ ಧರ್ಮ ಶಾಂತಿ ಪ್ರೇಮಾನಂದ ಸಾಕಾರ. ಸರ್ವಧರ್ಮ ಸಾರ ಸತ್ಯ ಧರ್ಮ ಶಾಂತಿ ಪ್ರೇಮಾನಂದ ಸಾಕಾರ. ಹನುಮ ಭೀಮ ಮಧ್ವ ವ್ಯಾಸ ಗುರು ರಾಘವೇಂದ್ರ
ನಾಮ ಗುರು ದತ್ತ ದಿಗಂಬರ ಕನಕ ಪುರಂದರ ನಿತ್ಯದ ಸಾರ್ಚಿತ ನಾಮ ಗುರು ವಂದನಂ ಭಕ್ತಿ ವಂದನಂ ವಂದನಂ ಭಕ್ತಿ ವಂದನಂ ವಂದನಂ ಭಕ್ತಿ ವಂದನಂ ವಂದನಂ ಭಕ್ತಿ ವಂದನಂ ಭಕ್ತಿ ವಂದನಂ ಭಕ್ತಿ ವಂದನಂ. ಬರ್ತದಲ್ಲ ಇದೀಗ, ಎಲ್ಲಿ ಡೌಟ್ ಇಲ್ಲ. ನೆಕ್ಸ್ಟ್ ಹಾಡಿಗೆ ಹೋಗುವನ. ಒಂದೊಂದೇ ಲೈನ್ ಹೇಳಿಕೊಡ್ತೇನೆ ಮತ್ತೆ ಹಾಡು. ನೀವು ಮದುವೆಯಲ್ಲೆಲ್ಲ ಮದುಮಗನ ಕರೀಲಿಕ್ಕೆ ಈ ಹಾಡಾಯ್ತಾ, ಅಷ್ಟು ಪ್ರೀತಿಯಿಂದ ಕರಿಬೇಕು. ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ. ಎರಡು ಲೈನ್ ಒಟ್ಟಿಗೆ ಹಾಡುವ. ಬಾರೋ ಹಸೆ ಮನೆಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ. ಸರಿ ಹಾಡಿದ ಮೇಲೆ ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಬೇಗ ಬಾರೋ ಹಸೆ ಮಣಿಗೆ ಬೇಗ ಹೇಳಿ ಅಂತ ಬೇಗ ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಬೇಗ ಬಾರೋ ಹಸೆ ಮಣಿಗೆ. ಗೊತ್ತಾಯ್ತಾ? ಬೇಗ ಹೇಳಿ ಮತ್ತೆ ಬಾರೋ ಹಸೆ ಮಣಿಗೆ, ಅದಷ್ಟು ಫುಲ್ ಪಲ್ಲವಿ ಆಗ್ತದೆ. ಇನ್ನೊಮ್ಮೆ ಇದಿಷ್ಟು ಹಾಡುವನ, ನೆನ್ಪಿಟ್ಕೊಳ್ಳಿ. ಎರಡು ಸರಿ ಹಾಡಿ ಬೇಗ ಬಾರೋ ಹಸೆ ಮನೆಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಬೇಗ ಬಾರೋ ಹಸೆ ಮಣಿಗೆ.
ಹಾಡ್ತೀರಾ? ನೆಕ್ಸ್ಟ್ ಹೋಗೋಣ, ಹಾಡ್ತೀರಾ? ಹಾಡಿ. ಬೇಗ ಅನ್ನೋದು ಬೇಗ ಹೇಳ್ಬೇಕು, ನೀವು ಸ್ವಲ್ಪ ಬೇಗ ಹೇಳ್ಬೇಕು. ಬಾರೋ ಹಸೆ ಮಣಿ. ನೆಕ್ಸ್ಟ್ ಹೋಗೋಣ. ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ ಬಂಗಾರ ಮಂಟಪವ ಸಿಂಗಾರ ಮಾಡಿ ಸಂಗೀತವ ಪಾಡೆ ಸಂಗೀತವ ಪಾಡಿ ഭൃംഗാനായകിയരു സുരുചിരഭരണങ്ങൾ ലാലിസുദേവാ ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ ಸಂಗೀತವ ಪಾಡಿ ಭೃಂಗನಾಯಕಿಯರು സുരുചിരഭരണങ്ങൾ ಲಾಲಿಸುದೇವಾ. ಇನ್ನೊಮ್ಮೆ ಒಟ್ಟಿಗೆ ಹಾಡುವಾಗ ನಿಮಗೆ ಗೊತ್ತಾಗ್ತದೆ. ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ ಸಂಗೀತವ ಪಾಡಿ ಭೃಂಗನಾಯಕಿಯರು ಸುರುಚಿರಭರಣങ്ങൾ ಲಾಲಿಸುದೇವಾ. ಸಂಗೀತವ ಪಾಡಿ ಭೃಂಗನಾಯಕಿಯರು ಸುರುಚಿರಭರಣങ്ങൾ ಲಾಲಿಸುದೇವಾ. ಬಾರೋ ಹಸೆ ಮಳೆಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ. ಬೇಗ ಫಸ್ಟಿಗೆ ಮತ್ತು ಲಾಸ್ಟಿಗೆ ಮಾತ್ರ ಹಾಡಿ, ಮಧ್ಯ ಬೇಡ ಆಯಿತಾ? ಈಗ ಬರ್ತದೆ ಅದೆರಡು ಲೈನ್ ಹಾಡ್ಬೋದಾ? ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ ಸಂಗೀತವ ಪಾಡಿ ಭೃಂಗನಾಯಕಿಯರು ಸುರುಚಿರಭರಣങ്ങൾ ಲಾಲಿಸುದೇವಾ. ಸಂಗೀತವ ಪಾಡಿ ಭೃಂಗನಾಯಕಿಯರು ಸುರುಚಿರಭರಣங்கள்
ಈ ಸೈಡ್ ಕೇಳ್ತಾ ಇಲ್ಲ. ಇದೆರಡು ಲೈನ್ ಅಂತೂ ಪಕ್ಕ ಬರ್ತದೆ. ಇನ್ನೇ ನೀವು ಕಲಿಬೇಕಲ್ಲ ಮತ್ತೆ ನಿಮ್ಮ ಮನೇಲಿ ಎಲ್ಲ ಹೇಳಬೇಕಲ್ಲ ಮದುವೆಲಿ. ಈಗ ಮದುವೆಲೆಲ್ಲ ಶೋಭಾನ ನಿಂತು ಹೋಗ್ತಾ ಇದೆ, ಅದಕ್ಕೆ ಅಮ್ಮನವರು ಇದು ನೀವು ಕಲೀರಿ, ಅದನ್ನು ಬೆಳೆಸಿ ಅಂತ ಹೇಳಿಕೊಡ್ಲಿಕ್ಕೆ ಹೇಳಿದೆ. ನೀವು ಕಲೀಬೇಕಾಯ್ತಾ? ಹಾಂ, ಇದು 4 ಹಾಡ್ತೀರಾ, ಪಲ್ಲವಿ, ಒಂದು ಚರಣ. ಒಂಚೂರು ಗ್ಯಾಪ್ ಇದೆ. ಬಾರೋ ಬಾರೋ ಹಸೆ ಮನೆಗೆ ಸುಂದರಾಂಗನೆ, ಕರೆಕ್ಟ್ ಹಾಡಿ. ಅಲ್ಲಿ ಚೂರು ಗ್ಯಾಪ್ ಬಿಟ್ಟು ತಗೊಳ್ಬೇಕಾಯ್ತಾ, ಸುಂದರಾಂಗನೆ. ಸುಂದರಾಂಗನೆ ಬಾರೋ ಹಸೆ ಮನೆಗೆ, ಬಾರೋ ಹಸೆ ಮನೆಗೆ ಸುಂದರಾಂಗನೆ, ಬಾರೋ ಹಸೆ ಮನೆಗೆ. ಹೌದೌದು, ಹಾಂ. ಸುಂದರಾಂಗನೆ ಸ್ವಲ್ಪ ಲೇಟ್ ತಗೊಳ್ಳು. ಸುಂದರಾಂಗನೆ ಅದು ಸಾಫ್ಟಾಗಿ ಹೇಳಬೇಕು. ಮದುಮಗ ನಿಧಾನಕ್ಕೆ ಬರ್ತಾನೆ. ಸ್ಟಾರ್ಟ್ ಮಾಡ. ಹಾಂ, ಸುಂದರಾಂಗನೆ ಸುಂದರಾಂಗನೆ ನೀವು ಸುಂದರಾಂಗನೆ ನೀವು ಹಾಡಿ. ಮೈಕ್ ಹತ್ರ ಇಟ್ಕೊಳ್ಳಿ. ಹಾಂ, ಸ್ಟಾರ್ಟಿಂಗಿಂದ ಹಾಡಿ. ಹಾಂ,
ಸುಂದರಾಂಗನೆ ಚಂದ ಮಾಡಿ ಹಾಡಿ. ನೆಕ್ಸ್ಟ್ ಇದು ಹಾಡಿ. ಬಂಗಾರ ಮಂಟಪವ ನೀವು ಸಹ ಹಾಡಿ. ಬಂಗಾರ ಮಂಟಪವ ಆ ಲೈನ್ ಬರುತ್ತೆ ಈಗ ನಿಮಗೆ ಕರೆಕ್ಟ್ ಬಂತು. ಸಂಗೀತವ ಪಾಡಿ ಭೃಂಗಾನಾಯಕಿಯರು സുരുചിരഭരണങ്ങൾ ലാലിസുദേവാ ഭരണങ്ങൾ ലാലിസുദേവാ സംഗീതവ പാടി സുരുചിരഭരണങ്ങൾ ലാലിസുദേവാ ಒಟ್ಟಿಗೆ 2 ಲೈನ್ ಹಾಡಿ. ಹಾಂ, ಎಲ್ಲರೂ ಒಟ್ಟಿಗೆ 2 ಲೈನ್ ಹಾಡಿ. ಚರಣ ಹಾಡಿ. ಬಂಗಾರ ಮಂಟಪವ ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ. ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ. ಸಂಗೀತವ ಪಾಡಿ ಭೃಂಗಾನಾಯಕಿಯರು ಸುರುಚಿರ ಭರಣങ്ങൾ ಲಾಲಿಸುದೇವಾ. ಸಂಗೀತವ ಪಾಡಿ ಭೃಂಗಾನಾಯಕಿಯರು ಸುರುಚಿರ ಭರಣങ്ങൾ ಲಾಲಿಸು ದೇವಾ. ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮಣಿಗೆ. ನೆಕ್ಸ್ಟ್ ಹೋಗೋದು ಇದು ಪಕ್ಕ ಬಂತ? ನೀವೇ ಹಾಡಿ. ಇದು 2 ಲೈನ್ ಮಾತ್ರ, ಮತ್ತೆ ಮುಂದೆ ಹೋಗ್ತೇನೆ, ಇಲ್ಲದ್ರೆ ಅಲ್ಲೇ ಹಾಡ್ತಾ ಇರ್ಬೇಕು. ಬಂಗಾರ ಮಂಟಪವ ಹಾಂ, ಈ ಸೈಡ್ ಹಾಡಿ. ಚೂರು ಲೇಟ್ ತಗೊಳ್ಬೇಕು. ಬಾರೋ ಹಸೆ ಮನೆಗೆ ಸುಂದರಾಂಗನೆ ಬಾರೋ ಹಸೆ ಮನೆಗೆ ಬಾರೋ ಹಸೆ ಮನೆಗೆ. ಚೂರ್ಲಿ ಈ ತಾಳ ನೋಡ್ಕೊಳ್ಳಿ. ಹಾಂ, ರಾ ಎಳಿಬೇಕು. ನೀವು ಹಾಡ್ತೀರಾ ಬಂಗಾರ ಮಂಟಪವ? ಹಾಂ, ಹಾಡಿ. ಅದು 2 ಲೈನ್ ಮಾತ್ರ ಹಾಡಿ.
ಬಾರೋ ಹಸೆ ಮನೆಗೆ ಸುಂದರಾಂಗನೆ ಬಾರೋ ಹಸೆ ಮನೆಗೆ. ನೆಕ್ಸ್ಟ್ ಹೋಗೋಣ. ಸೇಮ್ ಅದೇ ರಾಗ ಬರ್ತದೆ ಅಷ್ಟೆ. ಇದು ಸ್ಲೋ ಅಲ್ಲ, ಇದು ಕಷ್ಟ ಇಲ್ಲ ಆಡ್ಲಿಕ್ಕೆ. ತುಂಬ ಕೆಳಗಾಗ್ತದೆ. ಭರವಸೆ ಮನೆಗೆ ತುಂಬ ಕೆಳಗೆ, ಭರವಸೆ ಮನೆಗೆ ಇನ್ನು ಕೆಳಗೆ. ನೆಕ್ಸ್ಟ್ ಹೋಗೋಣ. ಹಾಂ, ಇನ್ನೊಂದು ಚರಣ ಉಂಟಷ್ಟೇ, ಅದು ಸೇಮ್ ಇದೇ ಥರ ಬರ್ತದೆ. ಸುರಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು ಸುರಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು ಸುರಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು ಮುತ್ತೈದೆಯರು ಸುತ್ತು ಮುತ್ತಲು ಕೂರಿ ಮುತ್ತಿನ ರತಿ ಕೈಯಲೆತ್ತಿ ಕದಿರುವರು ಮುತ್ತೈದೆಯರು ಸುತ್ತು ಮುತ್ತಲು ಕೂರಿ ಮುತ್ತಿನ ರತಿ ಕೈಯಲೆತ್ತಿ ಕದಿರುವರು. ಇದಂತೂ ಬರ್ತದೆ ಪಕ್ಕ. ಇದೆರಡು ಲೈನ್ ಕಲಿ, ಅದು ನೋಡ್ಕೊಂಡೇ ಹಾಡಿ. ಸಾಹಿತ್ಯ ನಿಮಗಷ್ಟು ಗೊತ್ತಿಲ್ಲ ಅಲ್ಲ, ನೋಡ್ಕೊಂಡೇ ಹಾಡಿ, ಆಗ ಕೂರ್ತದೆ ನಿಮಗೆ ಪಕ್ಕ. ಹಾಂ, ಒಟ್ಟಿಗೆ ಹಾಡುವಣ. ಹಾಂ, ಸುರಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು ಸುರಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು ಮುತ್ತೈದೆಯರು ಸುತ್ತು ಮುತ್ತಲು ಕೂರಿ ಮುತ್ತಿನ ರತಿ ಕೈಯಲೆತ್ತಿ ಕದಿರುವರು ಮುತ್ತೈದೆಯರು ಸುತ್ತು ಮುತ್ತಲು ಕೂರಿ ಮುತ್ತಿನ ರತಿ ಕೈಯಲೆತ್ತಿ ಕದಿರುವರು. ಇದು ಲೈನು. ಮುತ್ತೈದೆಯರು ಸುತ್ತಮುತ್ತಲು ಕೂರಿ ಮುತ್ತಿನ ರತಿ ಕೈಯಲ್ಲೆತ್ತಿ, ಅದೆಲ್ಲ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಅಂತ ಅಷ್ಟೇ. ಅದನ್ನು ಒಮ್ಮೆ ಒಂದ್ಸರಿ ನೋಡಿಕೊಂಡ್ರೆ ಬರ್ತದೆ ನಮಗೆ. ಓ, ಎಲ್ಲ ಒಟ್ಟಿಗೆ ಹಾಡೋಣ. ಹಾಂ, ಫಸ್ಟಿಂದ ಲಾಸ್ಟ್ ತನಕ ಹೀಗೆ ಅಂತ ನಿಮಗೆ ಗೊತ್ತಾಗ್ತದೆ. ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು
ಫಸ್ಟಿಂದ ಲಾಸ್ಟ್ ತನಕ ಹೇಳುವ ಆಯಿತಾ, ಆಗ ನಿಮಗೆ ಗೊತ್ತಾಗ್ತದೆ. ಹಾಂ, ಹಾಂ, ಫಸ್ಟಿಂದ ಲಾಸ್ಟ್ ತನಕ ಒಟ್ಟಿಗೆ ಹಾಡುವ, ಅವಾಗ ನಿಮಗೆ ಗೊತ್ತಾಗ್ತದೆ ಆಯಿತಾ. ಹ್ಞೂ. ಬಾರೋ ಹಸೆ ಮನೆಗೆ ಸುಂದರಾಂಗನೆ, ಬಾರೋ ಹಸೆ ಮನೆಗೆ, ಬಾರೋ ಹಸೆ ಮನೆಗೆ ಸುಂದರಾಂಗನೆ, ಬಾರೋ ಹಸೆ ಮನೆಗೆ ಬೇಗ ಬಾರೋ ಹಸೆ ಮನೆಗೆ. ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ, ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ, ಸಂಗೀತವ ಪಾಡಿ ಭೃಂಗಾನಾಯಕಿಯರು ಸುರುಚಿರ ಭರಣಂಗಲಾಲಿಸೋ ದೇವ, ಸಂಗೀತವ ಪಾಡಿ ಭೃಂಗಾನಾಯಕಿಯರು ಸುರುಚಿರ ಭರಣಂಗಲಾಲಿಸೋ ದೇವ, ಬಾರೋ ಹಸೆ ಮನೆಗೆ ಸುಂದರಾಂಗನೆ, ಬಾರೋ ಹಸೆ ಮನೆಗೆ. ಸುರುಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು, ಸುರುಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು, ಮುತ್ತೈದೆಯರು ಸುತ್ತು ಮುತ್ತಲು ಕೂರಿ ಮುತ್ತಿನ ರತಿ ಕೈಯಲೆ ಎತ್ತಿ ಕಾದಿರುವರು, ಮುತ್ತೈದೆಯರು ಸುತ್ತು ಮುತ್ತಲು ಕೂರಿ ಮುತ್ತಿನ ರತಿ ಕೈಯಲೆ ಎತ್ತಿ ಕಾದಿರುವರು, ಬಾರೋ ಹಸೆ ಮನೆಗೆ ಸುಂದರಾಂಗನೆ, ಬಾರೋ ಹಸೆ ಮನೆಗೆ, ಬಾರೋ ಹಸೆ ಮನೆಗೆ ಸುಂದರಾಂಗನೆ, ಬಾರೋ ಹಸೆ ಮನೆಗೆ ಬೇಗ ಬಾರೋ ಹಸೆ ಮನೆಗೆ. ಚಂದ ಉಂಟಾ ಈ ಹಾಡು? ಚಂದ ಮಾಡಿ ಹಾಡ್ಬೇಕಾಯ್ತಾ? ಯಾರು ಹಾಡ್ತೀರಿ? ನಿಂತ್ಕೊಂಡು ಹಾಡಿ, ಪರವಾಗಿಲ್ಲ. ಡೌಟ್ ಇದ್ದರೆ ಕೇಳಿ, ಕರೆಕ್ಟ್ ಹಾಡಿ ಆಯಿತಾ? ಸುಂದರಾಂಗನೆ ಚಂದ ಹಾಡಿ. ಸುಂದರಾಂಗನೆ ಅಂತ ಹಾಡಿ ಆಯಿತಾ? ಕೇಳಿಸ್ಕೊಳ್ಳಿ, ಇವ್ರು ಹೇಳಿದ ತಕ್ಷಣ ಒಂದ್ಸರಿ ಇವ್ರು ಬಾರಿಸ್ತಾರೆ, ಮತ್ತೆ ನೀವು
ಕಲ್ತಿದ್ದೀರಿ, ಬೇಗ ಕಲ್ತಿದ್ದೀರಿ. ವೆರಿ ಗುಡ್. ನೀವು ಹಾಡಿ, ನೀವು ಸಹ ಹಾಗೆ ಚಂದ ಕರೆಕ್ಟ್ ಹಾಡಿ. ನೀವು ಸಹ ಹಾಡಿ. ಸುರಪುರ ಮಂದಿರ ಗಿರಿಯ ಹಸೆ ಮನೆಗೆ ಬೇಗ ಒಂದು ಗಂಟೆಯಲ್ಲಿ ಕಲ್ತ್ರಲ್ಲ, ಗ್ರೇಟ್. ಇನ್ನೊಂದ್ಸರಿ ಹೇಳ್ಕೊಡ್ಬೇಕಾ? ಹಾಂ. ಸಂಗೀತವ ಪಾಡಿ ಹೇಳಿ. ನಿಮಗೆ ಗೊತ್ತಾಗ್ತಿಲ್ವಾ? ಸಂಗೀತವ ಪಾಡಿ ಭೃಂಗ ನಾಯಕಿಯರು ಸುರುಚಿರ ಭರಣಗಳಾಲಿಸು ದೇವ. ಸುರುಚಿರ ಅಲ್ಲಿ ಅಲ್ಲಿ ಕೆಳಗಡೆಯಿಂದ ಮೇಲೆ ಹೋಗ್ತದೆ, ಮತ್ತೆ ಹಾಗೆ ಮೇಲಿಂದ ಕೆಳಗೆ ಬರ್ತದೆ. ಸುರುಚಿರ ಭರಣಗಳಾಲಿಸು ದೇವ. ಡೌಟ್ ಇದ್ರೆ ಕೇಳಿ, ಇನ್ನೊಮ್ಮೆ ಹೇಳಿಕೊಡ್ತೇನೆ. ಸಾಕಾ ಇನ್ನು ಹಾಡಬೇಕಾ? ನೀವು ಇದು ಚಂದ ಕಲ್ತ್ರೆ ನಾಳೆ ಇನ್ನೊಂದು ಹೊಸತ್ತು ಹೇಳ್ಕೊಡ್ತೇನೆ. ಇಲ್ಲದ್ರೆ ವಾಪಸ್ ಇದನ್ನೇ ನಾಳೆ ಹೇಳ್ತೇನೆ. ಹಾಂ, ತಪ್ಪಿದ್ರೆ ಹೇಳ್ಬೇಕಂತೆ, ಒಟ್ಟಿಗೆ ಹಾಡ್ತಾರೆ. ಹಾಂ, ಯಾರಾದ್ರೂ ಒಬ್ಬರಾದರೂ ಹಾಡಿ ಬರ್ಬೋದಾ? ನೀವು ಹಾಡ್ಬೋದಾ? ಹಾಡಿ, ಮೈಕಲ್ಲಿ ಹಾಡಿ. ಇಲ್ಲ ಹಾಡ್ತಾರ ಅಂತ.
ಸುಂದರಾಂಗನೆ ಬಾರೋ ಹಸೆ ಮಣಿಗೆ ಸುಂದರಾಂಗನೆ ಬಾರೋ ಹಸೆ ಮನೆಗೆ ಬಾರೋ ಹಸೆ ಮನೆಗೆ ಸುಂದರಾಂಗನೆ. ಶ್ರುತಿ ತಾಳ ಫಸ್ಟ್ ದಿನ ಹೇಳ್ಕೊಟ್ಟಿದ್ದಾರಲ್ಲ ಮೇಡಮ್. ಪರಿಚಯ ಮಾಡಿ ಹಸೆ ಮಣೆಗೆ ಸುಂದರಾಂಗನೆ ಬಾರೋ ಹಸೆ ಮಣೆಗೆ ಬಾರೋ ಹಸೆ ಮಣೆಗೆ ಸುಂದರಾಂಗನೆ ಬಾರೋ ಹಸೆ ಮಣೆಗೆ ಬೇಗ ಬಾರೋ ಹಸೆ ಮಣೆಗೆ ಶೃಂಗಾರ ಮಾಡಿ ಸಂಗೀತವ ಪಾಡೆ ಬಂಗಾರ ಮಂಟಪವ ಶೃಂಗಾರ ಮಾಡಿ ಸಂಗೀತವ ಪಾಡೆ ಸಂಗೀತವ ಪಾಡಿ ಶೃಂಗಾನಾಯಕಿಯರು ಸುರುಚಿರ ಕರಣದ ಲಾಲಿಸುದೇವ ಸಂಗೀತವ ಪಾಡಿ ರಂಗಾನಾಯಕಿಯರು ಸುರುಚಿರ ಮರಣದ ಲಾಲಿಸುದೇವ ಬಾರೋ ಹಸೆ ಮನೆಗೆ ಸುಂದರಾಂಗನೆ ಬಾರೋ ಹಸೆ ಮನೆಗೆ ಬಾರೋ ಹಸೆ ಮನೆಗೆ ಸುಂದರಾಂಗನೆ ಬಾರೋ ಹಸೆ ಮನೆಗೆ ಸುರಪುರ ಮಂದಿರ ಸೇಮ್ ಅದೇ ಥರನೇ, ಬೇರೆ ಏನಿಲ್ಲ, ಸೇಮ್ ಹಾಗೆ. ಬಂಗಾರ ಮಂಟಪವ ಆ ಥರ ಇತ್ತಲ್ಲ ಹಾಗೆ. ಸುರಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು ಸುರಪುರ ಮಂದಿರ ಗಿರಿಯ ಹಸೆ ಮನೆಗೆ ಮುತ್ತೈದೆಯರು ಸುತ್ತು ಮುತ್ತಲು ಮುತ್ತೈದೆಯರು ಸುತ್ತು ಮುತ್ತಲು ಕೂರಿ ಮುತ್ತಿನ ರತಿ ಕೈಯಲೆ ಎತ್ತಿ ಕದಿರುವರು ಮುತ್ತೈದೆಯರು ಸುತ್ತು ಮುತ್ತಲು ಕೂರಿ ಮುತ್ತಿನ ರತಿ ಕೈಯಲೆ ಎತ್ತಿ ಕದಿರುವರು ಬಾರೋ ಹಸೆ ಮನೆಗೆ ಸುಂದರಾಂಗನೆ ಸುಂದರಾಂಗನೆ ಸಹ ಸ್ವಲ್ಪ ಲೇಟ್ ತೆಗಿಬೇಕು. ಬಾರೋ ಹಸೆ ಮನೆಗೆ ಸುಂದರಾಂಗನೆ ಬಾರೋ ಹಸೆ ಮನೆಗೆ ಬಾರೋ ಹಸೆ. ನೀವು ಸ್ವಲ್ಪ ಸುಂದರಾಂಗನೆ ಬೇಗ ತೆಗಿತೀರಿ, ಸ್ವಲ್ಪ ಲೇಟ್ ತೆಗಿರಿ. ಸುಂದರಾಂಗನೆ ಹಾಂ ಆಯ್ತಲ್ಲ, ಬರ್ತದಲ್ಲ ಎಲ್ಲರಿಗೂ. ಇನ್ನೊಮ್ಮೆ ಎಲ್ಲರೂ ನೀವೇ ಹಾಡಿ, ನಾನು ಚೂರು ಚೂರು ಸೇರ್ತೇನೆ. ಹಾಂ ಇದು ಕರೆಕ್ಟ್ ಹಾಡಿ. ಇದು ತಪ್ಪು ಹೇಳಿದರೆ ಮತ್ತೆ ಇನ್ನೊಮ್ಮೆ ಫಸ್ಟಿಂದ ಫುಲ್ ಹಾಡಬೇಕಾಗತ್ತೆ. ಒಂಥರ ಪ್ರೀತಿಲಿ ಚಂದ ಮಾಡಿ ಕರೀರಿ. ಹಾಂ ರಾ ಚಂದ ಹೇಳಿರಿ. ಸುಂದರಾಂಗನೆ ಅಷ್ಟೇ. ಹಾಂ ಹಸೆ ಮನೆಗೆ ಸುಂದರಾಂಗನೆ ಬಾರೋ ಹಸೆ ಮನೆಗೆ ಬಾರೋ ಹಸೆ
ಸುರಪುರ ಮಂದಿರ ಗಿರಿಯ ಹಸೆಮಣೆಗೆ ಬಾರೋ ಹಸೆ ಮನೆಗೆ. ಚೆನ್ನಾಗಿ ಬಂತು, ಸೂಪರಾಗಿ ಬಂತು. ನಾಳೆ ಹೇಳ್ಬೇಕು ಹೀಗೆ, ನೆನ್ಪಿಟ್ಕೊಳ್ಳಿ ಆಯಿತಾ. ಈಸಿ ಆಯಿತಾ? ಹಾಂ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧದಲ್ಲೆಲ್ಲ ಈ ಮದುವೆ ಆಗುವಾಗ ಹಾಡು ಹೇಳಿ ಆಯಿತಾ. ಖುಷಿ ಆಗ್ತದೆ ಹೊಸತ್ತು ಹಾಡು ಅಂತ. ಓ ನಿಲ್ಲಿಸುವನ? ಸಾಕಲ್ಲ? ಏನು ಮದುವೆ ಮನೆಯಲ್ಲಿ? ಹಾಂ ಹಾಂ ಹಾಂ, ಮನೆಗಲ್ಲ, ಮಂಟಪದಲ್ಲಿ. ಅದರಲ್ಲೆಲ್ಲ ಇದೆ ನೋಡಿ, ಬಂಗಾರ ಮಂಟಪವ ಶೃಂಗಾರ ಮಾಡಿ ಎಲ್ಲ ಮಾಡಿರ್ತೀರಲ್ಲ, ಆಗ ಮದುಮಗ ಬರುವಾಗ ಎಲ್ಲ ಡ್ರೆಸ್ ಮಾಡ್ಕೊಂಡು ಬರ್ತಾರಲ್ಲ, ಆಗ ಕರೆಯುವುದು. ನಿಲ್ಲಿಸುವನ್ನ? ನಮಸ್ತೆ. ಥ್ಯಾಂಕ್ ಯು ಮೇಡಮ್.
ಹಲೋ 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 ಹಲೋ